ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಡಿಯೋದಲ್ಲಿ ನಾನು ಶರಣರ ದೃಷ್ಟಿಯ ದಾಸೋಹವು ಒಂದು ಸಮಾಜ ಸೇವೆಯೇ ಅಥವಾ ಭಕ್ತನನ್ನು ಶೋಷಿಸ್ತಕ್ಕಂಥ ಒಂದು ಧಾರ್ಮಿಕ ತಂತ್ರಗಾರಿಕೆಯೇ ಅನ್ನೋ ವಿಷಯ ಕುರಿತು ಪರಿಶೀಲನೆ ಮಾಡ್ತಾ ಇದ್ದೇನೆ. ದಾಸೋಹ ಕುರಿತು ಆಗಲೇ ಒಂದು ವಿಡಿಯೋ ಮಂಡಿಸಲಾಗಿದೆ. ಆದರೆ ಈಗಿನ ಚರ್ಚೆಯ ವಿಶೇಷ ದಾಸೋಹ ಒಂದು ಸಮಾಜ ಸೇವೆ ಹೌದೋ ಅಲ್ವೋ ಅನ್ನೋದನ್ನು ಕ್ರಿಸ್ತಶಕ 12ರ ಕಾಲದ ಜಂಗಮದ ಚಿತ್ರಣ ಮತ್ತು ಆ ಜಂಗಮ ಮತ್ತು ಭಕ್ತನ ಸಂಬಂಧ, ಭಕ್ತನು ಜಂಗಮಕ್ಕೆ ನೆರವೇರಿಸ್ತಕ್ಕಂಥ ಧಾರ್ಮಿಕ ಸೇವೆಗಳು, ಭಕ್ತನಿಗೆ ವಿಧಿಸಿರ್ತಕ್ಕಂಥ ವಿಧಿ ನಿಷೇಧಗಳ ಕರ್ತವ್ಯಗಳು, ಅಂದಿನ ಜಂಗಮ ಮಠಗಳಿಗೆ ಹರಿದು ಬರ್ತಿದ್ದಂಥ ದಾಸೋಹ ಮುಖಾಂತರದ ದ್ರವ್ಯ, ಇವುಗಳನ್ನು ವಚನಗಳ ಪರಿಶೀಲನೆಯ ಮೂಲಕ ಪರಾಮರ್ಶಿಸಿ ನಿರ್ಧರಿಸ್ತಕ್ಕಂಥದ್ದು ಈಗಿನ ಉದ್ದೇಶ. ಇಲ್ಲಿ ಮೊದಲು ಚರ್ಚೆಗೆ ಗ್ರಾಸವಾಗದೇ ಇರತಕ್ಕಂಥ ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡಯ್ಯ, ಉರಿಲಿಂಗ ಪೆದ್ದಿ, ಹಾವಿನ ಹಾಳಕಲ್ಲಯ್ಯ, ಸತ್ತಿಗೆಯ ಮಾರಿತಂದೆ, ಸಕಲೇಶ ಮಾದರಸ, ಸಿದ್ದರಾಮ, ಹಡಪದಪ್ಪಣ್ಣ, ಆದಯ್ಯ ಇನ್ನೂ ಮುಂತಾದ ಕೆಲವರ ವಚನಗಳನ್ನು ನಾನಿಲ್ಲಿ ಬಳಸಿಕೊಂಡಿರೋದ್ರಿಂದ ಈ ಇಂದಿನ ಉಪನ್ಯಾಸದ ವಿಡಿಯೋಕ್ಕೆ ಒಂದು ಹೊಸತನವಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಾಸೋಹ ಎಂಬ ಪದ ಮೊದಲಿಗೆ ಅದು ಕರ್ತೃ ವಿಶಿಷ್ಟವೋ ಅಥವಾ ಕ್ರಿಯಾ ವಿಶಿಷ್ಟವೋ ಅಥವಾ ಕ್ರಿಯಾ ಪ್ರಧಾನವಾದದ್ದು ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ಪದಕ್ಕೆ ಸೋಹಂ ಎಂಬ ಪರಿಕಲ್ಪನೆ ವಿರುದ್ಧವಾದ್ದು. ಸೋಹಂ ಅಂದರೆ ನಾನೇ ಆ ಪರಮಾತ್ಮ, ದಟ್ ಇಸ್ ಐ ಆಮ್ ದಟ್ ಎನ್ನುವಂಥದ್ದು. ಆದರೆ ದಾಸೋಹಂ ಅಂತಕ್ಕಂಥದ್ದು ನಾನು ಪರಮಾತ್ಮನಲ್ಲ, ಆ ಪರಮಾತ್ಮನ ಸೇವಕನು, ಆ ಶಿವಸ್ವರೂಪಿ ಜಂಗಮನ ಸೇವಕನು ಅಂತ ಅರ್ಥ. ಗುರುಲಿಂಗ ಜಂಗಮಗಳಿಗೆ ಸೇವಕನಾಗಿ ಭೃತ್ಯುಭಾವದಿಂದ ಅವರಿಗೆ ಭಕ್ತನು ತನ್ನ ತನು ಮನ ಧನ ಎಂಬಿತ್ಯಾದಿ ತ್ರಿವಿಧ ರೂಪದ ಸೇವೆ ಮಾಡ್ತಕ್ಕಂಥವನು ಎಂದು ಇದರ ಕರ್ತೃಪ್ರಧಾನವಾದ ಅರ್ಥ. ಇದನ್ನು ಗೌಣವಾಗಿಸಿ ತ್ರಿವಿಧ ಸೇವೆ ಅಂದರೆ ತ್ರಿವಿಧ ದಾಸೋಹ ಎಂಬಲ್ಲಿ ಕ್ರಿಯಾಕೇಂದ್ರಿತವಾದ ಅರ್ಥವನ್ನು ಮುನ್ನೆಲೆಗೆ ತರಲಾಗಿದೆ. ಸೇವಕ ಹಿಂದೆ ಸರಿದು ಸೇವೆ ಈಗ ಮುಂದೆ ಬಂತು. ಈ ಕ್ರಿಯಾಪ್ರಧಾನ ಅರ್ಥವನ್ನೇ ಕಿಟಲ್ ಕೋಶದಲ್ಲಿ ಭಕ್ತ ಅಥವಾ ವ್ಯಕ್ತಿಯು ತನ್ನ ದೈವತದ ಅಥವಾ ತನ್ನ ಗುರುವಿನ ಸೇವೆಗೆ, ಭೃತ್ಯತನಕ್ಕೆ ತನ್ನನ್ನು ಭಕ್ತಿಯಿಂದ ಸಮರ್ಪಿಸಿಕೊಳ್ಳುವುದು, ಆ ಗುರುವಿಗೆ ಅಥವಾ ದೈವಕ್ಕೆ ಅಧೀನಪಡಿಸಿಕೊಳ್ತಕ್ಕಂಥದ್ದು. ಹೀಗೆ ಇದು ಒಂದು ಭಕ್ತಿಪೂರ್ವಕವಾದ ಕ್ರಿಯೆ, ಡಿವೋಷನಲ್ ಆ್ಯಕ್ಟ್ ಅಂತ ಅಲ್ಲಿ ವಿವರಿಸಿದ್ದಾನೆ. ಇದು ಕ್ರಿಯಾಪ್ರಧಾನವಾದದ್ದು. ಬಸವಣ್ಣನವರ ವಚನಗಳಲ್ಲಿ ದಾಸೋಹವು ಭಕ್ತ ಶರಣನು ಒಂದು ನಿರ್ದಿಷ್ಟ ಗುರಿ ಸಾಧನೆಗೆ ಭಕ್ತಿಯಿಂದ ಬಹಳ ನಿಷ್ಠೆಯಿಂದ ಗುರುಲಿಂಗ ಜಂಗಮಕ್ಕೆ, ಅದರಲ್ಲೂ ಬಸವಣ್ಣನ ಅರ್ಥದಲ್ಲಿ ಮುಖ್ಯವಾಗಿ ಜಂಗಮಕ್ಕೆ ಅವನ ಸೇವಕನಾಗಿ ಭೃತ್ಯುಭಾವನೆಯಿಂದ ತನ್ನ ತನುಮನ ಧನಗಳೊಂದಿಗೆ ಮಾಡತಕ್ಕಂಥ ಒಂದು ಸೇವೆ, ಒಂದು ಕ್ರಿಯೆ ಅಂತ ಇಲ್ಲಿ ನಮಗೆ ಅರ್ಥ ಆಗ್ತದೆ. ದಾಸೋಹದ ಕರ್ತೃ ಒಬ್ಬ ಭಕ್ತ, ಲಿಂಗ ಭಕ್ತ ಅಥವಾ ಶಿವಭಕ್ತ, ಜಂಗಮ ಭಕ್ತ. ಅವನು ಸೋಹಂಭಾವಿ ಅಲ್ಲ, ದಾಸೋಹಂ ಭಾವಿಯು. ಜನ್ಮ ಜನ್ಮಕ್ಕೆ ಹೋಗಲಿಯದೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿ 474ನೇ ಬಸವಣ್ಣನ ವಚನ ಇದಕ್ಕೆ ಆಧಾರ. ನಾನೇ ಆ ಪರಮಾತ್ಮ ಎಂಬ ಅಹಂಕಾರ ಪಟ್ಟು ಜನ್ಮ ಜನ್ಮಾಂತರಗಳಿಗೆ ಹೋಗುವ ಅಭಿಶಾಪ ನನಗೆ ಬೇಡ. ನಾನು ಪರಶಿವನ ಆಳು, ಭೃತ್ಯ, ಸೇವಕ ಎಂಬ ದೈನ್ಯದ ದಾಸೋಹಂ ಭಾವದಿಂದೊಡಗೂಡಿದ ಜಂಗಮ ಸೇವೆಯಿಂದ ನಾನು ಐಕ್ಯವನ್ನು ಸಾಧಿಸುವೆ ಎಂಬುದೇ ಬಸವಣ್ಣನ ದಾಸೋಹಿ ಭಾವದ ಮಿಡಿತ. ಅಹಂ ಬ್ರಹ್ಮಾಸ್ಮಿ ಎಂಬ ಶಾಂಕರ ಭಾಷ್ಯಕ್ಕೆ ಪ್ರತಿಯಾಗಿ ಇದು ಬಸವನ ದಾಸೋಹಂ ಭಾಷ್ಯ. ತನು ಮನ ಧನ ಇವೇ ದಾಸೋಹದ ಮುಖಾಂತರ ನೀಡತಕ್ಕಂಥ ತ್ರಿವಿಧಗಳು. ಮುಕ್ತಿ ಮೋಕ್ಷ ಐಕ್ಯ ಸಾಧನೆಯ ದಾಸೋಹದ ಮುಖ್ಯ ಗುರಿ. ಮತ್ತೆ ಭವತ್ವಕ್ಕೆ ಬಾರದಂಥ ಐಕ್ಯವನ್ನು ದೊರಕಿಸಿಕೊಡುವ ಒಂದು ಉತ್ತಮ ಸಾಧನ ಅಂತ 834ನೇ ವಚನ ಹೇಳ್ತದೆ. ದಾಸೋಹವು ದ್ವೈತ ಜ್ಞಾನವನ್ನಳಿಸಿ ನಿಜತ್ವದ ಅರಿವು ಉಂಟು ಮಾಡುವುದು ಅಂತ. ನೋಡಿ, ಇದು ದಾಸೋಹ ಅನ್ನೋದು ಅದರ ಅರ್ಥ ವ್ಯಾಪಕತೆ ಹೆಚ್ಚುತ್ತಾ ಹೋಗ್ತದೆ. ಅದು ಇದು 1252ನೇ ವಚನ. ಸ್ವಯಂ ದಾಸೋಹವೇ ಲಿಂಗ ಜಂಗಮದ ರೂಪ. ನೋಡಿ, ಮತ್ತೊಂದು ಅರ್ಥ ಪಡ್ಕೊಳ್ತದೆ. ಅರ್ಥ ಪರಿವೇಶ ಬೇರೆ ಬೇರೆ ಆಗ್ತದೆ.
ಪ್ರಭುವಿನ ದೃಷ್ಟಿಯಲ್ಲಿ ಬಸವಣ್ಣನು ಮಾಡುವ ದಾಸೋಹವನ್ನೇ ಲಿಂಗ ಜಂಗಮವೆಂದರಿದನು. ಅಂದರೆ ಪ್ರಭು ಬಸವಣ್ಣನನ್ನು ಅರ್ಥ ಮಾಡಿಕೊಂಡಿರೋ ಪ್ರಕಾರ ಬಸವಣ್ಣ ಮಾಡುವ ದಾಸೋಹವನ್ನೇ ಲಿಂಗ ಜಂಗಮವೆಂದರಿದನು. ನೋಡಿ, ಅದೇ ಲಿಂಗ ಜಂಗಮ ಅಂತ ತಿಳ್ಕೊಂಬಿಟ್ಟ. ಜಂಗಮವೇ ಪ್ರಾಣವೆನಿಗೆ ಎಂಬ ಬಸವಣ್ಣನವರು ಜಂಗಮ ದಾಸೋಹವನ್ನೇ ಪ್ರಾಣಲಿಂಗ ಎಂದು ಭಾವಿಸಿದವರು. ಬಸವಣ್ಣನಿಗೆ ಜಂಗಮವೇ ಲಿಂಗ, ಜಂಗಮವೇ ಪ್ರಾಣ ಎಂದ ಬಸವಣ್ಣನಿಗೆ ಕೊನೆಗೆ ದಾಸೋಹವೇ ಪ್ರಾಣ ಅಂತ ಅರ್ಥ ಆಯಿತು. ಹಾಗಾಗಿ ನಾವು ನಿಸ್ಸಂಶಯವಾಗಿ ಹೇಳ್ಬೋದು, ಬಸವಣ್ಣನ ದೃಷ್ಟಿಯಲ್ಲಿ ದಾಸೋಹವೇ ಲಿಂಗ, ದಾಸೋಹವೇ ಜಂಗಮ, ದಾಸೋಹವೇ ಪ್ರಾಣ ಅಂತ ಅರ್ಥ ಆಯಿತು. ಅದು ಶಿವನನ್ನು ಕಾಣುವ ಒಂದು ಸಾಧನ. ಶಾಸ್ತ್ರ, ವೇದ, ಸ್ಮೃತಿ ಇವಾವುವು ಘನವಲ್ಲ. ಕಾರಣ ಇವುಗಳಲ್ಲಿ ಶಿವ ಇಲ್ಲ. ಆ ಶಿವನನ್ನು ತ್ರಿವಿಧ ದಾಸೋಹದಲ್ಲದೆ ಬೇರೆ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಾರದು ಅಂತೇಳಿ 208ನೇ ವಚನ ಹೇಳ್ತದೆ. ಬಸವಣ್ಣನವರು ಶಿವನ ಪಂಚಮುಖಗಳ ಆರಾಧನೆಯ ಬದಲಾಗಿ ಜಂಗಮ ದಾಸೋಹದಲ್ಲಿ ಶಿವನನ್ನು ಕಾಣುವ ಹಂಬಲದವರು ಅಂತ ಅವರ 1259ನೇ ವಚನ ಹೇಳ್ತದೆ. ದಾಸೋಹವು ಜೀವಾತ್ಮ ಪರಮಾತ್ಮ ಒಂದೇ ಎಂಬ ಅದ್ವೈತ ಜ್ಞಾನವನ್ನು ಸಾಕ್ಷಾತ್ಕರಿಸುವ ಒಂದು ಧಾರ್ಮಿಕ ಕ್ರಿಯೆ ಅಂತ 977ನೇ ವಚನ ಹೇಳ್ತದೆ. ಇನ್ನು 1319ನೇ ವಚನ ಆಧರಿಸಿ ಚನ್ನಬಸವಣ್ಣನ ದೃಷ್ಟಿಯಲ್ಲಿ ಜಂಗಮ ದಾಸೋಹ ಒಂದೇ ಷಡುಸ್ಥಲಕ್ಕೆ ಸಮಾನ ಅಂತ ನೋಡಿ. ಷಟ್ಸ್ಥಲಕ್ಕೆ ಸಮಾನ ಅಂತ ಹೇಳಿ ಷಟ್ಸ್ಥಲದ ಆ ಒಂದು ಸ್ಥಾನವನ್ನು ಕೂಡ ಈ ಜಂಗಮ ದಾಸೋಹ ಅಲ್ಲಿ ಪಡ್ಕೊಂಡ್ಬಿಡ್ತದೆ. ದಾಸೋಹವು ಗುರುಲಿಂಗ ಜಂಗಮಕ್ಕೆ, ಅದರಲ್ಲಿಯೂ ಮುಖ್ಯವಾಗಿ ಜಂಗಮಕ್ಕೆ ಭಕ್ತನು ಭಕ್ತಿಪೂರ್ವಕವಾಗಿ ಮಾಡತಕ್ಕಂಥ ಒಂದು ಸೇವಾ ಕ್ರಿಯೆ. ಹೀಗೆ ನೋಡಿ, ದಾಸೋಹದ ಅರ್ಥ ಪರಿವೇಶಗಳು ಅವು ಬದಲಾಗ್ತಾ ವಿಸ್ತರಿಸ್ತಾ ಈ ಧರ್ಮದ ಚೌಕಟ್ಟಿನಲ್ಲಿರುವ ಎಲ್ಲ ತತ್ವಗಳನ್ನು ತಾನು ಆಪೋಷಿಸಿಕೊಂಡು ಬಿಡ್ತದೆ. ಅದು ಲಿಂಗವನ್ನು, ಶಿವನನ್ನು, ಜಂಗಮನನ್ನು, ಅದ್ವೈತ ತತ್ವವನ್ನು ಎಲ್ಲವನ್ನು ಆಪೋಷಿಸಿಕೊಂಡು ಇನ್ನು ಕೊನೆಗೆ ಶಿವ ಅಂದರೆ ದಾಸೋಹ, ದಾಸೋಹ ಅಂದರೆ ಶಿವ ಅನ್ನುವ ಒಂದು ಇಕ್ವೇಷನ್ನಿಗೆ ಅದು ಬಂದು ನಿಲ್ತದೆ. ಇನ್ನು 10ನೇ ಪಾಯಿಂಟು ಈ ವಚನದಲ್ಲಿ ಅಂದರೆ 1360ರಲ್ಲಿ ವ್ಯಕ್ತವಾದಂತೆ ಕಾರ್ಯ ಎಂಬುದಿಲ್ಲಿ ಈ ಭೌತಿಕ ಸಗುಣ ಜಗತ್ತು, ಇದರ ಸೃಷ್ಟಿ ಸ್ಥಿತಿ ಕರ್ತನೇ ಈ ಜಂಗಮಲಿಂಗ ಅರ್ಥಾತ್ ಶಿವ. ಈ ಶಿವನು ಅಂತರ್ಗತವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಅಂದರೆ ಇಲ್ಲಿ ಈ ಜಗದೊಳಗೆ ಶಿವ ಇದ್ದಾನೆ, ಅವನೇ ಜಂಗಮ. ಅದರಲ್ಲಿ ನಾನು ದಾಸೋಹವ ಮಾಡಲರಿಯದೆ ಕೆಟ್ಟೆನು ಕೂಡಲ ಸಂಗಮ ದೇವ. ದಾಸೋಹ ಮಾಡುವುದಾದರೂ ಗುರುಲಿಂಗ ಜಂಗಮಗಳಿಗಲ್ಲದೆ ಮತ್ತಾರಿಗೆ, ಇದು ಅನ್ವಯಿಸಿಕೊಳ್ಳಬೇಕಾದ ಒಂದು ಅರ್ಥ. ಇನ್ನೊಂದು ಅರ್ಥ, ಗುರುಲಿಂಗ ಜಂಗಮಗಳ ಸಗುಣ ರೂಪಗಳೇ ಅಥವಾ ಇವರನ್ನುಳ್ಳ ಈ ಭೌತಿಕ ಜಗತ್ತೇ ಕಾರ್ಯ. ಈ ಭೌತಿಕ ಕಾಯದೊಳಡಗಿದ ಕರ್ತನೇ ಆ ಜಂಗಮಲಿಂಗ ಅರ್ಥಾತ್ ಶಿವ. ಇಂಥ ಜಗತ್ತಿನಲ್ಲಿ ದಾಸೋಹವನ್ನು ಮಾಡುವುದೆಂದರೆ ಭಕ್ತರಾದ ಬಸವಣ್ಣನವರು ತಮ್ಮೊಡೆಯ ಶಿವನ ಸಾಕ್ಷಾತ್ ರೂಪಗಳಾದ ಗುರುಲಿಂಗ ಜಂಗಮ ಪೂರ್ಣ ಈ ಜಗದಲ್ಲಿದ್ದು ಅವರಿಗೆ ತಮ್ಮ ತನುಮನ ಧನಾದಿ ಸೇವೆಗಳೆಲ್ಲವನ್ನು ಸವೆಸಿ ಬೇಯಿಸಿ ದಾಸ ಸೇವೆಯನ್ನು ಮಾಡುವುದೇ ದಾಸೋಹ. ಗುರುಲಿಂಗ ಜಂಗಮ ಪೂರ್ಣ ಜಗತ್ತು ಎಂದರೆ ಒಟ್ಟು ಮಾನವ ಸಮಾಜ ಅಲ್ಲ. ಇಲ್ಲಿ ಒಂದು ಅದು ಅಪಾಯ ಇದೆ. ಯಾಕಂದರೆ ಇದೆಲ್ಲ ಜಂಗಮ ಅಂದರೆ ಸಂಭೂತವಾದದ್ದು, ಲಿಂಗ ಜಂಗಮ ಸಂಭೂತವಾದದ್ದು ಅಂತ ಅರ್ಥ ಆಯಿತು. ಹಾಗಾಗಿ ಇದರೊಳಗಿದ್ದು ನಾನು ಜಂಗಮ ದಾಸೋಹ ಮಾಡ್ತೀನಿ ಅಂದರೆ ಅದು ಸಮಾಜದ ದಾಸ ಸೇವೆ ಅಂತ ಅರ್ಥ ಅಲ್ಲ. ಅದು ಕೇವಲ ಭಕ್ತಲೋಕ ಗುರುಜಂಗಮಾದಿ ಲಿಂಗವಂತ ಭಕ್ತ ಸಮುದಾಯದ ಸೇವೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೊಂದು ಸೀಮಿತತೆ ಬರ್ತದೆ. ಅದಕ್ಕೆ ಭಕ್ತರಲ್ಲದ ಭವಿಗಳಿಗೆ ದಾಸೋಹ ಅಂತಕ್ಕಂಥದ್ದು ಇಲ್ಲಿ ಅನ್ವಯ ಆಗದೇ ಇಲ್ಲ ಯಾವ ಕಾರಣಕ್ಕೂ. ಆಮೇಲೆ ಲಿಂಗಾಯತೇತರ ಧರ್ಮದ ವ್ಯಾಪ್ತಿಯೊಳಗಿರುವ ಯಾವ ಜನರಿಗೂ ಕೂಡ ಇದು ಅನ್ವಯ ಆಗಲ್ಲ. ದಾಸೋಹದಲ್ಲಿ ಹಲವು ಬಗೆಗಳಿದ್ದಾವೆ. ಭಕ್ತಿ ದಾಸೋಹ, ಯುಕ್ತಿ ದಾಸೋಹ, ಮಮಕಾರ ದಾಸೋಹ ಅಂತ. ಅವುಗಳ ಪ್ರಸ್ತಾಪವನ್ನು ಇಲ್ಲಿ ನಾವು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕಲ್ಪನೆಗಳನ್ನು ನಿರಾಕರಿಸುವ ಬಸವಣ್ಣ ಕೇವಲ ಜಂಗಮ ದಾಸೋಹ ಮಾತ್ರ ದಾಸೋಹ ಅಂತ ಅವರು ಪ್ರತಿಪಾದಿಸಿದ್ದಾರೆ. ಇನ್ನು ಕಲಬುರ್ಗಿಯವರ ವ್ಯಾಖ್ಯಾನಗಳನ್ನು ಸ್ವಲ್ಪ ನಾವು ಟಚ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಯಾಕಂದರೆ ಅವರಿಗೆ ನಾವು ಉತ್ತರ ಕೊಡ್ತಕ್ಕಂಥದ್ದು. ಅವ್ರ ಲೇಖನ ದಾಸೋಹ ಐತಿಹಾಸಿಕ ಅಗತ್ಯದ ಸೃಷ್ಟಿ ಅಂತೇಳಿ ಮಾರ್ಗ 1 ಪುಟ 276. ಈ ಲೇಖನದಲ್ಲಿ ಜಂಗಮ ಅಂದರೆ ವೀರಶೈವ ತತ್ವನಿಷ್ಠ ವ್ಯಕ್ತಿ ಇಲ್ಲವೇ ಸಮುದಾಯ ಅಂತ ಹೀಗೆ ಎರಡು ಅಕ್ಕಪಕ್ಕ ಇರ್ತಾರೆ, ವ್ಯಕ್ತಿ ಮತ್ತು ಸಮುದಾಯ ಅಂತ. ಅವ್ರ ಉದ್ದೇಶ ಇಷ್ಟೇ. ಅವ್ರ ಮನಸ್ಸಿನಲ್ಲಿ ಜಂಗಮ ಇಕ್ಕಷ್ಟು ಸಮಾಜ ಅಂತ ಮಾಡಬೇಕಾಗಿರೋದ್ರಿಂದ ವ್ಯಕ್ತಿಯನ್ನು ನೇಪಥ್ಯಕ್ಕೆ ಸರಿಸಿ ಸಮುದಾಯವನ್ನು ಮುಂದಕ್ಕೆ ತಂದು ಆಮೇಲೆ ಸಮುದಾಯ ಪದವನ್ನು ಸಮಾಜ ಪದದಿಂದ ರೀಪ್ಲೇಸ್ ಮಾಡೋದು, ಇಷ್ಟ ಅವ್ರ ಉದ್ದೇಶ. ಅದು ಗೊತ್ತಾಗ್ತದೆ. ಅದು ಇನ್ನು
ಅವ್ರು ಹೇಳ್ತಾರೆ ಮುಂದೆ 12ನೇ ಶತಮಾನದ ಯಾವುದೋ ಒಂದು ಸಾಮಾಜಿಕ ಪರಿಸ್ಥಿತಿಯ ಒತ್ತಡದಿಂದ ದಾಸೋಹದಂಥ ಜನಪರ ತತ್ವ ಹುಟ್ಟಿಕೊಂಡಿದೆ. ಜಂಗಮ ಅಂದರೆ ಸಮಾಜ ಮತ್ತು ಧನ ಇವೆರಡರ ಮಧ್ಯೆ ನಡೆಯುತ್ತಿದ್ದಂಥ ಶೋಷಣೆ ರೂಪದ ದಾನ ವ್ಯವಸ್ಥೆಯನ್ನು ಸದೆಬಡಿಯಲು ಶರಣರು ದಾಸೋಹ ತತ್ವವನ್ನು ಅನುಷ್ಠಾನಕ್ಕೆ ತಂದರು. ಬಸವ ಪೂರ್ವ ಕಾಲದಲ್ಲಿ ದಾನವು ಸಮಾಜದಲ್ಲಿ ಆರ್ಥಿಕ ಅಸಮಾನತೆಯನ್ನು ನಿರ್ಮಿಸುವ ಒಂದು ಪ್ರಬಲ ಮಾಧ್ಯಮವಾಗಿ ಬೆಳೆದಿತ್ತು. ಜನರಿಂದ ತೆರಿಗೆ ರೂಪದಲ್ಲಿ ಸಂಗ್ರಹಿಸಲ್ಪಡುತ್ತಿದ್ದ ಸಂಪತ್ತನ್ನು ರಾಜನು ಪುರೋಹಿತಶಾಹಿಗಳಿಗೆ ನೀಡಿಬಿಡ್ತಿದ್ದ. ಅಂದರೆ ಇದು ಈ ರೀತಿ ಜನಗಳ ಶೋಷಣೆ ಆಗ್ತಿತ್ತು ಅಂತ ಇವರು ಕಲಬುರ್ಗಿ ಅವರು ಗುರುತಿಸ್ತಕ್ಕಂಥದ್ದು. ತೆರಿಗೆಯ ಮುಖಾಂತರ ಜನರನ್ನು ಶೋಷಿಸಿ ಆ ದುಡ್ಡನ್ನು ಪುರೋಹಿತಶಾಹಿಗಳಿಗೆ ಕೊಟ್ಟು ಪುರೋಹಿತಶಾಹಿಯನ್ನು ಶ್ರೀಮಂತ ಮಾಡ್ತಾ ಇದ್ರು ಅಂತೇಳಿ ಡಾಕ್ಟರ್ ಕಲಬುರ್ಗಿ ಅವರು ಗಮನಿಸ್ತಕ್ಕಂಥ ಅರ್ಥ. ಅಗ್ರಹಾರ, ದೇವಾಲಯ, ಪುರೋಹಿತಶಾಹಿ, ರಾಜಶಾಹಿ ಇಂಥ ವ್ಯವಸ್ಥೆಯಲ್ಲಿ ಹುಟ್ಟಿದ ದಾನಕ್ಕೆ ಎದುರಾಗಿ ಹುಟ್ಟಿಕೊಂಡ ಶರಣರ ಅನಿವಾರ್ಯ ತತ್ವವೇ ದಾಸೋಹ ತತ್ವ. ದಾನ ಕೊಡುವವನ ಅಹಂಭಾವ ಮತ್ತು ಪಡೆದುಕೊಂಡವನ ದೈನ್ಯತಾ ಭಾವ ಈ ಉಭಯ ಭಾವ ಸೂತಕಗಳಿಲ್ಲದೆ ಜರುಗುವ ಒಂದು ವಿನಿಮಯ ಕ್ರಿಯೆ ಅಂತ ಹೇಳ್ತಾರೆ ಅವರು. ದಾಸೋಹದಲ್ಲಿ ಕೊಡುವವನ ಮತ್ತು ಪಡೆದವನ ಹಕ್ಕುಗಳಿಲ್ಲದೆ ಶಿವನ ಹಕ್ಕು ಇರುತ್ತದೆ. ದಾನ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಮೇಲ್ವರ್ಗದವರು ಮೇಲ್ವರ್ಣದವರಿಗೆ ಕೊಟ್ಟದ್ದೇ ಕಂಡರೆ ದಾಸೋಹವು ಈ ವರ್ಗರಹಿತವಾಗಿ ಭಕ್ತ ಸಮಾಜದಲ್ಲಿ ಮುಕ್ತವಾಗಿ ನಡೆಯುವ ಒಂದು ವಿನಿಮಯ ಕ್ರಿಯೆ. ನೋಡಿ, ಹಿಂಗೆ ಭಾಳ ಸರಿ ಅವರು ವಿನಿಮಯ ಕ್ರಿಯೆ ಅಂತ ಹೇಳ್ತಾರೆ. ಇದರಿಂದ ಪುರೋಹಿತರಿಗೆ ಮಾತ್ರ ನೀಡುವುದರ ಮೂಲಕ ದೇವರನ್ನು ತೃಪ್ತಿಪಡಿಸಬೇಕೆಂಬ ಭಾವ ನಿಂತು ಹೋಗಿ ಪ್ರಜೆಗಳಿಗೆ ನೀಡುವ ಮುಖಾಂತರ, ಅಂದರೆ ಜಂಗಮಕ್ಕೆ ನೀಡೋದು ಅಂದರೆ ಪ್ರಜೆಗಳಿಗೆ ನೀಡೋದಂತ, ಪ್ರಜೆಗಳಿಗೆ ನೀಡುವುದರ ಮೂಲಕ ದೇವರನ್ನು ತೃಪ್ತಿಪಡಿಸುವ ಹೊಸ ತತ್ವ ತೆರೆದುಕೊಂಡಿತು. ಲಿಂಗದ ಮುಖ ಜಂಗಮವೆಂದರೆ ಪುರೋಹಿತ ವರ್ಗವೆಂಬ ಪರಂಪರಾಗತ ಶೈವವಾದವು ಅಳಿದು ಲಿಂಗದ ಮುಖ ಜಂಗಮ ಅಂದರೆ ಜನವರ್ಗವೆಂಬ ಪ್ರಗತಿಪರ ವೀರಶೈವವಾದವು ಬೆಳೆಯಿತು ಅಂತೇಳಿ 278ನೇ ಪುಟದಲ್ಲಿ ಬರೀತಾರೆ ಅವರು. ಹೀಗೆ ಅವರು ಮೆಲ್ಲನೆ ತತ್ವವನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿದರೆ, ಜನಸೇವೆ ಜನಾರ್ದನನ ಸೇವೆ ಎನ್ನುವ ಘಟ್ಟಕ್ಕೆ ತೆಗೆದುಕೊಂಡು ಹೋಗಿ ವೀರಶೈವ ಅಥವಾ ಲಿಂಗಾಯತ ತತ್ವವನ್ನು ತಗೊಂಡು ನಿಲ್ಲಿಸ್ತಾರೆ. ಅಂದರೆ ಇದರಿಂದ ಅಲ್ಲಿ ಏನು ಆಭಾಸ ಉಂಟಾಗ್ತದೆ ಅಂದರೆ, ನಾನು ಆಗಲೇ ಹಿಂದಿನ ಇದರಲ್ಲಿ ಚರ್ಚೆ ಮಾಡಿದ್ದೇನೆ, ಲಿಂಗಾಯತ ಧರ್ಮ ಅನ್ನೋದು ತತ್ವ ಅನ್ನೋದು ಒಂದು ನಿರೀಶ್ವರವಾದ ಆಗ್ತದೆ. ಆದರೆ ಇದು ನಿರೀಶ್ವರವಾದವಲ್ಲ, ಇದೊಂದು ಸಸೇಶ್ವರವಾದ. ಅದರಿಂದ ಇವರು ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಇಡೀ ಒಂದು ಸೆಂಟ್ರಲ್ ತತ್ವವನ್ನು, ಕೋರ್ ತತ್ವವನ್ನು ಅದರ ವಿರುದ್ಧ ನೆಲೆಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತದೆ. ಆಮೇಲೆ ಅಲ್ಲದೆ ಈಗ ಇಷ್ಟೆಲ್ಲ ನಾವು ಮೇಲೆ ನಮ್ಮ ವಚನಗಳ ಉದಾಹರಣೆಯಲ್ಲಿ ನೋಡ್ತಾ ಬಂದ್ವಿ, ಅಲ್ಲೆಲ್ಲೂ ಕೂಡ ದಾಸೋಹ ಅಂದರೆ ಸಮಾಜ ಸೇವೆ ಅಂತ ಅರ್ಥ ಇಲ್ಲ, ಅದು ಜಂಗಮ ಸೇವೆ ಅಂತ ಅರ್ಥ ಇದೆ. ಜಂಗಮ ಅಂದರೆ ಅವನು ಜಂಗಮನಲ್ಲ, ಅವನೊಬ್ಬ ಆಚಾರ್ಯ ಪುರುಷನಾದ ವ್ಯಕ್ತಿ ಮತ್ತು ಶಿವಚೇತನ, ಇವೆರಡು ಅರ್ಥ ಅದಕ್ಕಿರೋದು ಪ್ರಧಾನವಾಗಿ ನಮಗೆ ಕಂಡು ಬಂದಿದೆ. ಆದ್ದರಿಂದ ಚಲನಶೀಲ ಅನ್ನೋದು ಇದೊಂದು ಕಾವ್ಯಾತ್ಮಕವಾದ ಅರ್ಥವನ್ನು ಕೆಲವು ವಿದ್ವಾಂಸರು ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಅದೊಂದು ಜೀವಂತಿಕೆ, ಡೈನಮಿಕ್ಸ್ ಅನ್ನುವಂಥ ಅರ್ಥವನ್ನು ಕಟ್ಟಿಕೊಟ್ಟಿದ್ದಾರೆ. ಅದು ಪ್ರಧಾನ ಅಲ್ಲ. ಇಲ್ಲಿ ಎರಡು ಮೀನಿಂಗ್ ನಮಗೆ ಬಹಳ ಮುಖ್ಯ. ಜಂಗಮ ಅಂದರೆ ಅದು ಒಂದು ಶಿವಚೈತನ್ಯ, ಇನ್ನೊಂದು ಆ ಶಿವನ ಅವತಾರಿಯಾಗಿರ್ತಕ್ಕಂಥ ಆಚಾರ್ಯ, ನಮ್ಮ ಮುಂದೆ ಕಾಣ್ತಕ್ಕಂಥ ಒಬ್ಬ ಆಚಾರ್ಯ ಪುರುಷ, ಜಂಗಮನಾಗಿ ನಮ್ಮ ಮನೆಗೆ ಬಂದು ಬೇಡ್ತಕ್ಕಂಥ ಭಕ್ತನನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಬ್ಬ ಪುರುಷ ಮತ್ತು ದಾಸೋಹಕ್ಕೆ ಬಾಧ್ಯಸ್ಥನಾಗಿರ್ತಕ್ಕಂಥ ಜಂಗಮ. ಇಷ್ಟ ಅರ್ಥ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಜಂಗಮ ಅಂದರೆ ಸಮಾಜ ಅನ್ನೋ ಕಲಬುರ್ಗಿಯವರ ಮೀನಿಂಗಿಗೆ ಅರ್ಥ ಇಲ್ಲ. ಆದ್ದರಿಂದ ಅದನ್ನು ನೋಡ್ತಾ ಹೋಗೋಣ. ಮತ್ತೆ ಈ ಕುರಿತು ಅವರು ಕಲ್ಪಿಸ್ತಕ್ಕಂಥ ದಾಸೋಹ ವಿನಿಮಯ ಕ್ರಿಯೆ ಅನ್ನೋದಂತೂ ಅದಕ್ಕೆ ಅರ್ಥ ಹುಡುಕೋದೇ ನಮಗೆ ಭಾಳ ಕಷ್ಟ ಸಾಧ್ಯ. ದಾಸೋಹವು ನನ್ನ ದೃಷ್ಟಿಯಲ್ಲಿ ಜಂಗಮವು ಭಕ್ತನನ್ನು ಶೋಷಿಸ್ತಕ್ಕಂಥ ಒಂದು ಸಾಧನ. ಭಕ್ತನಿಗೆ ಐಕ್ಯದ ಆಸೆ ಹಂಬಲ ತೋರಿ ಗುರು ಮೂಲಕ ಅವನಿಗೆ ಲಿಂಗದೀಕ್ಷೆ ನೀಡಿ ದಾಸೋಹದ ಮುಖೇನ ಭಕ್ತಲೋಕವನ್ನು ಜಂಗಮಕ್ಕೆ ಹೆಚ್ಚು ಹೆಚ್ಚು ಬಂಧಿಯಾಗಿಸುವುದು ಕೂಡ ಶೋಷಣೆಯ ಒಂದು ತಂತ್ರಗಾರಿಕೆ, ಒಂದು ಟ್ಯಾಕ್ಟಿಕ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದರೆ ಭವಿಲೋಕವನ್ನು ಭಕ್ತಗೊಳಿಸುವಾಗ ಗುರುವಿನ ಮುಖಾಂತರ ಲಿಂಗ ದೀಕ್ಷೆ ಕೊಡಿಸ್ತಾರೆ. ಗುರುವಿನ ಮುಖಾಂತರ ಲಿಂಗ ದೀಕ್ಷೆ ಕೊಡಿಸಿ ಗುರು ಲಿಂಗ ಶಿವ ಗುರು ಲಿಂಗ ಜಂಗಮ ಇವು ಮೂರು ಶಿವರೂಪಗಳು ಅಂತ ಮೊದಲು ಹೇಳ್ತಾರೆ. ಮೊದಲು ಹೇಳಿ ಆಮೇಲೆ ಒಳಗಡೆ ಅವನು ಪ್ರವೇಶ ಮಾಡಿ ಅರ್ಥ ಮಾಡ್ಕೊಳ್ಳಂತ ಓದಂಗೆಲ್ಲ ಗುರು ನೆಗೆಟಾಗ್ತಾನೆ, ಲಿಂಗ ನೆಗೆಟಾಗಿ ಕೊನೆಗುಳಿಯೋದು ಜಂಗಮ ಮಾತ್ರ. ಆಗ ಜಂಗಮ ಕೇಂದ್ರವಾಗಿ ಭಕ್ತನ ಸೇವೆ ಎಲ್ಲ ನಡೀತದೆ. ಆದ್ದರಿಂದ ಅಂಥ ಜಂಗಮನಿಗೆ ತಾನು ತನುಮನ ಧನ ಸೇವೆಗಳನ್ನೆಲ್ಲ ಮಾಡಿ
ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಅವನಿಗೆ ಬಾಣ ಬಿಟ್ಟು ನೀನು ಮನಸ್ಸಿನಲ್ಲೂ ಕೂಡ ಕಲ್ಪನೆ ಮಾಡ್ಕೋಬೇಡ ಅನ್ನುವಂಥ ಒಂದು ಭಯವನ್ನು ಹುಟ್ಟಿಸ್ತಾರೆ ಶರಣರು. ಈಗ ದಾಸೋಹ ಅಂದರೆ ಭಾಳ ಜನ ನಮ್ಮಲ್ಲಿ ಅನ್ನ ಸಂತರ್ಪಣೆ ಅಂತ ಭಾಳ ಸರಳವಾಗಿ ತಿಳ್ಕೊಂಡಿದ್ದಾರೆ. ಇಂಥದ್ರಲ್ಲಿ ತನು ಮನ ಧನ ಅರ್ಥ ಪ್ರಾಣ ಅಭಿಮಾನ ದಾಸೋಹಗಳು ಅವರಿಗೆ ಅರ್ಥವೇ ಆಗಲ್ಲ. ಧನ ಈಕ್ವಲ್ಸ್ಟು ಅರ್ಥ, ಪ್ರಾಣ ಈಕ್ವಲ್ಸ್ಟು ತನು, ಮನ ಈಕ್ವಲ್ಸ್ಟು ಅಭಿಮಾನ ಎಂದು ಡಾಕ್ಟರ್ ಕಲಬುರ್ಗಿಯವರು ಅರ್ಥೈಸಿರ್ತಕ್ಕಂಥದ್ದು ಸರಿಯಲ್ಲ ಅದು. ಏಕೆಂದರೆ ಗುರುವಿಗೆ ತನು ಅಂದರೆ ಭಕ್ತ ತನ್ನ ತನು ಸೇವೆಯನ್ನು ಗುರುವಿಗೆ ಮಾಡ್ತಕ್ಕಂಥದ್ದು. ಇನ್ನು ಲಿಂಗಕ್ಕೆ ಮನ ಅಂದರೆ ಲಿಂಗಕ್ಕೆ ಮನ ಅನ್ನೋದು ಲಿಂಗದಲ್ಲಿ ತನ್ನ ಮನವನ್ನು ಇಟ್ಟು ಶಿವನನ್ನು ಧ್ಯಾನಿಸ್ತಕ್ಕಂಥದ್ದು, ಅಲ್ಲಿ ಶಿವನನ್ನು ಕಾಣ್ತಕ್ಕಂಥದ್ದು ಅಂತ. ಇನ್ನು ಜಂಗಮಕ್ಕೆ ಧನ ಅಂದರೆ ತಾನು ತನ್ನ ಕಷ್ಟಕಾಯಕದಿಂದ ದುಡಿದದ್ದನ್ನು ತನ್ನ ಜೀವನಕ್ಕೆ ಉಪಯೋಗಿಸಿಕೊಂಡು ಮಿಕ್ಕದ್ದನ್ನು ಆ ಜಂಗಮನಿಗೆ ದಾಸೋಹ ಮಾಡ್ತಕ್ಕಂಥದ್ದು, ಅದು ಅರ್ಥದಾಸೋಹ. ಹೀಗೆ ಜಂಗಮಕ್ಕೆ ಸಲ್ಲಿಸುವ ಭಕ್ತನ ತ್ರಿವಿಧ ಸೇವೆ, ಜಂಗಮ ಭಕ್ತನ ಕರ್ತವ್ಯ ಮತ್ತು ಜಂಗಮನು ಭಕ್ತನ ಮನೆಗೆ ಹೋಗಿ ಕಾಡುವ ಬೇಡುವ ಸಂಬಂಧವಾದ ಕೆಲವೇ ವಚನಗಳನ್ನು ನಾವು ಪರಿಶೀಲಿಸಿದರೆ ಸಾಕು. ಇದು ಸಮಾಜ ಸೇವೆಯಲ್ಲ, ಜಂಗಮ ಭಕ್ತನನ್ನು ಶೋಷಿಸ್ತಕ್ಕಂಥ ಒಂದು ಧಾರ್ಮಿಕ ನಂಬಿಕೆಯ ಆಚಾರ ಕ್ರಿಯೆ ಅಂತ ನಮ್ಗೆ ಅರ್ಥ ಆಗ್ತದೆ. ಭಕ್ತನಿಗೆ ಸಂಬಂಧಪಟ್ಟು ಭವಿ ಮೇಲಿರ್ತಕ್ಕಂಥ ನಿಷೇಧಗಳು, ಭಕ್ತನ ಮೇಲೆ ಹೇರ್ತಕ್ಕಂಥ ಕೆಲವು ನಿಯಮಗಳು, ಆಮೇಲೆ ಜಂಗಮ ಭಕ್ತನ ಸಂಬಂಧ, ಈ ಸಂಬಂಧವಾದ ವಚನಗಳನ್ನು ಸ್ವಲ್ಪ ನಾವು ವಿಶೇಷ ಗಮನ ಕೊಟ್ಟು ಅಭ್ಯಾಸ ಮಾಡ್ತಾ ಬಂದಾಗ ಇದು ದಾಸೋಹ ಅನ್ನೋದೇನು ಅಂತ ನಮಗೆ ಅರ್ಥ ಆಗ್ತದೆ. ಆಮೇಲೆ ಜಂಗಮನ ಸಮಾಜನೆ ಅಂತಲೂ ಗೊತ್ತಾಗ್ತದೆ ನಮಗೆ. ಭಕ್ತನನ್ನು ಶರಣರು ಶೋಷಣೆಗೆ ಒಳಪಡಿಸುವ ಹಂತ ಎಂದರೆ ಗುರು ನೀಡುವ ದೀಕ್ಷೆಯ ಮೂಲಕ ಭವಿಗಳನ್ನು ಭಕ್ತಗೊಳಿಸ್ತಕ್ಕಂಥದ್ದು. ಇದು ಮೊದಲನೇದು. ಇದು ನಾನು ಒಂದು 13 ಪಾಯಿಂಟ್ ಇಲ್ಲಿ ಕೊಡ್ತಾ ಇದ್ದೀನಿ. ಒಂದನೇದೇನೆಂದರೆ ಗುರು ನೀಡುವ ಲಿಂಗ ದೀಕ್ಷೆಯ ಮೂಲಕ ಭವಿಗಳನ್ನು ಭಕ್ತಗೊಳಿಸೋದು. ಭಕ್ತರಾದ ಬಳಿಕ ಶಿವರೂಪತ್ರಯಗಳಲ್ಲಿ ಮೊದಲು ಲಿಂಗವನ್ನು ಹಿಂದಕ್ಕೆ ಸರಿಸಿ ಜಂಗಮವೊಂದೇ ಶಿವ ಲಿಂಗ ರೂಪ ಅಥವಾ ಶಿವನ ಅವತಾರ ಅಂತ ಹೇಳ್ತಕ್ಕಂಥದ್ದು. ಈ ಅರಿವು ಆ ಭಕ್ತನಲ್ಲಿ ಸೃಷ್ಟಿಸ್ತಕ್ಕಂಥದ್ದು. ನಂತರ ಭಕ್ತನಿಗೆ ಭೃತ್ಯಾಚಾರ ಬೋಧನೆ, ಪೌರಾಣಿಕ ಕಥೆಗಳ ಮೂಲಕ ಭಯ ಹುಟ್ಟಿಸ್ತಕ್ಕಂಥದ್ದು, ವಿಧಿ ನಿಷೇಧಗಳನ್ನು ಹೇರ್ತಕ್ಕಂಥದ್ದು, ಭವಿ ಸಂಘ ತೊರೆಯಿರಿ, ಮತ್ತೆ ಭವಿ ಸಂಸ್ಕೃತಿಗೆ ಮರಳಬೇಡಿರಿ ಅಂತೇಳಿ ತಾಕೀತು ಮಾಡ್ತಕ್ಕಂಥದ್ದು, ಏಕದೇವೋಪಾಸನೆ ಬೋಧಿಸುವ ಮೂಲಕ ವೈದಿಕ ತಾಂತ್ರಿಕ ಜೈನ ಬೌದ್ಧ ಶೈವ ಶಾಕ್ತ ಮುಂತಾದ ಅನ್ಯ ಹಲವು ದೈವಗಳಿಗೆ ಎರಗಬಾರದು, ಹಲವು ದೈವಗಳಿಗೆ ಎರಗುವುದು ಭಕ್ತಿ ಹಾದರ ಎಂದು ಭಕ್ತರಲ್ಲಿ ಭಯ ಮತ್ತು ಕೀಳರಿಮೆ ಹುಟ್ಟಿಸಿ ಅವರನ್ನು ಒಂದೇ ದೈವದ ಧರ್ಮದ ಚೌಕಟ್ಟಿನಲ್ಲಿ ಬಂಧಿಸ್ತಕ್ಕಂಥದ್ದು. ಇದು ಒಂದು ರೀತಿಯ ಧಾರ್ಮಿಕ ದಿಗ್ಬಂಧನ ಅಂತ ನಾವು ಹೇಳ್ಬೋದು. ಇನ್ನು 5ನೇದು ಶೈವ ಗುರುವಿನ ಕೈಯಿಂದಲೂ ಲಿಂಗ ದೀಕ್ಷೆ ಪಡೆಯದಂತೆ ವಿಧಿಸ್ತಕ್ಕಂಥದ್ದು. ಚನ್ನಬಸವಣ್ಣ ಬಹಳ ಒತ್ತಿನಿಂದ ಇದನ್ನು ಹೇಳ್ತಾನೆ. ವೀರಶೈವ ಗುರುವಿನಿಂದ ಲಿಂಗ ದೀಕ್ಷೆ ಪಡೆದ್ರೆ ಮಾತ್ರ ದೀಕ್ಷೆ, ನೀನು ಶೈವ ಗುರುವಿನಿಂದ ದೀಕ್ಷೆ ಪಡೆದ್ರೆ ಅದು ದೀಕ್ಷೆ ಅಲ್ಲ, ನೀನು ಭವಿ ಇನ್ನು ಅಂತ ಹೇಳಿ ಚನ್ನಬಸವಣ್ಣ ತಾಕೀತು ಮಾಡ್ತಾನೆ. ಆಮೇಲೆ 6ನೇದು ತೀರ್ಥಯಾತ್ರೆ ಯಾರೂ ಹೋಗಬಾರದು, ಲಿಂಗಾಯತ ಭಕ್ತರಾದವರು ತೀರ್ಥಯಾತ್ರೆ ಹೋಗಂಗಿಲ್ಲ ಅಂತೇಳಿ. ಆಮೇಲೆ ಪರನಾರಿ, ಪರಸತಿ, ಪರಧನ ಇವೆಲ್ಲವೂ ಭಕ್ತರಿಗೆ ನಿಷೇಧ. ಆಮೇಲೆ ಕಾಯಕ, ಸತ್ಯಶುದ್ಧ ಕಾಯಕ ಕುಲವೃತ್ತಿಯನ್ನು ನಿಷ್ಠೆಯಿಂದ ಮಾಡಿ, ಬಹಳ ನಿಷ್ಠೆಯಿಂದ ತಮ್ಮ ಕುಲವೃತ್ತಿಯನ್ನು ಮಾಡಿ ಇಂದಿಂಗೆ ನಾಳೆಂಗೆ ಅಂತ ಸಂಗ್ರಹಿಸಿಡದೆ ನೋಡಿ, ಅದನ್ನು ಮನಿ ಅಕ್ಯುಮುಲೇಟ್ ಮಾಡಬಾರ್ದು, ಅವರು ಕೂಡಿಟ್ಕೋಬಾರ್ದು. ಯಾರು ದುಡಿದಂಥ ಶ್ರಮಿಕರು ಭಕ್ತರು ಅದನ್ನು ಇಂದಿಂಗೆ ನಾಳೆಂಗೆ ಅಂತ ಕೂಡಿಡದೆ, ಲೋಭಿತನ ತಾಳದೆ ಅಂದಂದಿಂಗೆ ದುಡಿದದ್ದನ್ನು ಅಂದಂದಿಂಗೆ ಖರ್ಚು ಮಾಡಬೇಕು. ಜೀವನಕ್ಕಾಗಿ ಉಳಿದದ್ದನ್ನು ಗುರುಲಿಂಗ ಜಂಗಮಕ್ಕೆ ತ್ರಿವಿಧ ದಾಸೋಹ ಮಾಡ್ತಕ್ಕಂಥದ್ದು. ಇನ್ನು 8ನೇ ಪಾಯಿಂಟು, ಜಂಗಮ ದಾಸೋಹಿ ಭಕ್ತನು ನಿರ್ವಂಚನೆಯಿಂದ ಕಿಂಕಿಲನಾಗಿ ಭೃತ್ಯನಾಗಿ ಜಂಗಮ ಸೇವೆ ಮಾಡಬೇಕು. ಅವನು ವಸ್ತ್ರ ಹೊನ್ನು ಕನ್ನಿಕೆ ಕೇಳಿಯಾನು ಅಂತ ಅಂಜಬಾರದು. 9ನೇ ಪಾಯಿಂಟು, ಕಾಡಬಾರದು ಜಂಗಮ, ಬೇಡಿಸಿಕೊಳ್ಳಬಾರದು ಭಕ್ತ, ಬೇಡುವ ಮೊದಲೇ ನೀಡಿಯೂ ತಾನು ಮಾಡಿದೆ ಅಂತ ಅಹಂಕರಿಸಬಾರದು. ಇನ್ನು 10ನೇ ಪಾಯಿಂಟು, ಗುರುಲಿಂಗಗಳಿಗಿಂತ ಜಂಗಮವೇ ಶ್ರೇಷ್ಠ ಅಧಿಕ ಅಂತ ತಿಳಿಬೇಕು. ಜಂಗಮದಲ್ಲಿ ಉಚ್ಚ ನೀಚ, ಶ್ರೇಷ್ಠ ಕನಿಷ್ಠ ಎಂಬಿತ್ಯಾದಿ ಭೇದವಲ್ಲದೆ ಯಾವ ಕುಲಭೇದವನ್ನು ಕೂಡ ಮಾಡಬಾರದು. ಜಂಗಮದಲ್ಲಿ ಅವನು ಶ್ರೇಷ್ಠ ಕನಿಷ್ಠ ಈ ರೀತಿ ಮಾಡಬಾರ್ದು, ಉಚ್ಚ ನೀಚ ಅಂತ ಮಾಡಬಾರ್ದು, ಒಳ್ಳೆ ಬಟ್ಟೆ ತೊಟ್ಕೊಂಬಂದನ ಅಥವಾ ಕನಿಷ್ಠ ಬಟ್ಟೆ ತೊಟ್ಕೊಂಬಂದನ ಅಂತ ಮಾಡಬಾರ್ದು, ಇವನು ಹೀನ ಜಾತಿ ಅವನು ಮೇಲೆ ಈ ಥರ ಮಾಡಬಾರ್ದು, ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಅವನಲ್ಲಿ ಗುಣಾವಗುಣಗಳನ್ನು ಹುಡುಕಬಾರ್ದು ಅಂತಲೂ ಹೇಳ್ತಾರೆ. ಜಂಗಮದಲ್ಲಿ ಗುಣಾವಗುಣಗಳನ್ನು ಹುಡುಕಬಾರ್ದು ಅಂತ ಹೇಳ್ತಾರೆ.
ಹೀಗೆ ಮತ್ತೆ ಪೂಜಾ ವೇಳೆ ಜಂಗಮ ಮನೆಗೆ ಬಂದರೆ ಲಿಂಗ ಪೂಜೆಯ ತೊರೆದು ಜಂಗಮವನ್ನು ಆರಾಧಿಸಬೇಕು. ಲಿಂಗವು ಕನ್ನಡಿ, ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು. ನೋಡಿ, ಹಿಂಗೆ ಲಿಂಗದಿಂದ ಭಕ್ತನ ಮನಸ್ಸನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು, ಜಂಗಮದ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥದ್ದು. ಹೀಗೆ ಕೊನೆಗೆ ಜಂಗಮ ದಾಸೋಹದೊಳಗೆ ಗುರು ಲಿಂಗ ಜಂಗಮ ಎಲ್ಲದೂ ಇದೆ. ನೋಡಿ, ಅಲ್ಲಿ ಲಾಸ್ಟಿಗೆ ಈಗ ಕೊನೆಗೆ ಏನು ಮಾಡಿಬಿಡ್ತಾರೆ ಅವರು, ಜಂಗಮ ಲಿಂಗದಿಂದ ಭಕ್ತನ ಮನಸ್ಸನ್ನು ಜಂಗಮದ ಕಡೆಗೆ ತಿರುಗಿಸಿದ್ರು, ಜಂಗಮದಿಂದ ಮತ್ತೆ ಭಕ್ತನ ಮನಸ್ಸನ್ನು ದಾಸೋಹದ ಕಡೆಗೆ ತಿರುಗಿಸಿ, ದಾಸೋಹದೊಳಗೆ ಎಲ್ಲದೂ ಇದೆ, ಸರ್ವವೂ ಇದೆ ಅಂತ ಅವನಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸ್ತಾರೆ ಅವರು. ಹಾಗಾಗಿ ಈಗ ನೋಡ್ರಿ, ಇಲ್ಲಿ ಇದರಲ್ಲೇ ಶಿವನಿರುವುದು. ದಾಸೋಹವೇ ಅದ್ವೈತ ತತ್ವದ ಶಿವ ಸಾಕ್ಷಾತ್ಕಾರದ ಏಕೈಕ ಸಾಧನ ಎಂದು ಬೋಧಿಸಿ ಭಕ್ತ ದುಡಿದ ಸಂಪದವೆಲ್ಲದೂ ತಂತಾನೇ ಜಂಗಮದ ಜೋಳಿಗೆಗೆ ಬಂದು ಬೀಳುವಂತೆ ಮಾಡ್ತಕ್ಕಂಥ ತಂತ್ರಗಾರಿಕೆ ಇದು. ಭಕ್ತನ ಸರ್ವೇಂದ್ರಿಯ ಸುಖಗಳು ಆ ಲಿಂಗ ಜಂಗಮಕ್ಕೆ ಅರ್ಪಣೆಯಾಗುವಂತೆ ಕ್ರಿಯಾವಿಧಿ ಹೇರುವುದು. ಇದಕ್ಕೆ ಪೂರಕವಾಗಿ ಭಕ್ತನು ತನ್ನ ಸರ್ವೇಂದ್ರಿಯಗಳಲ್ಲಿ ಲಿಂಗ ಪ್ರತಿಷ್ಠಿಸಿಕೊಂಡು ಲಿಂಗಕಾಯಿಯಾಗಬೇಕೆಂದು, ಷಟ್ಸ್ಥಲ ಮುಖೇನ ಐಕ್ಯ ಸಾಧಿಸಬೇಕೆಂದು ತತ್ವ ವಿಧಿಸುವುದು. ಆದರೆ ಆಮೇಲೆ ಷಟ್ಸ್ಥಲಗಳನ್ನು ಅಮಾನ್ಯ ಮಾಡಿ ದಾಸೋಹ ಒಂದೇ ಪ್ರಮುಖ ಅಂತ ಮತ್ತೆ ಹೇಳ್ತಕ್ಕಂಥದ್ದು. ಹೀಗೆ ವಾಸ್ತವವಾಗಿ ದಾಸೋಹದಲ್ಲಿಯೇ ಷಡುಸ್ಥಲಗಳಿವೆ ಎಂದು ಬೋಧಿಸಿ ಭಕ್ತನಿಗೆ ಮೋಕ್ಷದ ಏಕೈಕ ದಾರಿ ಅಂದರೆ ಜಂಗಮ ದಾಸೋಹ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಹೀಗೆ ಇದು ಧರ್ಮವನ್ನು ನಾವು ಕ್ಲೀನಾಗಿ ಒಳಗಡೆ ಓದ್ಕೊಂತ ಬಂದಾಗ ಭಕ್ತರು ಒಂದೊಂದನ್ನೇ ಏಣಿಗಳನ್ನು ಸ್ಟೆಪ್ಸನ್ನು ತಕ್ಕೊಂತ ಬರ್ತಾರೆ. ಅವರು ಲಿಂಗ ತೆಗಿತಾರೆ, ಆಮೇಲೆ ಮೆಲ್ಲಕ್ಕೆ ಜಂಗಮ ತೆಗಿತಾರೆ, ಆಮೇಲೆ ಲಾಸ್ಟಿಗೆ ದಾಸೋಹನ ಮುಂದಿಡ್ತಾರೆ. ಇದು ಈ ರೀತಿ ಮಾಡ್ತಕ್ಕಂಥದ್ದು ಜಂಗಮದ ಒಂದು ಹೂರ್ಣವನ್ನು ನಾವು ಅರ್ಥ ಮಾಡಿಕೊಂಡಾಗ, ಜಂಗಮ ಮತ್ತು ಜಂಗಮ ದಾಸೋಹ ಅನ್ನುವುದರ ಹೂರ್ಣವನ್ನು ಅರ್ಥ ಮಾಡಿಕೊಂಡಾಗ ಪಕ್ಕ ಭಕ್ತನನ್ನು ಶೋಷಣೆಯ ಬಲೆಗೆ ಹಾಕ್ತಕ್ಕಂಥದ್ದು ಇದು ಒಂದು ತಂತ್ರಗಾರಿಕೆ ಅಂತ. ಶರಣರು ಭಕ್ತರಲ್ಲಿ ಹುಟ್ಟಿಸುವ ಮುಖ್ಯವಾದ ಭ್ರಮೆ ಜಂಗಮವು ಶಿವನ ಅವತಾರಿ. ಇದು ಮೊದಲಿಗೆ ಅವನು ಶಿವನ ಅವತಾರಿ. ಗುರುಲಿಂಗ ಅಮುಖ್ಯ. ಲಿಂಗದ ಮುಖ, ಜಿಹ್ವೆ, ಪ್ರಾಣ ಎಲ್ಲದೂ ಜಂಗಮವೇ. ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮೋ ನೋಡಿರಿ. ಲಿಂಗವು ಎರೆದಡೆ ನೆನೆಯದು, ಮರೆದಡೆ ಬಾಡದು, ಹುರುಳಿಲ್ಲ ಲಿಂಗಾರ್ಚನೆ ಕೂಡಲ ಸಂಗಮ ದೇವ, ಜಂಗಮ ಕೆರೆದಡೆ ಸ್ಥಾವರ ನೆನೆಯಿತ್ತು ಅಂತೇಳಿ ಬಸವಣ್ಣನ 196ನೇ ವಚನ ಹೇಳ್ತದೆ. ಹೀಗೆಲ್ಲ ಜಂಗಮ ಸೇವೆ ಹೀಗೆಲ್ಲ ಬೋಧಿಸಿ ಭಕ್ತನನ್ನು ಲಿಂಗ ವಿಮುಖನನ್ನಾಗಿ ಮಾಡಿ ಜಂಗಮದ ಕಡೆ ಹೊರಳಿಸಿ ಅವನಿಗೆ ಜಂಗಮ ಸೇವೆಯನ್ನೇ ಕಡ್ಡಾಯಗೊಳಿಸುವುದು, ಗುರು ಜಂಗಮವಾದ ಪದತಲಕ್ಕೆ ಭಕ್ತನನ್ನು ಬಗ್ಗಿಸಿ ಅವರ ಶೋಷಣೆಗೆ ಈ ಭಕ್ತಲೋಕದ ಶ್ರಮದ ಕಾಯಕದ ಫಲ ಸಲ್ಲುವಂತೆ ಮಾಡಿರುವುದೇ ಊಳಿಗಾಮಾನ್ಯ ವ್ಯವಸ್ಥೆಯ ಒಂದು ಶೋಷಣ ಆಯಾಮ. ಯಾಕಂದರೆ ಇದು ಕೂಡ ಒಂದು ಫ್ಯೂಡಲ್ ಸೊಸೈಟಿಯಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಮತ್ತು ತತ್ವ. ಆದ್ದರಿಂದ ಇದಕ್ಕೂ ಕೂಡ ಒಂದು ಊಳಿಗಮಾನ್ಯ ವ್ಯವಸ್ಥೆಯ ಎಲ್ಲ ಗುಣಲಕ್ಷಣಗಳನ್ನು ಪೂರ್ಣ ಮೀರಲಿಕ್ಕೆ ಆಗಿಲ್ಲ. ಇದು ಧಾರ್ಮಿಕ ಪ್ರಜಾಸತ್ತೆ ಭಕ್ತನ ಸ್ವಾತಂತ್ರ್ಯದ ಕುರುಹಂತಿರುವ ಲಿಂಗದ ಕಡೆಗಿದ್ದ ಅವರ ದೃಷ್ಟಿಯನ್ನು ಬಸವಣ್ಣನು ಜಂಗಮದ ಕಡೆಗೆ ತಿರುಗಿಸಿದರೆ. ನೋಡಿ, ಜನರು ಅದು ಆ್ಯಕ್ಚುಲಿ ಲಿಂಗ ಅಂದರೆ ಅದೇ ಪ್ರಜಾಪ್ರಭುತ್ವ ಅನ್ನೋದು ಒಂದು ರೀತಿಯಲ್ಲಿ ರಿಲೀಜಿಯಸ್ ಡೆಮೋಕ್ರಸಿ ಎಲ್ಲಿದೆ ಅಂತ ಹೇಳಿದರೆ ಇಟ್ ಲೈಸ್ ಇನ್ ದ ವರ್ಷಿಪ್ ಆಫ್ ಲಿಂಗ. ಬಟ್ ಇವ್ರು ಏನು ಮಾಡಿಬಿಟ್ರು, ಲಿಂಗದಿಂದ ಗಮನವನ್ನು, ಮನಸ್ಸನ್ನು, ಆ ಭಕ್ತಿನಿಷ್ಠೆಯನ್ನು, ಶ್ರದ್ಧೆಯನ್ನು ಜಂಗಮದ ಕಡೆಗೆ ತಿರುಗಿಸಿದರು. ಆ ರೀತಿ ಡಾಕ್ಟರ್ ಕಲಬುರ್ಗಿಯವರು ಕೂಡ ಆ ಶೋಷಕ ಜಂಗಮಕ್ಕೆ ಸಮಾಜದ ತೆರೆ ಎಳೆದು ಭಕ್ತರಿಗೆ ತಮ್ಮ ಆರ್ಥಿಕ ಫಲವನ್ನು ಕಸಿದುಕೊಳ್ಳುವ ಶೋಷಕನು ಕಾಣದಂತೆ ಮಾಡಿದರು. ನೋಡಿ, ಇದು ಒಟ್ಟು ಶೋಷಿಸುವ ಕ್ರಿಯೆ, ಶೋಷಕ ವ್ಯಕ್ತಿ ಕಾಣದೇ ಆಗಿಬಿಟ್ಟ. ಯಾಕಂದರೆ ಇವರು ಅದನ್ನು ಸಮಾಜದ ತೆರೆ ಎಳೆದು ಮುಚ್ಚಿಬಿಟ್ರು ಅದನ್ನು. ಇದೇ ಅವರ ಸಮರ್ಪಣಾ ಭಾವದ ಶರಣ ಸೇವೆ. ಭಕ್ತರ ಡಾಕ್ಟರ್ ಕಲಬುರ್ಗಿಯವರ ಸಮರ್ಪಣಾ ಭಾವದ ಶರಣ ಸೇವೆ ಅಂದರೆ ಈ ರೀತಿ ಧರ್ಮದ ಶೋಷಕ ತತ್ವಕ್ಕೆ ಮತ್ತು ಶೋಷಣೆಯ ಕ್ರಿಯೆಗೆ ತೆರೆ ಎಳೆದಿರತಕ್ಕಂಥದ್ದು, ಅದಕ್ಕೆ ಸಮಾಜದ ಮುಸುಕನ್ನು ಹಾಕಿರ್ತಕ್ಕಂಥದ್ದು. ಲಿಂಗಾಯತ ವೀರಶೈವ ಧರ್ಮದ ಶರಣರು ಈ ದೃಷ್ಟಿಯಿಂದ ಊಳಿಗಮಾನ್ಯ ವ್ಯವಸ್ಥೆಯ ಆರ್ಥಿಕ ಶೋಷಣೆಗೆ ಕಾರಣರಾದವರು. ಇದನ್ನು ಆಧುನಿಕ ವಚನ ಪಂಡಿತರು ಜನರಿಗೆ ತಿರುವು ಮುರುವು ಮಾಡಿ ಬೋಧಿಸುವುದಲ್ಲದೆ ಇದಕ್ಕೆ ಆಧಾರವಾದ ಕೇಂದ್ರ ತತ್ವಾಶಯಗಳನ್ನೇ ವಿರೂಪಗೊಳಿಸುತ್ತಿರುವರು. ಇದು ಬಹಳ ವಿಷಾದನೀಯ. ಜಂಗಮ ಈಕ್ವಷ್ಟು ಸಮಾಜ, ದಾಸೋಹ ಈಕ್ವಷ್ಟು ಸಮಾಜ ಸೇವೆ ಎಂಬಿತ್ಯಾದಿಗಳೇ ನಿಜವಿದ್ದರೆ ಗುರುಜಂಗಮರು ಶ್ರೀಮಂತರಿಂದ ದಾಸೋಹ ರೂಪದಲ್ಲಿ ಪಡೆದ ಸಂಪದವನ್ನು ಕಡುಭಕ್ತರಿಗೆ ದಾನವಾಗಿ ನೀಡಬೇಕಿತ್ತು. ವಾಸ್ತವವಾಗಿ ಇಲ್ಲಿಯ ತತ್ವದಲ್ಲಿ ಇದಕ್ಕೆ ವಿರುದ್ಧವಾದ ಪರಿಕ್ರಮ ಇದೆ. ಭಕ್ತರೇ ಸ್ವಯಂ ಬಡಕಾಯಕ ಜೀವಿಗಳು.
ಅವರು ಅಂದಂದೇ ದುಡಿದು ಅಂದಂದೇ ಅದನ್ನು ವ್ಯಯ ಮಾಡಬೇಕು. ಇಂದಿಂಗೆ ನಾಳಿಂಗೆ ಎಂದು ಕೂಡಿಡಬಾರದು. ಹೆಚ್ಚಿನದನ್ನೆಲ್ಲ ಜಂಗಮಕ್ಕೆ ನೀಡಿಬಿಡಬೇಕು. ಹೀಗಿರುವಾಗ ಜಂಗಮ ದಾಸೋಹವು ಸಮಾಜ ಸೇವೆ ಹೇಗಾದೀತು ಅಂತ ವಿಚಾರ ಮಾಡಬೇಕು. ಇನ್ನು ವಚನ ಸಾಹಿತ್ಯದ ಒಟ್ಟು ಹೂರಣ ಇಷ್ಟು. ಇದರ ವಿವರಕ್ಕೆ ನಾವು ವಚನಾರ್ಥಗಳ ಒಳಾಂಗಣ ಪ್ರವೇಶಿಸೋಣ. ಇದು ಒಟ್ಟು ಸಾರವಾಗಿ ನಾನು ಕಾಂಪ್ರಿಹೆನ್ಸಿವ್ ಆಗಿ ತಿಳಿದು ಮಾತಾಡಿದ್ದು. ಈ ಒಳಗಿನ ವಚನಗಳನ್ನು ಒಂದೊಂದು ಅರ್ಥದವಾರು ಸ್ವಲ್ಪ ಹುಡುಕ್ತಾ ಹೋಗೋಣ. ಅದರಲ್ಲಿ ಕೆಲವು ಉದಾಹರಣೆಗಳು ನೋಡ್ತಾ ಹೋಗೋಣ. ಹೊರಗಿರವರನ್ನ ಭಕ್ತ ಲೋಕದೊಳಕ್ಕೆ ಮತಾಂತರಗೊಳಿಸಿಕೊಂಡ ನಂತರ ಶರಣರ ಮುಂದಿನ ಕ್ರಮ ಏನಪ್ಪ? ಲಿಂಗಾಯತ ಧರ್ಮ ಆಕೃತಿ ಪಡೆದಿರುವುದೇ ಆಪೂರ್ವದ ಅನೇಕ ದ್ರಾವಿಡ ದೇಶೀಯ ಮತಶ್ರದ್ಧೆಗಳ ಜನಸಮುದಾಯವನ್ನು ಲಿಂಗಾಯತೀಕರಣಗೊಳಿಸುವುದರ ಮುಖಾಂತರ, ಅಂದರೆ ಮತಾಂತರಗೊಳಿಸುವುದರ ಮುಖಾಂತರ. ಈ ನಿಟ್ಟಿನಲ್ಲಿ ಅವರು ಸಾಮ, ವೇದ, ದಂಡ ಈ ಮೂರನ್ನೂ ಪ್ರಯೋಗಿಸಿರುವುದು ವಚನಗಳಲ್ಲಿ ಬಹಳ ಸ್ಪಷ್ಟ. ಮೊದಲಿಗೆ ಮತಾಂತರಗೊಳಿಸಲು ಭಯದಾಸ್ತ್ರ. ಅವರಿಗೆ ಭಯ ಭೀತಿ ಎಲ್ಲ ಹುಟ್ಟಿಸಿದರು ಅವರು. ಹಾಗಾಗಿ ಬಸವಣ್ಣನ ವಚನಗಳಲ್ಲಿ ಬರ್ತಕ್ಕಂಥದ್ದು ಇರೀಸಿಕೊಂಡು ಎಮ್ಮವರು, ಹೊರೈಸಿಕೊಂಡು ಭಕ್ತರಾದರೆಮ್ಮವರು, ಜರೀಸಿಕೊಂಡು ಭಕ್ತರಾದರೆಮ್ಮವರು ಅನ್ನುವಂಥ ಮಾತು ಬಹಳ ಸೂಕ್ಷ್ಮವಾಗಿ ಬಸವಣ್ಣನ ವಚನದಲ್ಲಿ ಅದು ಬರ್ತದೆ. ಅಂದರೆ ಅವರು ಬಹಳ ಕಠೋರವಾಗಿ ಜನಗಳಿಗೆ ಆಗ್ರಹಿಸಿ, ಅವರಲ್ಲಿ ಭಯ ಹುಟ್ಟಿಸಿ, ಬೇರೆ ಬೇರೆ ನಂಬಿಕೆಗಳನ್ನು ಹುಟ್ಟಿಸಿ ಅವರು ಜನಗಳನ್ನು ಈ ಲಿಂಗಾಯತ ಧರ್ಮಕ್ಕೆ ಸೆಳೆದಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಈಗ ಇಲ್ಲಿ ಕೆಲವು ಬೇರೆ ವಚನಗಳು ನೋಡೋಣ. ಭಕ್ತರಾದವರನ್ನು ಹೊರಮತ, ಹೊರದೈವ, ಅನ್ಯ ದರ್ಶನಾದಿಗಳಿಗೆ ಹೋಗದಂತೆ ತಡೆಯುವುದು ಒಂದು ಭಾಗವಾದರೆ, ಭಕ್ತಲೋಕದಿಂದ ಹೊರಗಿದ್ದವರನ್ನು ಒಳಕ್ಕೆ ಸೆಳೆಯುವುದು ಇನ್ನೊಂದು ಭಾಗ. ಇದು ಲಿಂಗಾಯತ ವೀರಶೈವ ಚಳವಳಿಯ ಒಂದು ಮುಖ್ಯ ಕ್ರಿಯೆ. ಜನರು ಧರ್ಮಶ್ರದ್ಧೆಗಳನ್ನು ಪಾಲಿಸುವ ವಿಷಯದಲ್ಲಿ ಅಸ್ಥಿರರು, ಚಂಚಲರು ಆಗದಂತೆ ಶಿವಪಥವನ್ನು ಹಿಡಿದುಕೊಳ್ಳುವ ವಿಷಯದಲ್ಲಿ ನಿರಾಸಕ್ತರಾಗಿದ್ದರು, ನಿರ್ಲಕ್ಷ್ಯ ಹೊಂದಿದ್ದರು. ಇಂಥ ನಿರ್ಲಕ್ಷಿತರನ್ನು ಲಿಂಗಭಕ್ತಿಯ ಕಡೆಗೆ ಸೆಳೆಯಬೇಕಾದರೆ ಶಿವನ ಮಹಿಮೆ, ಲಿಂಗಭಕ್ತಿಯ ಪ್ರಾಮುಖ್ಯತೆ ಇತ್ಯಾದಿಗಳನ್ನು ಶ್ರುತ್ಯಾಧಾರಗಳಿಂದ, ಪೌರಾಣಿಕ ನಿದರ್ಶನಗಳಿಂದ ಮನವೊಲಿಸಬೇಕು, ತಿಳಿ ಹೇಳಬೇಕು ಮತ್ತು ರೌರವ ನರಕ ಇತ್ಯಾದಿ ವಾಗಾಸ್ತ್ರಗಳಿಂದ ಇರಿಯಬೇಕು, ಜರಿಯಬೇಕು, ಹೊರೆಯಬೇಕು. ಇಂತಹ ಅನುಭವ ಕಟ್ಟಿಕೊಂಡ ಉರಿಲಿಂಗ ಪೆದ್ದಿಯ ವಚನಗಳನ್ನು ಕೆಲವನ್ನು ಇಲ್ಲಿ ನಾವು ನೋಡಬಹುದು. ಶಿವಶಿವ ಲಿಂಗವಂತರ ಚಿತ್ತಕ್ಕೆ, ಲಿಂಗದ ಚಿತ್ತಕ್ಕೆ ಬಹಹಾಂಗೆ ನುಡಿದು ನಡೆದು ಸದ್ಭಕ್ತಿಯ ಮಾಡಿ ಸದ್ಭಕ್ತರೆನಿಸಿಕೊಳ್ಳಿರೇ, ಮೂಕರಾಗಿ ಇರದೆ, ಹಿಡಿಯುವುದ ಹಿಡಿಯದೆ, ಬಿಡುವುದ ಬಿಡದೆ, ನಗೆಗೆಡೆಯಾಗದಿರಿ, ಅಭಕ್ತರಾಗದಿರಿ, ನರಕಕ್ಕೆ ಹೋದಿರಿ, ಹಿಡಿಯುವುದಾವುದೆಂದಡೆ ಅಂತೇಳಿ 1563ನೇ ವಚನ ಹೇಳ್ತದೆ. ಹೀಗೆಂದು ಹೇಳುವ ಈ ವಚನದ ಮುಂದಿನ ಸಾರ ಹೆಂಗಿದೆ ಅಂದರೆ, ಗುರುಲಿಂಗ ಜಂಗಮ ಒಂದೆಂದು ಅವುಗಳಿಗೆ ತನು ಮನ ಧನಗಳನ್ನು ನಿರ್ವಂಚನೆಯಿಂದ ಅರ್ಪಿಸಿ ಪರಸ್ತ್ರೀ ಪರಧನ ಪರದೈವಗಳಿಗೆ ಮನೋವಾಕ್ಕಾಯದಲ್ಲಿ ಆಸೆ ತೋರದೆ ಸತ್ಯ ನುಡಿದು ನಡೆದಾತನೇ ಭಕ್ತನು, ಅವನೇ ಮುಕ್ತನು ಅಂತ ಗುರುಲಿಂಗ ಪೆದ್ದಿ ಹೇಳ್ತಾನೆ. ಈ ವಚನದ ಶಿವಶಿವ ಎಂಬ ಮಾತು ಅಂದಿನ ಭಕ್ತರ ನಡಾವಳಿಕೆಯ ಕುರಿತು ವಚನಕಾರನ ಬೇಸರವನ್ನು ಅದು ವ್ಯಕ್ತಪಡಿಸ್ತದೆ. ಇದು ಬೇಸರದ ಆದರೂ ಸಮಾಧಾನದ ಮಾತು. ಆದರೆ ಜನಗಳಿಗೆ ಈ ಮಾತುಗಳು ಮುಟ್ಟಿ ಅವರು ಸುಲಭದಿ ಬದಲಾಗುವ ಸಾಧ್ಯತೆ ಬಹುಶಃ ಅವತ್ತು ಇರಲಿಕ್ಕಿಲ್ಲ. ಹಾಗಾಗಿ ಶರಣರು ರೊಚ್ಚಿಗೆದ್ದರು. ಹಿಂಸೆಯನ್ನು ಆಚರಿಸದೇ ಇದ್ದರು. ಅವರು ಪ್ರಾಯೋಗಿಕವಾಗಿ ಕೊನೆಯ ಶರಣ ಚಳವಳಿಯ ಕೊನೆಯ ಘಟ್ಟದಲ್ಲಿ ಅದೆಲ್ಲ ನಡೆದಿದೆ, ಹಿಂಸೆ ಎಲ್ಲ ನಡೆದಿದೆ. ಆದರೆ ಮೊದಲ ಘಟ್ಟದಲ್ಲಿ ನಡೆಯದೇ ಇದ್ದರೂ ಕೂಡ ಕೊನೆಗೆ ಅವರು ಹಿಂಸೆಗಿಳಿಯಬೇಕೆನ್ನುವಷ್ಟು, ಅಂದರೆ ಉಗ್ರಗಾಮಿತ್ವಕ್ಕೆ ಶರಣರು ತಮ್ಮ ಮೊಂಡುತನವನ್ನು ತೋರಿಸಿದರು. ಅವರ ಭಾವಾತಿರೇಕಗಳು ಅಷ್ಟು ಮಟ್ಟಕ್ಕೆ ಬೆಳೆದಿದ್ವು ಅನ್ನಲಿಕ್ಕೆ ಈ ವಚನಗಳು ಸಾಕ್ಷಿಯಾಗಿದ್ದಾವೆ. ನೋಡಿ ಏನು ಹೇಳ್ತಾರೆ ಅವರು: ಶಿವಾಕಾರ್ಯಕ್ಕೆ ವಾಕ್ರವಾದವರ, ಗುರುಲಿಂಗ ಜಂಗಮವ ನಿಂದಿಸಿ ನುಡಿದವರ ಬಾಯ ಸೀಳಿ ನಾಲಿಗೆಯ ಕಿತ್ತು ಕೊಲವೆನು ಅದೆಂತೆಂದಡೆ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ನಮ್ಮ ಉರಿಲಿಂಗ ಪೆದ್ದಿಯ ಮಾತು ಬರ್ತದೆ. ಮುಂದಿನ ಭಾಗ ಓದೋ ಅವಶ್ಯಕತೆ ಇಲ್ಲ. ಅದು 1564ನೇ ವಚನ. ಧರ್ಮ ಕಾರಣಕ್ಕಾಗಿ ಹಿಂಸೆಗಿಳಿಯುವುದು ಒಂದು ನೇಮ, ವ್ರತ, ಸಂಕಲ್ಪವಾಗಿ ಅದು ಶಾಸ್ತ್ರದ ಭಾಗವಾಗಿರುವುದು ಈ ವಚನದಿಂದ ತಿಳಿಯುತ್ತದೆ. ಅಂದ ಮೇಲೆ ವಚನಕಾರರ ಕಾಲಕ್ಕೆ ಅದೆಷ್ಟು ಶತಮಾನಗಳಷ್ಟು ಹಿಂದಿನಿಂದ ಈ ಧರ್ಮೀಕರಣ ಅಥವಾ ಈ ಮತಾಂತರದ ಯತ್ನ ಮತ್ತದಕ್ಕೆ ಮತ್ತೊಂದು ಧರ್ಮದಿಂದ, ಮತ ಸಂಪ್ರದಾಯದಿಂದ ಪ್ರತಿರೋಧ ನಡೆದುಕೊಂಡು ಬಂದಿರಬಹುದು. ಮತ್ತು ಅದೆಷ್ಟು ಕಾಲದಿಂದ ಜನರು ಈ ಧರ್ಮ ಮತ ಸಂಘರ್ಷಗಳಲ್ಲಿ ಸಿಲುಕಿ ಹೋಗಿದ್ದಾರೆ, ತಮ್ಮ ಮೊಂಡುತನದ ಅಜ್ಞಾನವನ್ನು ತೋರಿದ್ದಾರೆ ಎಂಬುದನ್ನು ಈ ವಚನದಿಂದ ನಾವು ಅರ್ಥ ಮಾಡ್ಕೋಬಹುದು. ಈ ಒಂದು ರೀತಿಯ ಧಾರ್ಮಿಕ ಅರಾಜಕತೆ ಇತ್ತು ಅನ್ನೋದು ನಮಗೆ ವಚನಗಳಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗ್ತದೆ ಅವತ್ತಿನ 12ನೇ ಶತಮಾನದ ಕಾಲಕ್ಕೆ.
ಮುಖ್ಯವಾಗಿ ಶರಣರ ದೃಷ್ಟಿಯಿಂದ ಸಹಿಸಲಾರದುದು ಅಂದರೆ ಶಿವನಿಂದೆ. ಯಾರಿಂದ? ವೈದಿಕ, ಜೈನಾದಿ ಅನ್ಯ ಮತಗಳಿರಬೇಕು ಬಹುಶಃ. ಈ ಅನ್ಯ ಮತಗಳು ಹುಟ್ಟು ಹಾಕಿದ ವಿಚಾರಗಳಿಂದ ಪ್ರಭಾವಿತರಾದವರು, ಪ್ರಚೋದಿತರೂ ಆದವರು ಶಿವನಿಂದೆಯನ್ನು ಬಹುಶಃ ಮಾಡಿರಬಹುದು. ಶಿವನಿಂದೆ ಎಂಬುದೇ ಶೈವ ವಿರೋಧಿ ಬಿರುಗಾಳಿಯಾಗಿ ಎದ್ದಿರುವಾಗ ಇದಕ್ಕೆ ವಿರುದ್ಧವಾಗಿ ಸರ್ವ ಸಮರಕ್ಕೂ ಶರಣರು ಸಜ್ಜಾಗಿದ್ದರು ಎನ್ನಲು ಪೆದ್ದಿಯ ಶಿವನಿಂದಕರ ಸಂಹರಿಸಿದಲ್ಲದೆ ನನಗೆ ಸಂತೋಷವಿಲ್ಲಯ್ಯ ಅನ್ನುವಂಥ ಮಾತುಗಳೇ ಸಾಕ್ಷಿಯಾಗ್ತವೆ. ಇದಕ್ಕೆ ಪೂರಕವಾಗಿ ಬರೇ ಉರ್ಲಿಂಗ ಪೆದ್ದಿ ವಚನ ಮಾತ್ರ ಅಲ್ಲ, ಅಂಬಿಗರ ಚೌಡಯ್ಯನ ವಚನಗಳು ಕೂಡ ಇದ್ದಾವೆ. ಯಾಕಂದರೆ ಕೆಲವರು ಉರ್ಲಿಂಗ ಪೆದ್ದಿಯ ವಚನದ ಬಗ್ಗೆ ಒಂದು ಹಂಗೆ ಗಾಳಿ ರೂಮರ್ ಕೈ ಬಿಡ್ತಾರೆ, ಏನಂದರೆ ಅವನ ವಚನಗಳಲ್ಲಿ ಪ್ರಕ್ಷಿಪ್ತತೆ ಭಾಳ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಪಾಯಿಂಟನ್ನು ಒಂದೇ ಲಾದಿಂದ ಸೆಕ್ಷನ್ನಿಂದ ತೆಗೆದೋಗಿ ಬಿಡ್ಬೋದು, ಅದು ಪ್ರಕ್ಷಿಪ್ತ ಅಂತ ಹೇಳ್ಬಿಡ್ಬೋದು. ಹಾಗಾಗಿ ಇಲ್ಲಿ ಅಂಬಿಗರ ಚೌಡಯ್ಯನ ವಚನ ನೋಡಿ, ಗಾಳಿಯ ಹಡೆದಲ್ಲಿ ತೂರಿಕೊಳ್ಳಯ್ಯ, ಗಾಳಿ ನಿನ್ನ ಅಧೀನವಲ್ಲಯ್ಯ, ನಾಳೆ ತೂರಿಹಿನೆಂದೆಡೆ ಇಲ್ಲಯ್ಯ, ಶಿವಶರಣೆಂಬುದೊಂದು ಗಾಳಿ ಹಡೆದಲ್ಲಿ ಬೇಗ ತೂರೆಂದ ನಂಬಿಗೆ ಚೌಡಯ್ಯ ಅಂತೇಳಿ 130ನೇ ವಚನ ನೋಡಿ. ಇದು ಚಾರಿತ್ರಿಕವಾದ ವಚನ ಅಂತ ನನ್ನ ಪ್ರಕಾರ. ಯಾಕಂದರೆ ಇಲ್ಲಿ ಚಳುವಳಿಯ ಗಾಳಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಚೌಡಯ್ಯ. ಚಳುವಳಿಯ ಗಾಳಿ ಎದ್ದಿದೆ, ಶರಣ ಚಳುವಳಿಯ ಗಾಳಿ. ಜನಗಳೇ, ಅದು ನಿಮ್ಮ ಅಧೀನ ಅಲ್ಲ, ಯಾಕಂದರೆ ನಮ್ಮ ಕಂಟ್ರೋಲ್ ಬಿಟ್ಟು ಹೊರಗಡೆ ಇದೆ. ಅದು ನೀವು ಕಾದು ನೋಡುವ ತಂತ್ರ ಪಾಲಿಸಿದರೆ ನಾಳೆ ಅದು ಇಲ್ಲದೆ ಹೋಗಿಬಿಡ್ಬೋದು. ಆದ್ದರಿಂದ ಗಾಳಿ ಹಡೆದಲ್ಲಿ ಬೇಗನೆ ತೂರಿಕೊಳ್ಳಿ ಎಂದರೆ ಬೇಗ ಭಕ್ತರಾಗಿಬಿಡ್ರಿ ನೀವು ಅಂತ ಶರಣ ಚಳುವಳಿ ಧರ್ಮೀಕರಣದ ಭಾಗವಾಗಿರಿ ಎಂದು ಜನಗಳಿಗೆ ಕರೆ ಕೊಡುತ್ತಿದ್ದಾನೆ. ಕರೆ ಕೊಡುವ ಈ ಪ್ರಸಂಗ ಯಾಕುಂಟಾಯಿತು? ಕರೆ ಕೊಡುವುದೇನನ್ನು ಸೂಚಿಸ್ತಾ ಇದೆ? ಅಂದಿನ ಕಾಲದ ಸಾಂಸ್ಥಿಕ ಧರ್ಮಗಳ ಸಂಘರ್ಷವನ್ನು, ಭಕ್ತರನ್ನು ಸೆಳೆಯುವ, ಮತಾಂತರಗೊಳಿಸುವ, ಸ್ವಧರ್ಮ ತತ್ವಗಳನ್ನು ಬೋಧಿಸುವ, ಅನ್ಯಮತ ಸಂಪ್ರದಾಯ ದರ್ಶನ ದೈವಾದಿಗಳನ್ನು ಟೀಕಿಸ್ತಕ್ಕಂಥ, ಖಂಡಿಸ್ತಕ್ಕಂಥ ಒಟ್ಟು ವಿಪ್ಲವತೆಯ ಸನ್ನಿವೇಶವನ್ನು ಗಾಳಿ ಹಡೆದಲ್ಲಿ ತೂರಿಕೊಳ್ಳಿ ಎಂಬತಕ್ಕಂಥದ್ದು ಸೂಚಿಸ್ತಾ ಇದೆ. ಆದ್ದರಿಂದ ಮುಖ್ಯವಾಗಿ ಶರಣರು ಸಹ ಪ್ರಬಲವಾದ ಪ್ರತಿಗಾಳಿಯನ್ನೇ ಎಬ್ಬಿಸಿದ್ದರೆಂಬುದನ್ನಿಲ್ಲಿ ನಾವು ಗಮನಿಸಬೇಕು. ಇದು ಶರಣರ ಗಾಳಿ, ಇದಕ್ಕೆ ವಿರುದ್ಧವಾದ ಇನ್ನೊಂದು ಜನರ ಗಾಳಿ, ಧರ್ಮದ ಗಾಳಿ ಇದೆ ಅಂತ. ಇಂಥ ಸನ್ನಿವೇಶದಲ್ಲಿ ಭಕ್ತರನ್ನು ಮತಾಂತರಗೊಳಿಸಿದರು ಅವರು. ಮತ್ತು ಧರ್ಮನೀತಿ ಕೂಡ ಆಗ ಹುಟ್ಟುತ್ತದೆ. ಶರಣರ ಈ ಗಾಳಿಯ ಒಳನೈಜ ಕ್ರಿಯೆಯನ್ನು ವಾಗ್ವಾದ, ಚರ್ಚೆ, ಮನವೊಲಿಕೆ, ಸಿದ್ಧಾಂತ ಮಂಡನೆ, ಅಂತಿಮವಾಗಿ ಹಿಂಸೆ, ಈ ಒಟ್ಟು ಕ್ರಿಯೆಯನ್ನು ಪ್ರಸ್ತುತ ಉರಿಲಿಂಗ ಪೆದ್ದಿಯ ವಚನದಿಂದ ನಾವು ಅರ್ಥ ಮಾಡ್ಕೋಬಹುದು. ಈ ಅಂಶಗಳೆಲ್ಲವೂ ಒಬ್ಬನಲ್ಲಿಯೇ ಅಲ್ಲದೇ ಇದ್ದರೂ ಒಬ್ಬೊಬ್ಬ ವಚನಕಾರನಲ್ಲಿ ಕೆಲವೊಂದು ಅಂಶಗಳಂತೆ ಎಲ್ಲ ಶರಣರಲ್ಲಿ ಹರಡಿದ ಇಂತಹ ಚಾರಿತ್ರಿಕ ಮಹತ್ವದ ಅಂಶಗಳೆಲ್ಲ ಒಂದು ಕಡೆ ಕ್ರೋಢೀಕರಿಸಿದರೆ ಅಂದಿನ ಕಾಲದ ಒಟ್ಟು ಧಾರ್ಮಿಕ ಸಂಘರ್ಷ ಸ್ಥಿತಿಗತಿಗಳ ಒಂದು ಡೈನಮಿಕ್ಸನ್ನು, ಒಂದು ಕೆಮಿಸ್ಟ್ರಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ ನಾನು ನಂಬಿದ್ದೇನೆ. ಇನ್ನು ಭಕ್ತರ ಆಗ್ತಾರಲ್ಲ, ಈಗ ಮತಾಂತರಗೊಳಿಸಿದ್ರು, ಇನ್ನೊಂದೇನು ಮಾಡಿದ್ರು, ಭಕ್ತರನ್ನು ಮಾಡಿದರು. ಭಕ್ತರಾದ ಮೇಲೆ ಅವರಿಗೆ ಅನ್ಯಮತ, ಅನ್ಯ ದೈವ ಶ್ರದ್ಧೆ ನಿಷೇಧ ಅಂತ ಹೇಳಿದರು. ಅಂತ ಕೆಲವು ವಚನಗಳನ್ನು ನೋಡೋಣ ಇಲ್ಲಿ ನೋಡಿ. ಧರ್ಮಪಾಠ ಹೇಳಕ್ಕೆ ಶುರು ಮಾಡ್ತಾರೆ. ಆ ಧರ್ಮಪಾಠದ ಮೊದಲ ಅಧ್ಯಾಯ, ಆಗಲೇ ಭಕ್ತರಾಗಿದ್ದವರಿಗೆ ಬಾಹ್ಯಮತ, ಬಾಹ್ಯದೈವ ಶ್ರದ್ಧೆ ಬೇಡ ಎಂಬ ನಿಷೇಧ ಒಂದು. ಇನ್ನೊಂದು, ತಾವು ಭವಿಮೂಲದಿಂದ ಬಂದಿರ್ತಾರಲ್ಲ ಮತ್ತೆ ವಾಪಸ್ ಆ ಕಡೆ ಹೋಗಬೇಡ್ರಿ ಅಂತ ಇನ್ನೊಂದು. ಹೀಗೆ ಈ ಧರ್ಮದ ಗುರುಲಿಂಗ ಜಂಗಮ ಭಕ್ತಿಯ ಮತ್ತು ಮುಖ್ಯವಾಗಿ ಕಾಯಕ ಮತ್ತು ದಾಸೋಹದ ಪಾಠ, ಭಕ್ತರಾಗಿ ಮತ್ತೆ ಹೊರಳಿ ಭವ್ಯಾಚಾರ ರೂಢಿಸಿಕೊಳ್ಳಬಾರದೆಂಬ ಭವಿಮಿಶ್ರ ಮಾಡಬಾರದೆಂಬ ನಿಷೇಧ ನಿಯಮಗಳ ಪಾಠ, ಆಮೇಲೆ ಶಾಪ ಭಯದ ಬಾಣಗಳು, ಇವೆಲ್ಲ ನಿಷೇಧ ಪಾಠ ಎಲ್ಲ ಹೇಳಿದ ಮೇಲೆ ಆಮೇಲೆ ನೋಡ್ರಿ ಹಿಂಗೆ ಆಕತ್ ನೋಡಿ ನಿಮಗೆ ಅಂತ ಹೇಳ್ಬಿಡೋದು. ಸ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು ಅಂತ ನಾಯಡಗು ನರಮಾಂಸ ಅಂತೇಳಿ ಹೀಗೆಲ್ಲ ಹೆದರಿಸ್ತಾ ಹೋಗೋದು. ಲಿಂಗ ಭಕ್ತರಾದವರಿಗೆ ಶಾಕ್ತ ದೈವಾಚರಣೆಗಳು ಮತ್ತು ಪದ್ಧತಿಗಳು ನಿಷೇಧ. ಇದ್ರ ಬಗ್ಗೆ ನಮ್ಮ ಮಡಿವಾಳ ಮಾಚಯ್ಯನ ಅನೇಕ ವಚನಗಳಿದ್ದಾವೆ. ಅದರಲ್ಲಿ 564ನೇ ವಚನ, ಅದರ ಕೆಲವು ಸಾಲು ಕಿವಿ ಮೇಲೆ ಹಾಕ್ತಾನೆ ಅಷ್ಟೇ. ಕಾಳಿಕಾದೇವಿ, ಚಾಮುಂಡಿ, ಗೌರಿ, ಬನದ ಶಂಕರ ಇಂತಿ 4 ಶಕ್ತಿಯರು ಮೊದಲಾದ ಹಲವು ಶಕ್ತಿ ದೈವಗಳನ್ನು ಆರಾಧಿಸಿ ಅವರೆಂಜಲ ಭುಂಜಿಸುವವರಿಗೆ ಗುರುವಿಲ್ಲ, ಗುರು ಪ್ರಸಾದವಿಲ್ಲ, ಲಿಂಗವಿಲ್ಲ, ಲಿಂಗ ಪ್ರಸಾದವಿಲ್ಲ, ಜಂಗಮವಿಲ್ಲ, ಜಂಗಮ ಪ್ರಸಾದವಿಲ್ಲ ಅಂತ ಹೇಳ್ಬಿಟ್ಟು ಹೀಗೆಲ್ಲ ಹೇಳ್ತಾನೆ. ನಾಯಕ ನರಕ ತಪ್ಪದು, ಯೋನಿಯಲ್ಲಿ ಸೂಕರ ಯೋನಿಯಲ್ಲಿ ಬೊಪ್ಪ ತಪ್ಪದು ಅನ್ನುವಂಥ ಮುಂದೆ ಮಾತುಗಳು ಬರ್ತವೆ. ಅದೇ ರೀತಿ ಮತ್ತೊಂದು ನೋಡಿ, ಇನ್ನೊಂದು ವಚನ ಇದ್ಯಾವುದು 574ನೇ ವಚನದಲ್ಲಿ, ಗಂಡ ಎಂಜಲಿಗೆ ಹೇಸುವವಳು ಮಿಂಡನ ತಂಬಲ ತಿನ್ನುವ ತೆರನಂತೆ ಅನ್ನುವಂಥ ನೋಡಿ. ಈ ಥರದ ವೈವಾಹಿಕ ಸಂಬಂಧದ ಮಾತುಗಳನ್ನು, ಅದರಲ್ಲೂ
ಸ್ತ್ರೀಯನ್ನೇ ಗಮನದಲ್ಲಿಟ್ಟುಕೊಂಡ ಮಾತನ್ನು ಹೋಲಿಕೆಗಳನ್ನು ತಗೊಂಡ್ಬರ್ತಾರೆ ಇವರು. ಬಸವಣ್ಣ ಹೇಳಿದ್ದು ಭಕ್ತಿ ಹಾದರವನ್ನೇ ಅಂತ. ಆ ಕಾರಣಕ್ಕಾಗಿ ಶರಣರು ತಮ್ಮ ಸಂವೇದನಾಶೀಲತೆಯಲ್ಲಿ ಪುರುಷ ಪ್ರಧಾನ ಸಮಾಜದ ಇತಿಮಿತಿಗಳನ್ನು ಮೀರಲು ಅವರಿಗೆ ಆಗಿರಲಿಲ್ಲ ಅಂತ ಎಲ್ಲ ವಿಷಯದ ಆಸ್ಪೆಕ್ಟ್ನಿಂದ ನಮಗೆ ಸಿಗ್ತದೆ. ಅದು ಅವತ್ತಿನ ಫ್ಯೂಡಲ್ ಸೊಸೈಟಿಯ ಇತಿಮಿತಿಗಳನ್ನು ಅವ್ರು ಮೀರಕ್ಕಾಗಲಿಲ್ಲ ಅನ್ನೋದು ಇಡೀ ಎಂಟೈರ್ ತತ್ವ ಹೇಳ್ಕೊಡ್ತೈತಿ. ಆಮೇಲೆ ಅವರು ಭಾಷೆಗಳು ಈಗೇನು ಬೈಯದು ಪೈಯದು ಅಂತ ಮಾಡ್ತಾರಲ್ಲ, ಹೋಲಿಕೆಗಳು ತಗೊಂತಾರಲ್ಲ, ಅಲ್ಲಿ ಕೂಡ ಅರ್ಥ ಆಗ್ತೈತೆ ನಮಗೆ. ಈಗ ಇಲ್ಲಿ ಸುಮ್ಮನೆ ಕೆಲವೇ ಮಾತುಗಳು ನೋಡಿ. ಇಲ್ಲಿ ಮತ್ತೆ ಮಿಂಡ ಮೈಲಾರ ಬೀರ ಭೈರವ ಯಕ್ಕನಾತಿ ಕುಕ್ಕನೂರು ಬಸವಿ ಕೇತ ಧೂಳನೆಂಬ ಕಾಳು ದೈವ ಕೆರಗಿ ಶಿವಭಕ್ತ ನೆನೆಸಿಕೊಂಬ ಚಂಡಿ ನಾಯಿಗಳ ಕಂಡು ಎನ್ನ ಮನ ಹೇಸಿತ್ತು ಕಾಣ ಕಲಿದೇವರ ದೇವ ಅಂತ 574ನೇ ವಚನ. ಅದೇ ಥರ ಇನ್ನೊಂದು 689ನೇ ವಚನವೂ ಕೂಡ ಅದನ್ನು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಶೈವಾಚರಣೆ ನಿರಾಕರಣೆಯ ಬಗ್ಗೆ 473ನೇ ಒಂದು ವಚನ ಇದೆ. ಅದರ ಕೆಲವು ಸಾಲು: ಅಯ್ಯ, ಸದಾಚಾರವೆಂದಡೆ ಗುರುಲಿಂಗ ಜಂಗಮದಾರ್ಚನೆ, ಪಾದೋದಕ, ಪ್ರಸಾದ ಸೇವನೆ, ಪಂಚಾಕ್ಷರ ಷಡಕ್ಷರ ಸ್ತೋತ್ರ, ಚಿದ್ಘನ ಮಹಾಲಿಂಗ ಧ್ಯಾನ, ಪರದ್ರವ್ಯ ನಿರಸನ ಇಂತಿದು ನಿತ್ಯವೆಂದು ಸದ್ಗುರು ಮುಖದಿಂ ತಿಳಿದು ಭಿನ್ನವಿಲ್ಲದೆ ಆಚರಿಸುವುದೇ ಆಚಾರವಲ್ಲದೆ ಶುದ್ಧ ಶೈವರ ಹಾಂಗೆ ನಂದಿ ವೀರಭದ್ರ ಹಾವುಗೆ ಗದ್ದುಗೆ ಕಂಥೆ ಕಮಂಡಲು ಲಿಂಗಗಳೆಂದು ಇದರಿಟ್ಟು ಪೂಜಿಸುವವನ ಮನೆಯ ಪಾಕ ಮದ್ಯ ಮಾಂಸ ಕಾಣ ಕಲಿದೇವರ ದೇವ ಅಂತ. ಇವತ್ತು ಬಹುಶಃ ಲಿಂಗಾಯತರು ಎನ್ನಿಸಿಕೊಂಡವರ ಆಚಾರಗಳೆಲ್ಲ ಇವೆ. ಯಾವುದು? ವೀರಭದ್ರ, ನಂದಿ, ಗದ್ದುಗೆ, ಕಂಥೆ, ಕಮಂಡಲ ಇವ್ಯಾವುವನ್ನು ಬಿಟ್ಟಿಲ್ಲ. ಇವರೆಲ್ಲ ಹೇಗೆ ಶರಣತತ್ವಕ್ಕೆ ಬದ್ಧರು ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಲಿಂಗರಾದ ಬಳಿಕ ಅನ್ಯ ಮತ ಶ್ರದ್ಧೆ ತೋರಬಾರದು ಅನ್ನುವಂಥದ್ದು ಕೆಲವು ಭಕ್ತರು ವೇದಾಂತದ ಆತ್ಮತತ್ವದ ಯೋಗದ ಕಡೆ ಮಾರು ಹೋಗಿ ಮುಕ್ತಿ ಪಡೆವೆಂದು ಅವತ್ತು ನಂಬಿದ್ರು. ಅಂಥವರನ್ನು ಮತ್ತು ಅನೇಕ ಅನ್ಯ ಮತಗಳನ್ನು ಉರಿಲಿಂಗ ಪೆದ್ದಿ 1273ನೇ ವಚನದಲ್ಲಿ ಟೀಕಿಸಿದ್ದಾನೆ. ಶ್ರೀಗುರು ಕೊಟ್ಟ ಲಿಂಗವ ಬಿಟ್ಟು ಬೇರೆ ಮತ್ತೆ ಆತ್ಮತತ್ವ ವಿಚಾರಿಸಿ ನೋಡಬೇಕೆಂದು ಪರಮಾತ್ಮನಲ್ಲಿ ಯೋಗವ ಮಾಡಿ ಯೋಗಿಗಳಾಗಿ ಮುಕ್ತರಾದವೆಂಬಿರಿ. ಆತ್ಮ ಪರಮಾತ್ಮಗಳೆರಡನ್ನೂ ಒಂದು ಮಾಡಿ ಶ್ರೀಗುರು ಲಿಂಗವನ್ನು ಕೊಟ್ಟ ಬಳಿಕ ಆ ಗುರುವಿನ ಆಜ್ಞೆಯನ್ನು ಮೀರಿ ಲಿಂಗವನರಿಯದೆ ಲಿಂಗ ಬಾಹಿರರಾದ ದ್ವಿಜರನು ಯೋಗಿಯನು ಸನ್ಯಾಸಿಯನ್ನು ಗುರುವೆಂದು ಭಾವಿಸಬಹುದೇ? ಶಿವ ಅದು ಗುರುದ್ರೋಹ ಅಂತ ನೋಡಿ ಹೀಗೆ ಹೇಳ್ತಾನೆ. ನೋಡಿ, ಇಲ್ಲೆಲ್ಲ ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಭಕ್ತರು ಮತ್ತು ಜನರ ಮನಸ್ಸು ಈ ಲಿಂಗಾಯತ ಧರ್ಮ ಬಿಟ್ಟು ಅಥವಾ ವೀರಶೈವ ಧರ್ಮ ಬಿಟ್ಟು ಬೇರೊಂದು ಕಡೆಗೆ ಹೋಗಲೇಬಾರದು. ಅದು ಆ ಕಡೆ ಎಳಸಬಾರದು. ಆ ಥರದ ವಾಗ್ಬಾಣಗಳನ್ನೆಲ್ಲ ವಚನಗಳ ಮುಖಾಂತರ ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಮತ್ತೆ ಮುಂದೆ ಇದು ಮಾತು ಮುಂದುವರಿತಾನೆ. ಆತ್ಮ ಪರಮಾತ್ಮಗಳೆರಡನ್ನು ಒಂದು ಮಾಡಿ ಶ್ರೀಗುರು ಲಿಂಗವನ್ನು ಕೊಟ್ಟ ಬಳಿಕ ಗುರುವಿನ ಆಜ್ಞೆಯನ್ನು ಮೀರಿ ಲಿಂಗ ಬಾಹಿರರಾದ ದ್ವಿಜರನ್ನು ಯೋಗಿಯನ್ನು ಸನ್ಯಾಸಿಯನ್ನು ಗುರುವೆಂದು ಭಾವಿಸಬಹುದೇ ಅಂತ ಹೇಳಿದ. ಅದೇ ರೀತಿ ಶೈವ, ಶಾಕ್ತ, ವೈಷ್ಣವ, ಗಾಣಪತ್ಯ, ಸೌರಭ, ಕಾಪಾಲಿಕ ಇಂತಿ ಷಡ್ದರ್ಶನಕ್ಕೆ ಶಿವದರ್ಶನವೇ ಅಧಿಕ. ಇಂತಿ ಶಿವದರ್ಶನ ಮಾರ್ಗವಿಲ್ಲದೆ ಮುಕ್ತಿ ಇಲ್ಲವೆಂದು ಶಿವದರ್ಶನವೇ ಷಡ್ದರ್ಶನಗಳಾಗಿ ಹೊಮ್ಮಿದೆ. ಅವೆಲ್ಲಕ್ಕೂ ಶಿವನೇ ಮೂಲ. ಷಡ್ದರ್ಶನಾದಿ ದೇವೋ ಹಿ ಮಹಾದೇವೋ ನ ಸಂಶಯ ಎಂದು ಹೇಳಿದ್ದರು. ವೈಷ್ಣವ, ಆತ್ಮಯೋಗ, ಶಾಕ್ತ, ವೈದಿಕ ಎಂಬಿತ್ಯಾದಿ ಭ್ರಾಂತಿನ ದರ್ಶನ ಮತಂಗಳ ಕಡೆ ಹೋಗಿ ಅಲ್ಲಿ ಉಪದೇಶವ ಮಾಡಿಸಿಕೊಳ್ಳಬಹುದೇ ಅಂತ ಉರ್ಲಿಂಗ ಪೆದ್ದಿ ಪ್ರಶ್ನೆ ಮಾಡ್ತಾನೆ. ನೋಡಿ, ಇವೆಲ್ಲವೂ ನಾವು ಪ್ರಾತಿನಿಧಿಕವಾಗಿ ತೆಗೆದುಕೊಂಡ್ರೆ ಸಾಕು. ಅಂದರೆ ಅಂದಿನ ಕಾಲಕ್ಕೆ ಉಲ್ಲೇಖಿತ ಮತದರ್ಶನಗಳ ಮಧ್ಯೆ ಸಾಕಷ್ಟು ಪೈಪೋಟಿ ಇತ್ತು ಅಂತ ನಾವು ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ತಾಳೆ ಅವತ್ತಿನ ಕಾಲದ ಕೆಲವು ಒಳಗಿನ ಡೈನಮಿಕ್ಸ್ ಅನ್ನು ತಿಳ್ಕೊತಾ ಹೋಗೋದು. ಪೈಪೋಟಿ ಇತ್ತು ಮತ್ತು ಜನರು ಒಂದು ಮತಧರ್ಮಕ್ಕೆ ಬದ್ಧರಾಗಿ ಬದುಕುವುದನ್ನು ಕಲಿತಿರಲಿಲ್ಲ. ಒಂದರ ದೀಕ್ಷೆಯ ಹೊಂದಿಯೂ ಮತ್ತೊಂದರ ಕಡೆ, ಅದರಲ್ಲಿಯೂ ವೈದಿಕ ಮತ, ಆತ್ಮತತ್ವ, ಯೋಗ, ವೈಷ್ಣವ, ಶಾಕ್ತ ಇವುಗಳ ಕಡೆ ಹೆಚ್ಚು ಹೆಚ್ಚು ಆಕರ್ಷಿತರಾಗುತ್ತಿದ್ದರು. ಇಂಥವರನ್ನು ಅಂಕೆಗೆ ತರುವುದು ಶರಣರಿಗೆ ಒಂದು ದೊಡ್ಡ ಸವಾಲೇ ಆಗಿತ್ತು. ಯಾಕಂದರೆ ಇವರು ಏಕದೇವೋಪಾಸನೆ ಬೋಧಿಸಲಿಕ್ಕೆ ಹೊರಟಿದ್ರು. ಇಂತಹ ಚಂಚಲ ಮನಸ್ಥಿತಿಯ ಹಿಂದೆ ಶಿವನೇನೂ ಮಹತ್ವದ ದೈವವಲ್ಲ ಅನ್ನುವ ಭಾವನೆ ಅವತ್ತು ಅವರಿಗೆ ಬಂದಿರಬೇಕು. ಈ ಭ್ರಾಂತಿಯನ್ನು ಹೋಗಲಾಡಿಸಲಿಕ್ಕೆ ಮತ್ತು ವೈದಿಕವಾದಗಳಿಗೆ ಪ್ರತ್ಯುತ್ತರ ನೀಡಲಿಕ್ಕೆ ಶರಣರು ಶಿವಶ್ರೇಷ್ಠತೆಯ ಪುರಾಣ ಕಥೆಗಳನ್ನೆಲ್ಲ ಹೆಕ್ಕಿ ತೆಗೆದು ವೈದಿಕ ದೇವತೆಗಳೆಲ್ಲವೂ ಋಷಿಮುನಿಗಳೆಲ್ಲರೂ ಹೇಗೆ ಶಿವನ ಭಕ್ತರಾಗಿದ್ದರೆಂದು, ಶಿವಲಿಂಗಗಳನ್ನು ಅರ್ಚಿಸಿದ್ದರೆಂದು ಸಾದರಪಡಿಸುವ ಪ್ರಯತ್ನವನ್ನು ಮಾಡಿರುವುದು ವಚನಗಳಿಂದ ಸ್ಪಷ್ಟವಾಗುತ್ತದೆ. ಯಾಕಂದರೆ ಅವರು ಪುರಾಣ ಕಥೆಗಳನ್ನೆಲ್ಲ ಹೊರಗಿಂದ ತಗೊಂಡ್ಬಂದು ಅಂಥ ದೇವತರು ಹೆಂಗೆ ಶಿವನಿಗೆ ಹೆದರಿ ಲಿಂಗ ಪೂಜೆ ಮಾಡಿದರು ಅಂತ ಹೇಳ್ಬಿಟ್ಟು ಪ್ರಸ್ತುತ ಚರ್ಚಿಸುತ್ತಿರುವ ಪೆದ್ದಿಯ ವಚನದಲ್ಲಿ 1273ನೇ ವಚನದ ಒಂದು ದೂವಾಧಸ, ಉಪಮನ್ಯು, ದಧೀಚಿ, ಜಮದಗ್ನಿ, ಮಾರ್ಕಾಂಡೇಯ, ಪರಾಶರ ಈ ಎಲ್ಲ ಋಷಿಗಳು
ಶಿವನಾರ್ಚನೆಯನ್ನು ಮಾಡಿದರು. ಬ್ರಹ್ಮ ವಿಷ್ಣುಗಳು ಮತ್ಸ್ಯಕೇಶ್ವರ, ಕೂರ್ಮೇಶ್ವರ, ವರಾಹೇಶ್ವರ, ನರಸಿಂಹೇಶ್ವರ, ರಾಮೇಶ್ವರ ಎಂಬಿತ್ಯಾದಿ ದಶಾವತಾರಗಳಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿ ಶಿವನನ್ನು ಅರ್ಚಿಸಿದರು ಅಂತ ವಿವರಿಸ್ತಾನೆ. ಇನ್ನು ಏನೇನೇ ಇದಾವೆ ಅದೆಲ್ಲ ಹೆಚ್ಚು ವಿವರ ಬೇಡ. ತಾಂತ್ರಿಕ ಪರಂಪರೆಯ ದೇವದಾಸಿ ಪದ್ಧತಿಯ ಪ್ರಭಾವ ಶೂದ್ರ ಸಮಾಜದಲ್ಲಿ ಪ್ರಚಲಿತದಲ್ಲಿತ್ತು ಮತ್ತು ಇದನ್ನು ವಚನಕಾರರು ಬಹಳ ತುಚ್ಛವಾಗಿ ಕಂಡ್ರವರು. ವೇಶ್ಯ ಪದ್ಧತಿ, ದೇವದಾಸಿ ಪದ್ಧತಿ. ಈ ಕುರಿತು ಮಡಿವಾಳ ಮಾಚಯ್ಯನ 735ನೇ ವಚನ ನೋಡ್ಬೋದು ನಾವು. ನೋಡಿ, ಇಲ್ಲಿ ಒಂದೇ ಸಾಲು ವ್ರತ ನೇಮ ಸಪ್ಪೆ ವರತೆ ಮುಂತಾದ ನೀರ್ವಿಡಿಯ ನೇಮವಂ ತಾಳಿ ಅಂಗನೇರ ಸಂಗ ಸುಖವ ಮೆಚ್ಚಿ ಲಿಂಗವ ಕೊಂಡಾಡುವ ಬಾಯಲ್ಲಿ ಹೆಂಗಳ ಅಧರವಂ ಚುಂಬಿಸೆ ಲಿಂಗ ಜಂಗಮದ ಪ್ರಸಾದ ಹೋಯಿತು ಇಷ್ಟಲಿಂಗವ ಹಿಡಿಯುವ ಕೈಯಲ್ಲಿ ಬಟ್ಟಿತ್ತು ಕುಚವ ಹಿಡಿದು ಉಚ್ಚೆಯ ಬಚ್ಚಲ ತೋಡುವ ಕಸ್ತುಕಾರರ ನೊಪ್ಪನೆಂದ ಇಂತಪ್ಪವರ ಭಕ್ತರೆಂದಡೆ ಮೆಟ್ಟುವ ನರಕದಲ್ಲಿ ಕಲಿದೇವರ ದೇವ ಅಂತೇಳಿ 735ನೇ ವಚನ. ಇಲ್ಲಿ ಅರ್ಥ ಮಾಡ್ಕೋಬೋದು ಉಚ್ಚೆಯ ಬಚ್ಚಲು ಅಂತ ಮಡಿವಾಳ ಮಾಚಯ್ಯ ಹೇಳಿದ. ಆದರೆ ನಮ್ಮ ಟಿ.ಆರ್. ಚಂದ್ರಶೇಖರ ವಿದ್ವಾಂಸರು ಕೇವಲ ಚನ್ನಬಸವಣ್ಣನ ಮೇಲೆ ಅದನ್ನು ಆರೋಪಿಸಿ ಉಚ್ಚೆಯ ಬಚ್ಚಲು ಅಂತ ಭಾಳ ಇದೊಬ್ಬನೇ ಹಂಗೆ ಹೀನಾಯವಾಗಿ ಕಂಡ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು ಅದು ಅಷ್ಟು ಸಮಂಜಸ ಅಲ್ಲ. ಅದೇ ರೀತಿ ಇಲ್ಲಿ ನೋಡಿ, ಪರದೈವವ ನೆನೆಯದೆ, ಪರಸ್ತ್ರೀಯರ ಮುಟ್ಟದೆ, ಪರದ್ರವ್ಯವ ಅಪಹರಿಸದೆ, ಪರನಿಂದ್ಯವ ಮಾಡದೆ, ಪರಹಿಂಸೆ ಗುಡಂಬಡದೆ, ಪರಪಾಕವ ಮುಟ್ಟದೆ, ಪರವಾದವ ಕಲ್ಪಿಸದೆ, ಪರಾತ್ಪರವಾದ ಸತ್ಯ ಶುದ್ಧ ಕಾಯಕವ ಮಾಡಿ ನಿರ್ವಂಚಕತ್ವದಿಂದ ಗುರುಲಿಂಗ ಜಂಗಮಕ್ಕೆ ಸಮರ್ಪಿಸಿ ಅವರಿಗೆ ಅತಿಭೃತ್ಯರಾಗಿ ಆಚರಿಸುವರೇ ಲಿಂಗಾಂಗಿಗಳ ನೋಡ ಕಲಿದೇವರ ದೇವ ಅಂತ 721ನೇ ವಚನದಲ್ಲಿ ಹೇಳ್ತಾನೆ. ನೋಡಿ, ಹೀಗೆ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಬೇರೆಯ ಧರ್ಮ, ಬೇರೆಯ ಮತ, ಬೇರೆಯ ತತ್ವ ಯಾವ ಕಡೆಗೂ ಈ ಶಿವಭಕ್ತರು ಹೋಗಕೂಡದು ಅನ್ನುವಂಥ ಒಂದು ವೈಚಾರಿಕ ವಾತಾವರಣವನ್ನು, ತಾತ್ವಿಕ ವಾತಾವರಣ ನಿರ್ಮಾಣ ಮಾಡ್ತಾರೆ. ಇನ್ನು ಜಾತಿ ಪ್ರಶ್ನೆಯ ವಿಚಾರವಾಗಿ ಲಿಂಗ ಭಕ್ತರೇ ಕುಲಜರು, ಅಲ್ಲದವರು ಅಕ್ಕುಲಜರು ಅನ್ನುವಂಥ ಒಂದು ತತ್ವವನ್ನು ಬಿತ್ತಾರೆ. ಆಮೇಲೆ ನೋಡಿ, ಅದು ಅವತ್ತು ಜಾತಿ ಒಳ್ಳೆ ತಾರತಮ್ಯ ಇದ್ದಂಥ ಕಾಲದಲ್ಲಿ ಇವರು ಶಿವಭಕ್ತರನ್ನಾಗಲಿಕ್ಕೆ ಮತ್ತೆ ಉಪಯೋಗಿಸ್ತಕ್ಕಂಥ ಇನ್ನೊಂದು ತಂತ್ರ ಯಾವುದಂದರೆ ಶಿವಭಕ್ತರಾದವರೇ ಶ್ರೇಷ್ಠ, ನೀನು ಯಾವ ಜಾತಿಯಿಂದ ಬಾರಪ್ಪ, ಶಿವಭಕ್ತ ಆಗ್ಬಿಟ್ಟ ನೀನು ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠ ಅನ್ನುವಂಥ ಮಾತು. ನೋಡಿ, ಇದು ಕೂಡ ಒಂದು ಒಂದು ಟ್ಯಾಕ್ಟಿಕ್, ಒಂದು ಫಿಲಾಸಫಿಕಲ್ ಟ್ಯಾಕ್ಟಿಕ್ ಅಂತ ಅನಿಸ್ತದೆ ನನಗೆ ಜನಗಳನ್ನು ಸೆಳೆಯಲಿಕ್ಕೆ. ಯಾಕಂದರೆ ಈ ಕಡೆ ಬರಬೇಕಲ್ಲ ಜನ, ಈ ಕಡೆ ಬಂದಾಗ ನಾನು ಎಲ್ಲರಿಗಿಂತ ಶ್ರೇಷ್ಠ ಆಗ್ತೀನಿ ಅನ್ನುವ ಭಾವನೆ ನನಗೆ ಬರುತ್ತೆ ಅಂತ, ಆ ಕಾರಣಕ್ಕಾಗಿ ನಾನು ಹೋಗಿ ಸೇರಿಬಿಡಬೇಕು ಅಂತ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿಯ ಮೀನನ್ನು ಹಿಡೀಲಿಕ್ಕೆ ನಾವು ದಾಳವಾಗಿ ಉಪಯೋಗಿಸ್ತೀವಲ್ಲ, ಹಾಗೆ ಇವು ಕೂಡ ಒಂದು ಫಿಲಾಸಫಿಕಲ್ ಟ್ಯಾಕ್ಟಿಕ್ಕನ್ನು ಬಳಸಿ ಲಿಂಗ ಭಕ್ತರನ್ನು ಮಾಡಿದರು. ನೋಡಿ, ಲಿಂಗ ಭಕ್ತರಾಗಿ ಯಾವನು ಗುರುಲಿಂಗ ಜಂಗಮದ ಪಾದೋದಕ ಪ್ರಸಾದಗಳನ್ನು ಭುಂಜಿಸುವರೋ ಅವರು ಸಹಜವಾಗಿಯೇ ಅವರು ಯಾವ ಕುಲಜಾತಿಗಳಿಂದ ಬಂದಿದ್ದರೂ ಕೂಡ ಕುಲಜರಾಗುತ್ತಾರೆ. ಶಿವರೂಪತ್ರಯಗಳ ಪಾದೋದಕ ಪ್ರಸಾದಗಳಿಂದ ಸದಾ ಅಗಲದಂತಿರುವವರೆಲ್ಲರೂ ಕುಲಜರು, ಉಳಿದವರೆಲ್ಲ ಅಕ್ಕುಲಜರು ಅಂದರೆ ಬಹಳ ಕುಲಹೀನರು ಅಂತ. ಹೀಗೆ ಮಾಚಿದೇವ ಕುಲಜಾತಿ ಕುರಿತ ತನ್ನ ನಿಲುವನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿರಲಾಗಿ ಇದರೆಲ್ಲ ಶರಣರಂತೆ ಲಿಂಗ ಭಕ್ತರಲ್ಲಿ ಜಾತಿ ಭೇದ ಇಲ್ಲ, ಭಕ್ತರೆಲ್ಲ ಕುಲಜರು, ಮಿಕ್ಕವರು ಅಕ್ಕುಲಜರು ಅಥವಾ ಕೀಳು ಕುಲಜರು. ಆಮೇಲೆ ಕುಲಹೀನರಿಗೆ ದೀಕ್ಷೆ ನೀಡುವ ಕುರಿತು ಸ್ವಲ್ಪ ಹಿಂಜರಿಕೆ, ಒಲ್ಲದ ಮನಸ್ಸು ಮಾಚಯ್ಯನಿಗಿದ್ದಂತೆ ಕಾಣ್ತದೆ. ಮಾಚಯ್ಯ ಅವನು ಯಾವುದೇ ಜಾತಿಯಾದರೂ ಲಿಂಗ ಭಕ್ತರು ಕುಲಜರು, ಅಲ್ಲದವರು ಹೊಲೆಯರು ಎಂಬುದನ್ನು ಒಪ್ಪಿಕೊಂಡಿದ್ರೂ ಕೂಡ ಕೀಳು ಜಾತಿಯವರಿಗೆ ಕೆಲವೊಂದು ಕಡೆ ಲಿಂಗ ಕೊಡಲಿಕ್ಕೆ ಅವನು ಎಲ್ಲೋ ಹಿಂಜರಿದು ಮಾತಾಡ್ತಾನೆ. ಇಲ್ಲಿ ನೋಡಿ, 649ನೇ ಅವನ ವಚನದ ಕೆಲವು ಸಾಲು ನೋಡಬಹುದು. ನಿತ್ಯ ಲಿಂಗಾರ್ಚನೆಯ ಮಾಡದೆ ಒಡಲ ಹೊರೆವವನೇ ಹೊಲೆಯ. ಹೊಲೆಯ ಅನ್ನೋದ್ರ ಬಗ್ಗೆ ಹೆಂಗೆ ಹೇಳ್ತಾರೆ ನೋಡಿ ಅವರು. 10 ನುಡಿದಡೇನು ಒಂದು ನಿಜವಿಲ್ಲದವನೇ ಹೊಲೆಯ. 10 ಮಾತಾಡ್ತಾನೆ, ಅದರ ಒಂದು ನಿಜ ಇಲ್ಲ, ಎಲ್ಲ ಸುಳ್ಳು. ಪ್ರಾಣವ ಹತವ ಮಾಡುವವನೇ ಹೊಲೆಯ. ಹಿಂಗೆ ಈ ಹೊಲೆಯ ಅನ್ನೋ ಪದ ಬರ್ತದೆ. ಹುಸಿ ಎಂಬವನೇ ಹೊಲೆಯ. ಹೀಗೆ ಪಾದ ತೀರ್ಥ ಪ್ರಸಾದವಿಲ್ಲೆಂಬವನೇ ಹೊಲೆಯ. ಹೀಗೆ ಈ ವಚನದ ಇದು ಕೇವಲ ಜಾತಿ ಟೀಕೆಯಲ್ಲ. ಇಲ್ಲಿ ಹೊಲೆತನವನ್ನು ಮಾಚಯ್ಯ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹುಡುಕ್ತಾ ಇಲ್ಲ, ಬದಲಾಗಿ ಮನುಷ್ಯನ, ಅದರಲ್ಲಿಯೂ ಭಕ್ತರ ಧಾರ್ಮಿಕ ನೈತಿಕ ನಡಾವಳಿಕೆಯಲ್ಲಿ ಹುಡುಕ್ತಾ ಇದ್ದಾನೆ. ಅವರ ಗುಣ ಸ್ವಭಾವಗಳಲ್ಲಿ, ದೃಷ್ಟಿ ಧೋರಣೆಗಳಲ್ಲಿ ಹುಡುಕ್ತಾ ಇದ್ದಾನೆ. ಬಸವಣ್ಣನ ವಚನಗಳಲ್ಲಿ ಈ ಥರದ ವ್ಯಾಖ್ಯಾನ ಹೆಚ್ಚು ವಿಜೃಂಭಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಿತ್ಯ ಲಿಂಗಾರ್ಚನೆ ಮಾಡಿದವರು, ಹುಸಿತಕ್ಕಂಥವರು, ಹಣಕ್ಕಾಗಿ ಕೊಲ್ತಕ್ಕಂಥವರು, ಸತ್ಯ ಸದಾಚಾರ ಸದ್ಗುಣಗಳಿಲ್ಲದೆ ಇರತಕ್ಕಂಥವರು,
ಭಕ್ತಿ ಪಥವೇ ಹುಸಿ ಅಂತಕ್ಕಂಥವ್ರು, ಶಿವರೂಪತ್ರಯಗಳ ಪಾದ ತೀರ್ಥ ವಿಲ್ಲದವರು, ಆಮೇಲೆ ಪಶುಘಾತವ ಮಾಡುವವರು, ಪ್ರಾಣಿಯನ್ನು ಕೊಲ್ತಕ್ಕಂಥವ್ರು, ಇವರೆಲ್ಲರೂ ಹೊಲೆಯರು ಅಂತ. ಈ ಕೃತ್ಯಗಳಲ್ಲಿ ವೈದಿಕರಿಗೆ ಅನ್ವಯವಾಗುವವು ಕೂಡ ಇವೆ. ತಮ್ಮ ಕುಲದ ಹೆಮ್ಮೆಯ ಮೆರೆವ ಕುನ್ನಿಗಳು ಬಹುಶಃ ವೈದಿಕರಲ್ಲದೆ ಮತ್ತಾರು ಆಗಿರಲಿಕ್ಕೆ ಸಾಧ್ಯ. ಕುಲಜಾತಿ ವರ್ಣದ ಅಹಮಿಕೆ ಅವರಿಗೆ ಇದ್ದದ್ದೇ. ಆದ್ದರಿಂದ ಕುಲದ ಅಧಿಕರು ಅವರೇ. ಆಮೇಲೆ ಇನ್ನೊಂದು ವಚನ 492ನೇ ವಚನ ಬರ್ತದೆ. ಅದರ ಕೆಲವು ಸಾಲು ಮೇಲೆ ಕಿವಿ ಮೇಲೆ ಹಾಕ್ತಾ ನೋಡಿ, ಆ ಜಾತಿ ಈ ಜಾತಿ ಎನಬೇಡ, 18 ಜಾತಿಯೊಳಗೆ ಆವ ಜಾತಿಯಾದಳು ಆಗಲಿ, ಗುರುಕಾರುಣ್ಯವ ಪಡೆದು ಅಂಗದ ಮೇಲೆ ಲಿಂಗವ ಧರಿಸಿ ಪುನರ್ಜಾತರಾದ ಬಳಿಕ ಭಕ್ತರಾಗಲಿ ಜಂಗಮವಾಗಲಿ ಗುರುವಿನ ವೇಷವಿದ್ದವರ ಗುರುವೆಂದು ನಂಬಿ ದಾಸೋಹವ ಮಾಡುವುದೇ ಸದಾಚಾರ ಅಂತ. ಇಲ್ಲಿ ನೀವು ಮತ್ತೆ ಅವರನ್ನೆಲ್ಲ ಹೋಗಿ ಕೀಳಾಗಿ ಕಾಣೋದು ಅದೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಅಂತ. ಹಾಗಾಗಿ ಇಲ್ಲಿ ಗುರು ಮತ್ತು ಜಂಗಮ ಇವರ ಜಾತಿ ಪ್ರಶ್ನೆಯನ್ನು ಈ ವಚನ ಎಷ್ಟನೇದು 492ನೇ ವಚನ ಚರ್ಚೆಗೆ ಎತ್ಕೊಂಡಿದೆ. ಶರಣಧರ್ಮಾನುಸಾರ ಈ ಧರ್ಮ ಗುರುವಿಂದ ದೀಕ್ಷೆ ಪಡೆದು ಗುರುವಾದವನು ಯಾವುದೇ ಜಾತಿಯವನಿರಲಿ, ಅವನು ಭಕ್ತನಾಗಲಿ ಜಂಗಮನಾಗಲಿ ಗುರುವೆಂದೇ ಗೌರವದಿಂದ ಅವನನ್ನು ಸಮಾನವಾಗಿ ಆಧರಿಸಬೇಕು ಮತ್ತು ಸತ್ಕರಿಸಬೇಕು. ಆಮೇಲೆ ಗುರುವಿನ ವೇಷವಿದ್ದವರ ಗುರುವೆಂದು ನಂಬಿ ದಾಸೋಹ ಮಾಡುವುದೇ ಸದಾಚಾರ ಅಂತ ಹೇಳಿ ನೋಡಿ, ಈ ರೀತಿ ದಾಸೋಹವನ್ನು ಅವರು ಭಕ್ತರಿಗೆ ಬಿತ್ತುತ್ತಾ ಬರ್ತಾರೆ. ಹೀಗೆ ಈ ವಚನ ಒಂದು ದಾಸೋಹವನ್ನು ಹೇಳ್ತದೆ. ಆಮೇಲೆ ಮಾಚಯ್ಯ ಈ ಹಿಂದಿನ ಭಾಗದಲ್ಲಿ ಕಂಡಂತೆ ಸಾಧಾರಣ ಭಕ್ತರ ಕುಲಜಾತಿ ಪ್ರಶ್ನೆಯನ್ನು ಅವನು ಅಷ್ಟೊಂದು ಮಹತ್ವವಾಗಿ ಕಂಡಿರಲಿಲ್ಲ. ಹೀನ ಕುಲದವರು ಭಕ್ತಲೋಕಕ್ಕೆ ಬಂದು ಸೇರುವುದು ಅವನಿಗೆ ಅಷ್ಟೊಂದು ಅಪೇಕ್ಷಣೀಯವೂ ಇದ್ದಂತೆ ಕಾಣ್ತಾ ಇಲ್ಲ. ಅದೊಂದು ಅವನ ವಚನದಲ್ಲಿ ಅವನ ದೃಷ್ಟಿಯಲ್ಲಿ ಕಾಣ್ತಕ್ಕಂಥ ಒಂದು ಲೋಪ. ಇನ್ನೊಂದು ಮಡಿವಾಳ ಮಾಚಯ್ಯನ ಮತ್ತೊಂದು ವಚನ ಇದೆ ನೋಡು, ಸೂಳೆ ಸುರೆ ಬೆಕ್ಕು ನಾಯಿ ಅನ್ಯದೈವ ತಾಳಹಣ್ಣು ಇಷ್ಟುಳ್ಳನ್ನಕ್ಕರ ಅವ ಭಕ್ತನೇ ಅಲ್ಲಲ್ಲ. ನಾನು ಇದನ್ನು ಯಾಕೆ ಉದಾಹರಿಸಿದೆ ಅಂದರೆ, ಬಸವಣ್ಣನವರ 720ನೇ ವಚನ, ಎಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರೆಗಡೆಗೆ ಕೊರಳಲ್ಲಿ ಲಿಂಗವಿಲರು ಅವನ ಮುಖಲಿಂಗಿ ಎಂಬೆ ಅಂತ ಹೇಳಿ ಲಿಂಗವೆಂಬೆ ಮುಖಲಿಂಬಿ ಎಂಬೆ ಅನ್ನುವಂಥ ಹಿಂಗೆ ಮಾತು ವಚನ ಬರ್ತದೆ. ಅದನ್ನು ಬಹಳಷ್ಟು ಜನ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಅದರ ಕಾರಣ ಇಷ್ಟೇ, ಆ ಎಂಬೆ ಅನ್ನೋ ಪದವನ್ನು ಅವರು ನೆಗೆಟಿವ್ ಆಗಿ ಅರ್ಥ ಮಾಡಬೇಕು, ಪಾಸಿಟಿವ್ ಆಗಿ ಅಲ್ಲ. ಆ ವಚನಕ್ಕೂ ಈ ವಚನಕ್ಕೂ ಏನು ವ್ಯತ್ಯಾಸ ಅಂದರೆ ಇಷ್ಟೇ, ಅಲ್ಲಿ ಬರುವ ಮಾಂಸ ಸುರೆಗಡಿಗೆ ಇವೆಲ್ಲವೂ ಭವ್ಯ ಲಕ್ಷಣಗಳೇ. ಇಲ್ಲಿ ಬರುವ ಸೂಳೆ ಸುರೆ ಬೆಕ್ಕು ನಾಯಿ ಅನ್ಯದೈವ ತಾಳಹಣ್ಣು ಇವು ಕೂಡ ಸುರೆಯ ಲಕ್ಷಣ ಅಲ್ಲ, ಭವ್ಯ ಲಕ್ಷಣಗಳೇ. ಆದರೆ ಆ ವಚನದ ಒಂದು ಪಂಕ್ಚುಯೇಷನ್ ದೋಷ ಇದೆ ಅಲ್ಲಿ ಆಶ್ಚರ್ಯಕರ ಚಿಹ್ನೆ ಇರಬೇಕಿತ್ತು ಅಥವಾ ಕ್ವಶನ್ ಮಾರ್ಕ್ ಇರಬೇಕಿತ್ತು, ಅದು ಅಲ್ಲಿಲ್ಲ. ಆದರೆ ಅದೇ ಮಡಿವಾಳ ಮಾಚಯ್ಯನ ವಚನದಲ್ಲಿ ಇದು ಸ್ಪಷ್ಟತೆ ಇದೆ, ಪಂಕ್ಚುಯೇಷನ್ ಕರೆಕ್ಟ್ ಆಗಿದೆ. ಇಷ್ಟುಳ್ಳನ್ನಕ್ಕರ ಅವ ಭಕ್ತನೇ ಅಲ್ಲಲ್ಲ ಅಂತ ಮುಂದೆ ಮಾತು ಬರ್ತದೆ. ಅದರಿಂದ ಆಮೇಲೆ ಅದಲ್ಲದೆ ಬಸವಣ್ಣನ 1335ನೇ ವಚನ ಅಲ್ಲದೆ ಕೆಲವು ಚನ್ನಬಸವಣ್ಣನ ವಚನಗಳನ್ನು ನೋಡಿದಾಗಲೂ ಕೂಡ ಎಂಬೆ ಅನ್ನೋ ಪದವನ್ನು ನಾವು ನೆಗೆಟಿವ್ ಆಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಮುಂದೆ ನಾವು ಹೋಗೋಣ. ಸೂಳೆ ಸುರೆ ಅನ್ಯದೈವದ ಎಂಜಲ ಭುಂಜಿಸುವ ಕೀಳು ಜಾತಿಗಳು ಶಿವ ನಿಮ್ಮ ನೆನೆವ ಭಕ್ತರು ಅನುವನರಿಯದೆ 7 ಜನ್ಮ ನರಕಕ್ಕೊಳಗಾದರು. ನಿಮಗೆ 560ನೇ ವಚನ 566ನೇ ವಚನ. ಆಮೇಲೆ ಇನ್ನೊಂದು ಕೊನೆಗೆ ಕೊಂಬ ನೂದುವ ಹೊಲೆಯಂಗೆ ಕುಂಕುಮ ಹಣೆಯಲಲ್ಲದೆ ಶ್ರೀ ವಿಭೂತಿ ಒಪ್ಪುವುದೇ ಅಂತ 570ನೇ ವಚನ. ಇವೆಲ್ಲ ವಚನಗಳನ್ನು ನಾವು ಹೇಳಬಹುದು. ಇಲ್ಲಿ ಈ ಕೊನೆಯದಾಗಿ ಕೊಂಬಿಂದು ಒಂದು ಉದಾಹರಣೆ ತಗೊಳ್ಳೋದಾದರೆ, ಕೊಂಬಿನ ಹೊಲೆಯ ಚಾರಿತ್ರಿಕವಾದ ಜಾತಿ ವ್ಯವಸ್ಥೆಯ ಹೊಲೆಯ, ಇವನ ನೊಸಲಿಗೆ ವಿಭೂತಿ ಶೋಭೆಯಲ್ಲ, ಕುಂಕುಮವೇ ಶೋಭೆ. ಈ ಹೊಲೆಯನನ್ನು ಇಲ್ಲಿ ಹೋಲಿಕೆಗಾಗಿ ಉಲ್ಲೇಖಿಸಲಾಗಿದೆ. ಯಾವ ಭಕ್ತನು ಗುರುದೀಕ್ಷೆ ಪಡೆದಾದ ಬಳಿಕ ಶ್ರೀ ವಿಭೂತಿಯ ಬಿಟ್ಟು ಅಥವಾ ಅದರೊಂದಿಗೆ ಶರಣಧರ್ಮದ ನೀತಿಗೆ ವಿರುದ್ಧವಾಗಿ ನೊಸಲಲ್ಲಿ ಕುಂಕುಮ ಬಿಡುವನೋ ಅವನು ಆ ನೊಸಲಲ್ಲಿ ಕುಂಕುಮ ಬಿಡುವ ಜಾತಿ ಹೊಲೆಯನಿಗಿಂತಲೂ ಕೀಳು ಅಂತಕ್ಕಂಥದ್ದು ಈ ವಚನದ ಅರ್ಥ. ನಾವು ವಿಭೂತಿ ಧರಿಸಿದ ಮೇಲೆ ಮತ್ತಲ್ಲಿ ಕುಂಕುಮ ಧರಿಸಬಾರ್ದು, ಅದು ಭವ್ಯ ಲಕ್ಷಣ ಆಗ್ತದೆ. ಇನ್ನು ಶಿವನು ಜಂಗಮ ವೇಷದಲ್ಲಿ ಭಕ್ತನನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ. ಆಮೇಲೆ ಭಕ್ತ ಬಹಳ ನಿಷ್ಕಪಟತನದಿಂದ ದೇವರನ್ನು ಅವನು ಒಲಿಸ್ಕೋಬೇಕು. ಆ ದೇವರು ಭಕ್ತನನ್ನು ಪರೀಕ್ಷಿಸುವನು. 1130 ಹಾವಿನ ಹಾಳ ಕಲ್ಲಯ್ಯನವರ ಒಂದು ವಚನ ಇದೆ. ಇದು ಒಲಿಸಿಕೊಳ್ಳಬೇಕು, ಒಲಿದಲ್ಲದಿಲ್ಲ ಹಲವು ಕೊಂಬಿಗೆ ಹಾರದಿರು ಮೊರಳೆ, ಅಟ್ಟಿ ನೋಡುವ ಮುಟ್ಟಿ ನೋಡುವ ತಟ್ಟಿ ನೋಡುವ ಒತ್ತಿ ನೋಡುವ ಅಂತೇಳಿ, ಅಟ್ಟಿದಡೆ ತಟ್ಟಿದಡೆ ನಿಷ್ಠೆಯಂ ಬಿಡದಿರ್ದಡೆ ತನ್ನ ನೀವ ಮಹಾಲಿಂಗ ಕಲ್ಲೇಶ್ವರ ಅಂತೇಳಿ 1130ನೇ ವಚನ. ನೋಡಿ, ಶಿವನು
ಶಿವನನ್ನು ಭಕ್ತನು ಗುರುಲಿಂಗ ಜಂಗಮ ಮುಖೇನವೇ ಕಾಣಬೇಕು. ಶಿವನಾದರೂ ಗುರು ಜಂಗಮ ಮುಖೇನವೇ ಭಕ್ತನನ್ನು ಬಂದು ದರ್ಶನ ನೀಡಿ ಅವನನ್ನು ಬೇಡುವನು, ಕಾಡುವನು, ಅಟ್ಟಿ ತಟ್ಟಿ ಪರೀಕ್ಷಿಸುವನು. ಆಗ ಭಕ್ತನು ಯಾವ ಕಾರಣಕ್ಕೂ ವಿಚಲಿತನಾಗದೆ ನಿಷ್ಠೆ ಬಿಡದೆ ಕಿಂಕಿಲ ಭಾವದಿಂದ ಆ ಗುರು ಜಂಗಮರ ಸೇವೆ ಮಾಡಬೇಕು. ನೋಡು, ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಹೇಗೆ ರೈತನು ಭೂಮಾಲಕನಿಗೆ ಸ್ವಾಮಿನಿಷ್ಠೆಯನ್ನು ತೋರಬೇಕೋ ಮತ್ತು ಭೂಮಾಲಕನ ಸುಖ ಸೌಖ್ಯಕ್ಕೆ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಡಬೇಕೋ, ಅಂತೆಯೇ ಲಿಂಗಾಯತ ವೀರಶೈವ ಧರ್ಮತತ್ವದಲ್ಲಿಯೂ ಭಕ್ತನು ಗುರುಚರರಿಗೆ ಭೃತ್ಯ ಸೇವೆ ಮಾಡುವಲ್ಲಿ ತನ್ನೆಲ್ಲ ಸುಖ ಸೌಖ್ಯಗಳನ್ನು ತ್ಯಾಗ ಮಾಡಬೇಕು. ಒಡಲು ಪ್ರಾಣಗಳೆರಡೂ ಇಲ್ಲದವನಂತೆ ತನ್ನ ತನು ಮನ ಧನ ಮಾತ್ರ ಬೇಕೆ ಎಲ್ಲ ಸುಖ ಸೌಖ್ಯಗಳನ್ನು ಗುರು ಜಂಗಮಕ್ಕೆ ತ್ಯಾಗ ಮಾಡಬೇಕು. ಹೀಗೆ ಬೋಧಿಸುವಲ್ಲಿ ಅದು ತಾನು ಬೋಧಿಸುವ ದಯೆ ತತ್ವವನ್ನು ತಾನೇ ಉಲ್ಲಂಘಿಸುತ್ತದೆ ಎಂಬತಕ್ಕಂಥದ್ದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು ನಾವು. ಯಾಕಂದರೆ ಬಸವಣ್ಣ ದಯೆಯೇ ಧರ್ಮದ ಮೂಲ ಅಂತ ಹೇಳಿದ. ಆದರೆ ದಯೆಯೇ ಧರ್ಮದ ಮೂಲ, ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದೇ ಧರ್ಮ ಅಂತ ಹೇಳಿರ್ತಕ್ಕಂಥ ಬಸವಣ್ಣನವರು ಭಕ್ತನ ಮೇಲೆ ಈ ರೀತಿಯ ವಿಧಿ ನಿಷೇಧಗಳನ್ನು ಹೇರುವಾಗ ಅದನ್ನ ಇನ್ನೂ ಜಂಗಮಕ್ಕತ ನಾವು ಹೋಲಿಕೆ ತಗೊಂಡಾಗ ಭಾಳ ಚೆನ್ನಾಗಿ ಬರ್ತದೆ. ಅದು ಇವನಿಗೆ ಪ್ರಾಣನೇ ಇಲ್ಲ, ಒಡಲು ಪ್ರಾಣ ಎರಡೂ ಇಲ್ಲ ಇವನು ಭಕ್ತನಿಗೆ, ಅವನು ಏನಿಲ್ಲದವನು ಅವನು ಅಂತ ಹೇಳ್ಬಿಟ್ಟು ಹೀಗೆ ಬೋಧಿಸುವಲ್ಲಿ ಅದು ತನ್ನ ದಯೆಯ ಭಕ್ತನನ್ನು ಜಂಗಮದ ಶೋಷಣೆಗೆ ಒಳಪಡಿಸುವಾಗ, ಅವನಿಗೆ ಭಕ್ತಿ ನೀತಿಗಳನ್ನು ವಿಧಿಸುವಾಗ ಅದು ತನ್ನ ಎಲ್ಲ ದಯೆಯನ್ನು ಮೀರಿ ನಿರ್ದಯದ ಅಂಚನ್ನು ತಲುಪ್ತತೆ ಸ್ವತಃ ಧರ್ಮ ಅಂತ. ಒಡೆಯ ನೋಡುತ್ತಿದ್ದಲ್ಲಿ ನೋಡಿ, ಇಲ್ಲಿ ಒಂದು ಅರಿವಿನ ಮಾರಿ ತಂದೆಯ ವಚನ ಬರ್ತದೆ. ಬರೀ ಬಸವಣ್ಣಂದು ಒಂದೇ ವಚನ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅಥವಾ ಬರೀ ಮಡಿವಾಳ ಮಾಚೆಯ ಒಬ್ಬನೇ ಹೇಳಿದ ಅಂತ ತಿಳಿಯೋದಲ್ಲ. ಅರಿವಿನ ಮಾರಿ ತಂದೆಯ ವಚನ ಕೂಡ ಒಂದು ಇಂಥದ್ದಿದೆ, 486ನೇ ವಚನ. ನೋಡಿ ಇಲ್ಲಿ ಏನು ಹೇಳ್ತಾನೆ ಅವನು. ಒಡೆಯ ನೋಡುತ್ತಿದ್ದಲ್ಲಿ ಹಸುವಿನಾಸೆ ಇಲ್ಲದೆ ಅವಸರಕ್ಕೊದಗಬೇಕು. ನೋಡಿ ಹಿಂಗೆ ಹೇಳ್ತಾನೆ ಅವನು. ಒಡೆಯ ನೋಡುತ್ತಿದ್ದಲ್ಲಿ ಹಸುವಿನಾಸೆ ಇಲ್ಲದೆ, ಹಸು ಅಂದ್ರೆ ಪ್ರಾಣ, ಅಲ್ಲಿ ಹಸುವಿನಾಸೆ ಇಲ್ಲದೆ ಅವಸರಕ್ಕೊದಗಬೇಕು. ಆ ಅರ್ಜೆಂಟಿಗೆ, ಎಮರ್ಜೆನ್ಸಿಗೆ ನಾನು ಅಲ್ಲಿ ಅವನಿಗೆ ಒದಗಬೇಕು ಅಂತ. ಭಕ್ತನಾದಲ್ಲಿ ತಾ ಮಾಡುವ ಕೃತ್ಯಕ್ಕೆ ನಿಶ್ಚಯನಾಗಿರಬೇಕು. ಬಂಟಂಗಾಗುಣ, ಅವನಿಗೆ ಆಗುಣ, ಭಕ್ತಂಗೀಗುಣ. ಇದು ಸತ್ಯವೆಂದು ಅರಿತು ಸದಾಶಿವ ಮೂರ್ತಿ ಲಿಂಗವನ್ನು ಅರಿಯಬೇಕು ಅಂತೇಳಿ 486ನೇ ಅರಿವಿನ ಮಾರಿ ತಂದೆಯ ವಚನ ಹೇಳ್ತದೆ. ನೋಡಿ, ಒಡೆಯ ನೋಡ್ತಾ ಇದ್ದರೆ ಬಂಟನಾದವನು, ಸೇವಕನಾದವನು ತನ್ನ ಪ್ರಾಣದಾಸೆ ಮರೆತು ಆ ಒಡೆಯನ ಅವಸರಕ್ಕೆ, ಅಂದರೆ ಅವನ ಅಗತ್ಯತೆಗೆ ಒದಗಬೇಕು. ಒಂದು ಸಾಕಿದ ನಾಯಿ ಹೆಂಗೆ ಬಂದು ತನ್ನ ಒಡೆಯನ ರಕ್ಷಣೆ ಮಾಡ್ತದಲ್ಲ, ಆ ರೀತಿ ಇದು ಬಂಟನ ಕರ್ತವ್ಯ. ಅದೇ ರೀತಿ ಭಕ್ತನಾದವನು ತನ್ನ ಧಾರ್ಮಿಕ ಕರ್ತವ್ಯಕ್ಕೆ ಬದ್ಧನಾಗಿರಬೇಕು. ಗುರು ಲಿಂಗ ಜಂಗಮಕ್ಕೆ ತ್ರಿವಿಧಗಳ ಸೇವೆ ಮಾತ್ರವಲ್ಲ, ತನ್ನ ಸರ್ವೇಂದ್ರಿಯ ಸುಖಗಳನ್ನು ಆ ಶಿವರೂಪತ್ರಯಗಳಿಗೆ ತ್ಯಾಗ ಮಾಡಬೇಕು ಅಂತ ಹೇಳಿ ಮಾರಿ ತಂದೆ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಹೇಳಿದ್ದಾನೆ. ಇನ್ನು ಇದು ಆತಲ್ಲ, ಇನ್ನು ಉರುಲಿಂಗ ಪೆದ್ದಿ ಕೆಲವು ವಚನಗಳಲ್ಲಿ ಶಿವಶರಣರಿಗೆ ಶರಣೆನ್ನದವನಿಗೆ ಎಂಥ ಶಿಕ್ಷೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಯಾವನು ಶಿವಶರಣ, ಈಗ ಉದಾಹರಣೆ ಬಸವಣ್ಣನ ವಚನಗಳಲ್ಲಿ ಬರ್ತವೆ. ಜಂಗಮ ಎದುರಿಗೆ ಬರ್ತಾ ಇದ್ರೆ ಅವನ ಎದುರಿಗೆ ನಾನು ಹೋಗಲ್ಲ, ದೂರ ಸರಿತೀನಿ. ಅವನು ಎದುರಿಗೆ ಕೂತಿದ್ರೆ ಅವನು ಎದುರಾಸನದಲ್ಲಿ ನಾನು ಕೂಡಲ್ಲ. ಇವೆಲ್ಲ ಬಸವಣ್ಣನ ವಚನಗಳಲ್ಲಿ ಜಂಗಮ ಭಕ್ತಿಯ ಮಾತುಗಳೆಲ್ಲ ಬರ್ತವೆ. ಈಗ ಇಲ್ಲಿ ನೋಡ್ರಿ, ಶಿವಶರಣರಿಗೆ ಭಕ್ತರಾದಿ ಜನರೆಲ್ಲರೂ ಭಕ್ತಿ ಗೌರವ ಸಲ್ಲಿಸಬೇಕು. ಅದರಲ್ಲಿ ಗುರು ಜಂಗಮರನ್ನು ವಿಶೇಷವಾಗಿ ಆಧರಿಸಬೇಕು. ಅವ್ರ ಎದುರಿಗೆ ತಲೆ ಎತ್ತಿ ನಡೆದು ಗರ್ವ ತೋರ್ಸಂಗಿಲ್ಲ. ಅವ್ರ ದಾರಿಯಲ್ಲಿ ಬಂದರೆ ದೂರ ಸರಿಬೇಕು. ಕರಮುಗಿದು ಭೃತ್ಯ ಭಾವನೆ ತೋರಿ ಕಿಂಕಿಲರಾಗಿ ನಡೆದುಕೋಬೇಕು. ಅವರೆದುರು ಆಸನದಲ್ಲಿ ಸರಿಸಮಾನ ಕೂಡಬಾರದು. ಇತ್ಯಾದಿ ಉಪದೇಶಗಳಲ್ಲದೆ ಇದನ್ನು ಅರಿತು ನಡೆದುಕೊಂಡರೆ ಸರಿ. ಇದನ್ನು ಅರಿದ ಇದ್ದರೆ ಅವನನ್ನು ಹೆಂಗೆ ಮಣಿಸ್ಬೇಕು ಅಂತ ಶರಣರು ಯೋಚನೆ ಮಾಡಿದರು. ಬಹುಶಃ ಇಂಥ ಉದ್ದೇಶಕ್ಕೆ ಪೌರಾಣಿಕ ಕಥೆಗಳನ್ನು ಹೆಣೆದು ಬಿಟ್ಟರೇನೋ ಅವರು. ಅಂದರೆ ಶರಣರೇ ಈ ಕಥೆಗಳನ್ನು ಹೆಣೆಯದೇ ಇದ್ದರೂ ಕೂಡ ಸಂಸ್ಕೃತ ಭಾಷೆಯ ಶಾಸ್ತ್ರಾಗಮಗಳಲ್ಲಿ ಹೂತು ಹೋಗಿರ್ತಕ್ಕಂಥ ಕಥೆಗಳನ್ನು ಹೊರಗಡೆ ತೆಗೆದುಬಿಟ್ಟು ಅವುಗಳನ್ನು ಕನ್ನಡದಲ್ಲಿ ಬರೆದು ಪ್ರಚಾರ ಮಾಡಿದರು ಇವರು. ಯಾಕೋಸ್ಕರ? ಭಕ್ತರನ್ನು ಎದುರಿಸ್ಬೇಕಂತ. ಉರಿಲಿಂಗ ಪೆದ್ದಿ 1556ನೇ ವಚನದಲ್ಲಿ ಹೇಳ್ತಾನೆ, ಶಿವಶರಣರಿಗೆ ಶರಣೆನ್ನದೆ ಅಹಂಕಾರವ ತೋರಿದ ನಾರಸಿಂಹ ದಕ್ಷ ಇವರ ಶಿರ ಹೋಯಿತು. ನೋಡಿ, ಹಿಂಗೆ ಅಂದಾಗ ಅಂಥ ದೇವರುಗಳಿಗೆ ಇಂಥ ಶಿಕ್ಷೆ ಬಂದ ಮೇಲೆ, ಶಿರವೇ ಹೋದ ಮೇಲೆ ನಾವ್ಯಾವ ಲೆಕ್ಕ ಅಂಥೇಳಿ ಅನ್ನುವಂಥದ್ದು ಬರ್ತದೆ. ಇಂದ್ರ ಮಹದೈಶ್ವರ್ಯ ಕಳೆದುಕೊಂಡ ಅನೇಕ ಪರಿಯಲ್ಲಿ ಇವರು ಭಂಗಿತರಾದರೆ ಎಂದು ಹೇಳುವನು. ಉಲ್ಲೇಖಿತರು ಅವರೆಲ್ಲ ಆರ್ಯ ವೈದಿಕರು.
ಬಹುಶಃ 12ನೇ ಶತಮಾನದಲ್ಲಿಯೂ ಲಿಂಗವನ್ನು ಶಿವಭಕ್ತರನ್ನು ಕೇವಲವಾಗಿ ಕಂಡವರು ಬಹಳ ಮಟ್ಟಿಗೆ ವೈದಿಕರೇ. ಅವರನ್ನು ಶಿವಭಕ್ತಿಗೆ ಮಣಿಸಿಕೊಳ್ಳಲಾಗದಿದ್ದರೂ, ಅವರನ್ನು ಅಂಕೆಯಲ್ಲಿಡಲಾದರೂ ಶರಣರು ಪ್ರಯತ್ನಿಸದೇ ಹೋಗಿದ್ದರೆ ಜನರನ್ನು ಲಿಂಗಭಕ್ತಿಯೆಡೆಗೆ ಸೆಳೆಯುವುದು ಕಷ್ಟವಿತ್ತು ಅಂತ ಅನಿಸ್ತಾ ಇದೆ ನನಗೆ. ಯಾಕಂದರೆ ಅವರನ್ನು ಮನಸ್ಸಾದು ಇವರು ಹೋಗಿ ಜನಗಳನ್ನು ತಮ್ಮ ಕಡೆ ಸೆಳ್ಕೊಳ್ಳಿಕ್ಕೋಸ್ಕರ ಅಂತ. ವೇದ ಪುರಾಣ ಪುರುಷರು ಶಿವನಿಗೆ ಎದುರಾಗಿ ಅಹಂಕಾರ ತೋರಿ ಭಂಗಿತರಾದರೆಂಬ ಕಥೆಗಳನ್ನು ಹರಡಿ ಜನಸಾಮಾನ್ಯರಲ್ಲಿ ಭಯ ತುಂಬಿದರು ವಚನಗಳ ಮೂಲಕ. ಇದೊಂದು ತಂತ್ರಗಾರಿಕೆ ಅಂತ ನಾನು ಆಗಲೇ ಹೇಳಿದೆ. ಭಕ್ತರನ್ನು ಸೆಳೆತಕ್ಕಂಥ ಒಂದು ತಂತ್ರಗಾರಿಕೆ. ಇವೆಲ್ಲ ಸಾಮ ವೇದ ದಂಡ ಎಲ್ಲವನ್ನು ಬಳಸ್ತಾರೆ ಇವರು. ಮಿಲಿಟೆಂಟ್ ಆದ ಭಯೋತ್ಪಾದಕ ಮಾರ್ಗವನ್ನು ಕೂಡ ತಲುಪ್ತಾರೆ, ಹೇಳಿದ್ದಾರೆ. ಬಹುಶಃ ಈ ವೈಚಾರಿಕ ತಂತ್ರಗಾರಿಕೆಯ ಭಾಗವಾಗಿಯೇ ಶಿವನೇ ಅತಿ ಶ್ರೇಷ್ಠವಾದ ಏಕದೈವ, ಶಿವಧರ್ಮವೇ ಶ್ರೇಷ್ಠ ಧರ್ಮ, ಶಿವಭಕ್ತನೇ ಕುಲಜ, ಶಿವಮಂತ್ರವೇ ಸರ್ವಶ್ರೇಷ್ಠ, ಅಂತ್ಯಜನೂ ಸಹ ಶಿವಭಕ್ತನಾದರೆ ಶ್ರೇಷ್ಠನಾಗಿ ಮುಕ್ತಿ ಕಾಣುವನು ಮಾತ್ರವಲ್ಲ, ದ್ವಿಜರಿಗೂ ಶ್ರೇಷ್ಠನೆನ್ನಿಸುವನು ಎಂಬಂಥ ವಾದಗಳು ಶೈವದ್ದೆಲ್ಲವನ್ನು ಕನಿಷ್ಠವೆಂದು ವಿರೋಧಿಸುತ್ತಿದ್ದ ವೈದಿಕರಿಗೆ ಪ್ರತಿವಾದಗಳಾಗಿ, ಪ್ರತಿ ಪರಿಕಲ್ಪನೆಗಳಾಗಿ ಬೆಳೆಸಿದರು ಮತ್ತು ಹರಡಿದರು ಶರಣರು. ಇದೆಲ್ಲವೂ 12ನೇ ಶತಮಾನದಿಂದಲೇ ಶುರುವಾಯಿತು. ಬಸವಾದಿ ಪ್ರಮತರೇ ಮೊದಲಿಗರು ಅಂತ ಅರ್ಥ ಅಲ್ಲ ಇದರದ್ದು. ಶಿವಭಕ್ತಿಯಲ್ಲಿ ಕಾಣುವ ವೈದಿಕ ಪರವಾದ ಅಲೆಯಂತೆಯೇ ವೈದಿಕ ವಿರೋಧಿ ಅಲೆಯೂ ಸಹ ಶರಣಪೂರ್ವ ಯುಗದ್ದು ಅಂತ ವಚನದೊಳಗಿನ ಶ್ರುತಿವಾಕ್ಯಗಳು ಮತ್ತು ವೇದಾಗಮ ಪುರಾಣಾದಿ ಕಥೆಗಳು ಹಾಗೂ ಶೈವ ಪುರಾತನರ ಪವಾಡಗಳೇ ಇಲ್ಲಿ ಸಾಕ್ಷಿ. ಯಾಕಂದರೆ ಇದು ಶರಣ ಕಾಲದಿಂದಲೇ ಹುಟ್ಟಿದ್ದಲ್ಲ, ಶರಣಪೂರ್ವ ಕಾಲದಿಂದ ಬಂದಿರೋದು ಇದು ಅಂತ. ಈ ಹಿಂದೆ ಹುಟ್ಟಿಕೊಂಡಿದ್ದ ವೈದಿಕ ವಿರೋಧಿ ಅಲೆ, ಅದರಲ್ಲೂ ವೈಷ್ಣವ ವಿರೋಧಿ ಅಲೆ ಶರಣರ ಕಾಲದಲ್ಲಿ ಕನ್ನಡದ ದೇಶೀಯ ಚಳುವಳಿಯಾಗಿ ಮೊದಲಿಗಿಂತಲೂ ತೀವ್ರವಾಯಿತು ಮತ್ತು ವಿಸ್ತಾರವಾಯಿತು ಎಂದು ತಿಳಿಯುವುದು ಸೂಕ್ತ ಅನ್ನಿಸ್ತದೆ ನನಗನ್ನಿಸುವಂತೆ. ತಳ ಸಮುದಾಯದ ಕಡೆ ಶರಣ ಚಳುವಳಿ ಮುಖ ಮಾಡಲು ಬಹುಶಃ ಇದೇ ಕಾರಣ. ಕೇವಲ ಪುರೋಹಿತ ಕೇಂದ್ರಿತವಾಗಿದ್ದಿರಬಹುದಾದ ಲಿಂಗ ಪೂಜೆಯ ಧರ್ಮವನ್ನು ಜನಸಾಮಾನ್ಯರಿಗೆ ವಿಸ್ತರಿಸಿ ವೈದಿಕರ ಮತ್ತು ಪಾಶುಪತಾದಿ ಸನಾತನ ಶೈವರ ಶಠತ್ವವನ್ನು ಕುಗ್ಗಿಸ್ತಕ್ಕಂಥದ್ದು. ಅಂದರೆ ಇವರು ಜನಸಂಖ್ಯೆಯ ಬಲ ಹೆಚ್ಚು ಮಾಡ್ಕೋಬೇಕು, ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಆ ಕಾರಣಕ್ಕಾಗಿಯೇ ಇವರು ಒಂದು ತಾಂತ್ರಿಕ ಅನಿವಾರ್ಯತೆಯಾಗಿ ಈ ಲಿಂಗಾಯತ ಧರ್ಮವನ್ನು ಕೆಳಜಾತಿ ಜನರಿಗೆ ವಿಸ್ತರಿಸ್ತಾ ಹೋದರು ಅಂತ ನನಗನ್ನಿಸ್ತದೆ ಇದು. ಹಾಗಾಗಿ ನೋಡಿ, ಇಲ್ಲಿ ಮತ್ತೊಂದು ಕಡೆ ತಾವು ಹುಟ್ಟಾಕಿದ್ದ ಗುರು ಜಂಗಮ ಸೇವೆ ಮತ್ತು ಪ್ರಸಾದ ದಾಸೋಹಕ್ಕೂ ಜನರನ್ನು ಭಕ್ತಗೊಳಿಸಿ ಅವರ ಆಶ್ರಯವನ್ನು ಪಡ್ಕೊಳ್ತಕ್ಕಂಥದ್ದು. ಜಂಗಮ, ಪಾಶುಪತ, ಕಾಳಮುಖ, ಲಾಕುಳ, ಕಾಪಾಲಿಕ ಈ ಶೈವ ಪಂಥಗಳ ಮತ್ತು ವೈದಿಕ ಶೈವರ ಅಧೀನದಲ್ಲಿದ್ದ ಶಿವ ದೇವಾಲಯಗಳಿಗೆ ಪರ್ಯಾಯವಾಗಿ ತಮ್ಮ ನೂತನ ಶರಣ ಪರಂಪರೆಯ ಲಿಂಗಾಯತ ವೀರಶೈವ ಧರ್ಮಗುರು ಜಂಗಮ ಭಕ್ತರ ಮನೆಗಳನ್ನೇ ಮಠಗಳೆಂದು ಬೆಳೆಸಿ ಜನರನ್ನು ಶಿವಮಂದಿರ ಶೈವ ಕ್ಷೇತ್ರಗಳ ಸಹವಾಸದಿಂದ ದೂರ ಮಾಡಿ ಈ ಗುರು ಜಂಗಮ ಮಠ ಮನೆಗಳ ಕಡೆ ತಿರುಗುವಂತೆ ಮಾಡಿ ಸರ್ವತಂತ್ರಗಳನ್ನು ಶರಣರು ಬಳಸಿಕೊಂಡಿದ್ದಾರೆಂದು ಒಟ್ಟು ವಚನಗಳ ವಿಶ್ಲೇಷಣೆ ತೆರೆದಿಡುತ್ತದೆ. ಇವರೆಲ್ಲ ದೇ ಹ್ಯಾವ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್. ಅವ್ರು ಮಾಡದೇ ಬಿಟ್ಟಂಥ ಪ್ರಯತ್ನ ಯಾವುದೂ ಇಲ್ಲ ಅಂತ. ಸ್ಥಾವರಲಿಂಗ, ತೀರ್ಥಕ್ಷೇತ್ರ, ಶೈವ ಗುರುವಿನ ದೀಕ್ಷೆ, ವೇದಶಾಸ್ತ್ರಾಗಮ ಪುರಾಣಗಳು, ಎಲ್ಲ ವೈದಿಕ ದೈವಗಳು, ಶಾಕ್ತ ತಾಂತ್ರಿಕ ದೈವತಗಳು, ತಾಂತ್ರಿಕ ಗುರು, ತಾಂತ್ರಿಕ ಆಚಾರ ನಂಬಿಕೆಗಳು, ಜನಪದ ದೈವಗಳು, ಜಾತ್ರೆಗಳು ಇತ್ಯಾದಿಗಳೆಲ್ಲವನ್ನು ಭಕ್ತರಿಗೆ ನಿಷೇಧಿಸಿದ್ದು ಅದೇ ಕಾರಣಕ್ಕಾಗಿ. ಇಷ್ಟಲಿಂಗ ಒಂದೇ ಲಿಂಗ, ಶಿವನೊಂದೇ ದೈವ, ಲಿಂಗಾಯತ ವೀರಶೈವ ಗುರು ಜಂಗಮರೇ ಶಿವನ ಅವತಾರ, ಅವರಿಗೆ ಭಕ್ತನು ತನ್ನ ತನುಮನಾದಿಗಳನ್ನು ಸವೆಸಬೇಕು ಎಂಬಂತಹ ಕಲ್ಪನೆಗಳಿಗೆಲ್ಲ ಇದೇ ಆಧಾರ, ಇದೇ ಕಾರಣ. ವೈದಿಕ ಸನಾತನ ಶೈವ, ಜೈನ, ಬೌದ್ಧ, ಚಾರ್ವಾಕ ಈ ಎಲ್ಲ ಮತದರ್ಶನಗಳ ವಿರುದ್ಧ ಶರಣಧರ್ಮ ಕಟ್ಟಿ ಬೆಳೆಸಬೇಕಾದ ಮಹದಂಬಲ ಶರಣರಿಗಿತ್ತು. ಈ ಉದ್ದೇಶಾದಿಗಳಿಂದ ಶರಣರ ದಾಸೋಹ ಹುಟ್ಟಿದೆ ಮತ್ತು ಇದು ವರ್ಧಿಸಿದೆ. ಈ ದಾಸೋಹವು ದಾನದಂತೆಯೇ ಒಂದು ಶೋಷಣಾಸ್ತ್ರವೇ ಸರಿ. ಇದಕ್ಕೆ ಸಾಮಾಜಿಕ ಸೇವೆ ಎಂಬ ಅರ್ಥಲೇಪನ ತೃಣಮಾತ್ರವೂ ಸಲ್ಲದು. ಎಷ್ಟು ಮಾತ್ರವೂ ಇದು ಸಲ್ಲಲಿಕ್ಕೆ ಸಾಧ್ಯವಿಲ್ಲ. ಇದು ಧರ್ಮಗಳ ವಚನಗಳ ಪರಿಪೂರ್ಣ ಪರಿಶೀಲನೆ ನಾವು ಈ ರೀತಿ ಬಹಳ ಕ್ರಿಟಿಕಲ್ ಆಗಿ ನೋಡ್ತಾ ಬಂದಾಗ ನಮಗಿದು ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗ್ತದೆ. ಬಸವಣ್ಣ ಭಾವನಾತ್ಮಕವಾಗಿ ತನ್ನನ್ನು ಭೃತ್ಯುಲೋಕದೊಂದಿಗೆ ಗುರುತಿಸಿಕೊಂಡು ಜಂಗಮ ಸೇವೆಗೆ ತನ್ನನ್ನು ಒಡ್ಡಿಕೊಂಡು ಶರಣರೂ ಸೇರಿದಂತೆ ಇತರೆಲ್ಲ ಬಡಭಕ್ತರಿಗೆಲ್ಲ ಆದರ್ಶಪ್ರಾಯನಾಗಿ ಬಿಂಬಿಸಿಕೊಂಡು ಸರ್ವಭಕ್ತ ಲೋಕಕ್ಕೂ ಜಂಗಮ ಸೇವೆಗೊಡ್ಡಿದ ಕಾರಣಕ್ಕೆ ಗುರುಮಠಗಳ ಸಂಪದ ವರ್ಧಿಸಿ ಗುರುವಾಡೆಗಳು ಕೂಡ ಬೆಳೆದಿರಲು ಸಾಕು. ಯಾಕಂದರೆ ತಾನೇ ಜಂಗಮನಿಗೆ ಒಪ್ಪಿಸಿಕೊಂಡ, ಆ ಮುಖಾಂತರ ಬೇರೆಲ್ಲರಿಗೂ ಆತ ಆದರ್ಶಪ್ರಾಯನಾದ. ಆಗ ಗುರುಮಠಗಳಿಗೆ ಬೇರೆ ಕಡೆಯಿಂದ ಎಲ್ಲ ಸಾಕಷ್ಟು ಹರಿದು ಬಂತು. ಅದಕ್ಕೆ
ಮುಂದೆ ವಚನಗಳಲ್ಲಿ ನಮಗೆ ಉದಾಹರಣೆಗಳು ಸಿಗ್ತವೆ, ಅದನ್ನು ಹೇಳ್ತೀನಿ ನಾನು. ಈ ಕಾರಣಕ್ಕಾಗಿಯೇ ನಾವು ಉತ್ತರ ಕರ್ನಾಟಕದಲ್ಲಿ ಹೋದರೆ ಒಂದೊಂದು ಊರಿನಲ್ಲಿ 10-12 ಮಠಗಳು, ಅಂದರೆ ಅವರು ಜಂಗಮ ಮನೆಗಳು ಅವೇ ಮಠಗಳು, ಆದರೆ ಭಕ್ತರ ಮನೆಗಳೇ ಮಠಂಗಳಯ್ಯ ಅಂದರೆ ಅದೇ ಅರ್ಥ ಅದು. ಹಾಗಾಗಿ ಆಮೇಲೆ ಇನ್ನೊಂದು ಅರ್ಥನೂ ಬರ್ತದೆ, ಸಾಮಾನ್ಯ ಭಕ್ತರ ಮನೆಗಳು ಕೂಡ ಮಠಗಳೇ, ಯಾಕಂದರೆ ಅಲ್ಲಿ ಹೋದರೆ ನಮಗೆ ದಾಸೋಹ ಸಿಗ್ತತೆ ಅನ್ನುವಂಥ ಇನ್ನೊಂದು ಅರ್ಥ. ಇವು ದೊಡ್ಡ ದೊಡ್ಡ ವಾಡೆಗಳಾಗಲಿಕ್ಕೆ ಬಹುಶಃ ಇಂಥದೇ ಕಾರಣ. ಇದು ವಚನಾಧಾರ ಬರ್ತವೆ, ಮತ್ತೆ ನಾನು ಜ್ಞಾಪಿಸ್ತೀನಿ ಆಮೇಲೆ. ದಾಸೋಹವು ಭೃತ್ಯಾಚಾರವು ಅತಿ ಪ್ರೇಮವು ಕಿಂಕಿಲವು ಸಂಗನ ಬಸವಣ್ಣಂಗಲ್ಲದೆ ಮತ್ತಾರಿಗೂ ಇಲ್ಲ. ಇಂತಪ್ಪ ಭಕ್ತಿಯ ಕುಳಸ್ಥಳವನ್ನರಿಯದೆ ಎಲ್ಲರೂ ಅಂದಂತೆ ಅಂದು ಬಂದಲ್ಲಿಯೇ ಬಂದರು. ಇದ ನೀಕರಿಸಿ ಜಂಗಮವೇ ಲಿಂಗವೆಂದು ಸಂಘ ಸಾಹಿತ್ಯವಾದ ಬಸವಣ್ಣ ನಿಮ್ಮ ಬಸವಣ್ಣನಿಂತಹ ನಿತ್ಯನಯ್ಯ ಕಲಿದೇವರ ದೇವ ಅಂತೇಳಿ ಮಡಿವಾಳ ಮಾಚಯ್ಯ 628ನೇ ವಚನದಲ್ಲಿ ಹೇಳ್ತಾನೆ. ಈ ವಚನದ ಕುಳಸ್ಥಳ ಎಂದರೆ ಲಿಂಗ ಜಂಗಮ ಅಂತ ಇವೆರಡೇ. ಅದೇ ರೀತಿ ಬಸವಣ್ಣನ 391ನೇ ವಚನದ ಉಭಯ ಕುಳಸ್ಥಳ ಅಂದಾಗಲೂ ಕೂಡ ಇದೇ ಲಿಂಗ ಜಂಗಮ ಅನ್ನೋ ಅರ್ಥ ಇದೆ. ಅದರಿಂದ ಭಕ್ತರಾದ ಬಳಿಕ ಹಣದಾಸೆ, ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥ ಶೆಟ್ಟಿಗಳನ್ನು ಮಾಚಯ್ಯ ಟೀಕಿಸದೆ ಬಿಟ್ಟಿಲ್ಲ. ಅವನ 465ನೇ ವಚನ, ಅದರ ಕೆಲವು ಸಾಲು ನೋಡಿಬಿಟ್ರೆ ಸಾಕು. ಅರ್ಥದಾಸೆಗೆ ಬಡ್ಡಿಯ ತೆಗೆದುಕೊಂಡು ಬಡವರ ಬಂಧನಕ್ಕಿಕ್ಕಿ ತುಡುಗು ವ್ಯಾಪಾರವ ಮಾಡಿ ಸದಾಚಾರದಿಂದ ಆಚರಿಸಲರಿಯದೆ ತನುಮನ ಧನದಲ್ಲಿ ವಂಚನೆ ಇಲ್ಲದೆ ಭಕ್ತಿಯ ನರಿಯದೆ ತೀರ್ಥ ಪ್ರಸಾದದಲ್ಲಿ ನಂಬಿಕೆ ವಿಶ್ವಾಸವಿಲ್ಲದೆ ಕಂಡವರ ಕೈಯೊಡ್ಡಿ ಈಕಿಸಿಕೊಂಡು ವಿಶ್ವಾಸವಿಲ್ಲದವಂಗೆ ಅಷ್ಟಾವರಣವೆಂತೋ ಸಿದ್ಧಿಯಹುದೋ ಅಂತೇಳಿ. ನೋಡಿ, ಇಲ್ಲಿ ಎಲ್ಲ ಇಂಥ ಒಣಕರು ಇವರು. ಅಂತರ ಕಡೆ ಹೋಗಿ ಇವನು ಕೈಯೊಡ್ಡಿ ಬೇಡಿಸ್ಕೊಂಡು, ಅಂದರೆ ಇವನು ಎರಡೂ ಮಾತು ಅರ್ಥ ಮಾಡ್ಕೋಬೋದು. ಅವರು ಬಡ್ಡಿ ವ್ಯವಹಾರ ಮಾಡೋ ಜನ, ಅಂಥರ ಹತ್ರ ಹೋಗಿ ಈ ಜಂಗಮ ಹೋಗಿ ತಾನು ದಾಸೋಹ ಅಥವಾ ಭಿಕ್ಷೆ ಬೇಡಲಿಕ್ಕೆ ಅಲ್ಲಿ ಹೋಗಿದ್ದಾನೆ. ಇದು ಸರಿಯಾದ್ದಲ್ಲ ಅಂತ 465ನೇ ವಚನ ಹೇಳ್ತದೆ. ಅದೇ ರೀತಿ ಆದಯ್ಯ ಮತ್ತು ಹಡಪದ ಅಪ್ಪಣ್ಣನ ವಚನಗಳಲ್ಲಿ ಜಂಗಮ, ಭಕ್ತ, ಭವಿ, ದಾಸೋಹ ಈ ಕುರಿತಾದ ಕೆಲವು ಉದಾಹರಣೆಗಳನ್ನು ನಾವು ನೋಡಬಹುದು. ಜಂಗಮನ ಕುರಿತ ವಚನ, ಶಿವಲಾಂಛನವ ಧರಿಸಿ ಚರಲಿಂಗ ಮೂರ್ತಿಯಾದ ಬಳಿಕ ತ್ರಿಲೋಕಕ್ಕೆ ಕರ್ತೃಭಾವದಿಂದ ದಿರಬೇಕಲ್ಲದೆ ಅಶನ ಆಪ್ಯಾಯನ ವಿಷಯಗಳಿಗೆ ಕಂಡವರ ಕಂಡಲ್ಲಿ ಕರೆಕರೆಸಿ ಕಾಂಚಾಣಕ್ಕೆ ಕೈ ನೀಡುವ ಕಷ್ಟ ನೋಡ ಅಂತೇಳಿ ಹೀಗೆ ಮುಂದಿನ ಸಾಲುಗಳು ಬರ್ತವೆ. 1100ನೇ ವಚನ ಆದೆಯೆಂದು. ಇಲ್ಲಿ ಈ ವಚನದಲ್ಲಿ ಲಿಂಗಾಯತ ವೀರಶೈವ ಧಾರ್ಮಿಕ ವ್ಯವಸ್ಥೆಯಲ್ಲಿ ಜಂಗಮ ಸ್ಥಾನವನ್ನು ಅಲಂಕರಿಸಿ ಕಾವಿ ಕಾಶಯಾಂಬರ ಧರಿಸಿ ಶಿವಲಾಂಛನ ಧಾರಿಗಳಾದರೂ ಅದರ ಘನತೆ ಗಂಭೀರತೆಯ ನರಿಯದೆ ಕಂಡವರಿಗೆ ಕೈ ಚಾಚಿ ಬೇಡಿ ಬದುಕುವುದನ್ನು ಇದು ಟೀಕಿಸ್ತಾ ಇದೆ ಈ ವಚನ. ಶಿವಲಾಂಛನಧಾರಿ ಜಂಗಮನು ಅನ್ನದ ಆನಂದದ ವಿಷಯಗಳಿಗೆ ಕಂಡವರಿಗೆ ಕಂಡಲ್ಲೇ ಕೈ ಚಾಚಿ ಬೇಡುವುದು ಸರಿಯಲ್ಲ. ಇದು ಈ ರೀತಿ ಮಾಡಬಾರದವನಂತ. ಆದರೂ ಜಗತ್ತಿನಲ್ಲಿ ಅಂಥ ಜಂಗಮರಿದ್ದರು ಅವತ್ತು. ಇವರೆಲ್ಲ ಉಪಾಧಿಯಿಂದ, ಅಂದರೆ ಜಂಗಮನೆಂಬ ಬಿರುದನ್ನು ದುರ್ಬಳಸಿಕೊಂಡು ಜನರನ್ನು ವಂಚಿಸಿ ಹೊಟ್ಟೆ ಹೊರಿತಕ್ಕಂಥವರು. ನಿಜವಾದ ಜಂಗಮನಾದವನು ಇಂತಿವೆಲ್ಲ ಕಪಟ ವೇಷಗಳು ಭಂಗವೆಂದು ತಿಳಿದು ಅಭಂಗನಾಗಿರಬೇಕಂತ ಈತ ಹೇಳ್ತಂಬಿಡ್ರಿ. ಆದರೆ ಅಂಥರೂ ಈ ಜಂಗಮದ ಸೈನ್ಯದಲ್ಲಿ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಕಪಟ ವೇಷಗಳು ಇದ್ದರು, ಸೋಮಾರಿಗಳಿದ್ದರು, ಇನ್ನೂ ಎಲ್ಲ ಬರ್ತಾ ಉದಾಹರಣೆಗಳಿಲ್ಲಿ. ಹಡಪದ ಅಪ್ಪಣ್ಣನ ವಚನಗಳಲ್ಲಿ ಜಂಗಮ ಮತ್ತು ದಾಸೋಹ ಅನ್ನೋದು ಒಂದು ಪರಿಶೀಲನೆಯ ವಿಷಯ. ಇದು ಅದನ್ನು ನಾನು ಹೆಚ್ಚು ಆಳಕ್ಕೆ ಹೋಗಲ್ಲ. ಜಂಗಮವೆಂದು ನುಡಿದು ಜಗದ ಹಂಗಿಗರಾಗಿ ಇರಲಾಗದು, ಜಗದ ಕರ್ತನ ಕೈಯಲ್ಲಿ ಹಿಡಿದುಕೊಂಡು ಜಂಗುಳಿಗಳ ಬಾಗಿಲ ಕಾಯಲಾಗದು. ನೋಡಿ, ಇಲ್ಲಿ ಅಂಥದೇ ಮಾತು ಬರ್ತದೆ. ಜಂಗಮದ ಸುಳು ಎಂತಿರಬೇಕೆಂದರೆ ತನ್ನ ನಂಬಿದ ಸಜ್ಜನರ ಸದ್ಭಕ್ತರಲ್ಲಿಗೆ ಲಿಂಗವಾಗಿ ನಮಿಸಿ ತಾ ಕಂಡ ಲಿಂಗಾಂಗವನ್ನು ಅಲ್ಲಿಯೇ ನಿಕ್ಷೇಪಿಸಿ ತಾ ನಿರ್ಗಮನಿಯಾಗಿ ಸುಳಿಯಬಲ್ಲದೆ ಜಂಗಮ ಲಿಂಗವದು. ಇಂತಲ್ಲದೆ ಕಂಡವರ ಕಾಡಿ ಬೇಡಿ ಕೊಟ್ಟರೆ ಕೊಂಡಾಡಿ ಕೊಡದಿದ್ದರೆ ಜರಿದು ತಾಗೂ ನಿರೋಧಕ್ಕೆ ಗುರಿಯಾಗಿ ನೋವುತ್ತಾ ಬೇವುತ್ತಾ ಧಾವತಿಗೊಂಬ ಗಾವಿಲರ ಎಂತು ಜಂಗಮವೆಂಬೆ ಬಸವಪ್ರಿಯ ಕೂಡಲ ಚೆನ್ನಬಸವಣ್ಣ ಅಂಥೇಳಿ ಹಡಪದ ಅಪ್ಪಣ್ಣನ 952ನೇ ವಚನ ಹೇಳ್ತದೆ. ಇಂಥದೇ ಸಂದೇಶವನ್ನು 953, 954, 956 ಈ ವಚನಗಳಲ್ಲೂ ಕೂಡ ಇದೆ. ಜಂಗಮಲಿಂಗ ಎಂತಿಹನು ಎಂದರೆ ತನ್ನ ನಂಬಿದ ಸಜ್ಜನ ಸದ್ಭಕ್ತರ ಭಾವಕ್ಕೆ ಜಂಗಮ, ಪ್ರಾಣಕ್ಕೆ ಲಿಂಗ, ಕಾಯಕ್ಕೆ ಗುರು ಇಂತಿವಾಗಿ ಪ್ರಾಣಕ್ಕೆ ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡುತ್ತಾ ಬಾರದ ಪದಾರ್ಥವ ಮನದಲ್ಲಿ ನೆನೆಯದೆ ಮಾನವರ ಬೇಡದೆ ಬಡಭಕ್ತರ ಕಾಡದೆ ಒಡನೆ ಇಹ ಘನವೆಂದರಿದು ದೃಢಭಕ್ತರುಳು ಲಿಂಗವಾಗಿ ಏನು ಮಾಡಿದರೂ ನಿಕ್ಷೇಪಿಸಿ ನಿರ್ಗಮನಿಯಾಗಿ ಸುಳಿಯಬಲ್ಲಡೆ ಆತ ಲಿಂಗ ಜಂಗಮ ಅಂತ 953ನೇ ವಚನ ಹೇಳ್ತದೆ.
ನೋಡಿ ಹೀಗೆ ಇವೆಲ್ಲವೂ ಆಚಾರ್ಯ ಪುರುಷರು ಇವರು. ನೋಡಿ ಈ ಮೇಲಿನ ವಚನಗಳೆಲ್ಲವೂ ಕೂಡ ಸ್ಪಷ್ಟವಾಗಿ ಆಚಾರ್ಯ ಪುರುಷನಾದ ಜಂಗಮನ ಅನಾಚಾರಗಳನ್ನು ಈ ವಚನಗಳು ವಿಡಂಬಿಸ್ತವೆ. ಮತ್ತು ಅಂಥ ಅಧಿಕ ಸಂಖ್ಯೆಯ ಜಂಗಮರು ಅಂದು ಅವತ್ತಿನ ಕಾಲಕ್ಕೆ ಇದ್ದರೆಂಬುದು ಕೂಡ ನಿಜ. ಜಂಗಮಕ್ಕೆ ಭಕ್ತರು ತಮ್ಮ ತ್ರಿವಿಧಗಳನ್ನು ಅರ್ಪಿಸಿ ಭಕ್ತಿ ದಾಸೋಹ ಮಾಡುತ್ತಿದ್ದರೆಂಬುದು ಇದರ ಅರ್ಥ. ನೋಡು, ಶಿವಭಕ್ತರು ಕರ್ಮಮೂಲ ಕಾಯಕವಿಡಿದು ಬಂದುದೇ ಲಿಂಗ ಕರ್ಪಿತ ಕಾಯಕ ಹೀನವೆಂದು ಬಿಟ್ಟು ಹಿಡಿದಡೆ ಭಕ್ತನಲ್ಲ ಅಂತೇಳಿ ಅದೇ ಹಡಪದ ಅಪ್ಪಣ್ಣನ 366ನೇ ವಚನ ಹೇಳ್ತದೆ. ಇಲ್ಲಿ ಕರ್ಮ ಮೂಲ ಎಂದರೆ ನೋಡಿ, ವಂಶ ಪಾರಂಪರ್ಯವಾಗಿ ಬಂದ ಕುಲಕಸವು, ಇದೇ ಕಾಯಕ. ನೀವು ಕಾಯಕದ ಅರ್ಥವನ್ನು ಹುಡುಕ್ತಾ ಹೋದರೆ ಬಸವಣ್ಣನಲ್ಲೂ ಕೂಡ ಕೊನೆಗೆ ಅಂತಿಮವಾಗಿ ಸಿಗದಿದೆ. ಯಾವುದು ನನ್ನ ಕುಲವೃತ್ತಿಯಾಗಿ ಬಂದಿರ್ತದೋ ಅದೇ ಆ ಕುಲಕಸವೇ ಇಲ್ಲಿ ಕಾಯಕ. ಈ ಕುಲಕಸಬು ಶ್ರೇಷ್ಠ ಕನಿಷ್ಠ ಎಂಬ ಭೇದ ಮಾಡದೆ ಅದೇ ವೃತ್ತಿಯಿಂದ ಗಳಿಸಿದ್ದನ್ನೇ ಲಿಂಗಾರ್ಪಿತ ಎಂಬುದು ಈ ವಚನ. ವೃತ್ತಿ ಬದಲಿಸಿದರೆ ಭಕ್ತನಲ್ಲ ಅಂತಲೂ ಹೇಳ್ತದೆ. ಅದು ಇದು ವೃತ್ತಿಗೆ ನಾನು ಮಾಡ್ತಕ್ಕಂಥ ಕಸಬು ಇದು ಕನಿಷ್ಠ ಅಂತೇಳಿ ನಾನು ಇನ್ನೊಂದು ಕಸಬು ಮಾಡಿದರೆ ಆ ರೀತಿ ಮಾಡ್ತಕ್ಕಂಥವನು ಭಕ್ತನಲ್ಲ ಅಂತ ಹೇಳ್ತದೆ. ಆಮೇಲೆ ಅಂದು ಭಕ್ತರು ಗುರು ಜಂಗಮ ಮಠಗಳಿಗೆ, ಅದರಲ್ಲೂ ಬಸವಣ್ಣನ ಮಠಕ್ಕೆ ರಾಶಿಗಟ್ಟಲೆ ತಂದು ಸುರಿತಾ ಇದ್ರು ಅನ್ನಲಿಕ್ಕೆ ಒಂದು ವಚನ ಸಿಗ್ತದೆ. ಆಗ ಬಸವಣ್ಣ ಸಂತೋಷದಲ್ಲಿ ತೇಲಾಡುತ್ತಿದ್ದ ಅಂತೇಳಿ ಇದೇ ಅಪ್ಪಣ್ಣನ ಹಡಪದ ಅಪ್ಪಣ್ಣನ ವಚನ 369ನೇ ವಚನ ಇದೆ. ಹೆಡಗೆ ಹಾರ ಮೊರಹಾರ ಗೆರಸಿ ಹಾರ ಮಡಕೆ ಹಾರ ದೆಸೆ ದೆಸೆಯಲ್ಲಿ ತಂದು ನೀಡುತ್ತಿರಲು ಹೊಸ ಪರಿಯ ಆರೋಗಣೆ ನವಧರಿಸುತ್ತಿದ್ದನು ಆವಾವ ದೆಸೆಯಲ್ಲಿ ತಂದು ನೀಡುತ್ತಿದ್ದಡೆ ಆ ದೆಸೆಗಳಿಗೆ ಬಾಯಾಗಿ ಕೊಡುತ್ತಿದ್ದನು ಶಿವ. ಎತ್ತ ನೋಡಿದಡೆ ಅತ್ತತ್ತ ಮುಖ ಅಗೆಯ ಹೊಯ್ದಂತೆ ತೆರಹಿಲ್ಲ, ಒಂದು ನಿಮಿಷ ಎಡಹಿದಡೆ ಅಕ್ಕಿಗಚ್ಚು ನುಚ್ಚು ತೌಡು ಮೊದಲಾಗಿ ಹೆಚ್ಚಿದವು ನಿಮಿಷದೊಳಗೆ. ನೋಡಿ, ಇವೆಲ್ಲ ಹಂಗ ಒಂದೊಂದು ನಿಮಿಷದಲ್ಲೇ ವರ್ಧಿಸಿಬಿಡುವಂತೆ. ಭಕ್ತಿ ಬಂಧುಗಳೆಲ್ಲ ತಮ್ಮ ಮಠದಲಾದ ಸೈದಾನವ ತಂದು ಸಾರಗಟ್ಟಿ ನೀಡುತ್ತಿದ್ದಡೆ. ನೋಡಿ, ಇಲ್ಲಿ ಈ ಮಠಗಳಂದ್ರೆ ಭಕ್ತರ ಅನ್ನದ ಮನೆಗಳೇ ಮಠಗಳಂತ. ತಮ್ಮ ತಮ್ಮ ಮಠದಲಾದ ಸೈದಾನವ ತಂದು ಸಾರಗಟ್ಟಿ ನೀಡುತ್ತಿದ್ದಡೆ ಅಂದರೆ ಆ ಎಲ್ಲ ಜಂಗಮರ ಮನೆಗಳು ಬೇರೆ, ಅಲ್ಲಿಗೆ ಹೋಗಿ ಭಕ್ತರು ತಂದು ಕೊಟ್ಟಿರ್ತಿದ್ರು, ಅವರೆಲ್ಲ ತಗೊಂಬಂದು ಇಲ್ಲಿ ಕೊಡ್ತಾ ಇದ್ರು. ನೋಡಿ, ಈ ರೀತಿ ಅರ್ಥ ನಮಗೆ ಹಡಪದ ಅಪ್ಪಣ್ಣನ ಈ ವಚನದಲ್ಲಿ ಬರ್ತೈತೆ. ಅವರೆಲ್ಲ ಬಂದು ಸಾರಗಟ್ಟಿ ನೀಡುತ್ತಿದ್ದಡೆ ಅದ್ಭುತದ ಆರೋಗಣೆಯ ಕಂಡು ಹರಿದು ಪಾಕಯತ್ನವ ಮಾಡಿ ಎನ್ನುತ್ತಾ ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಸಂತೋಷದಲ್ಲಿ ಓಲಾಡುತ್ತಿದ್ದನು ಎನ್ನ ಪರಮಗುರು ಬಸವಣ್ಣನು ಅಂತ ಹೇಳ್ಬಿಟ್ಟು ಹಡಪದ ಅಪ್ಪಣ್ಣ ಹೇಳ್ತಾನೆ. ಅಂದರೆ ಬೇರೆ ಬೇರೆ ಆ ಕಲ್ಯಾಣದ ಪಟ್ಟಣ ಅಥವಾ ಇನ್ನೂ ಸುತ್ತಮುತ್ತ ಈ ಜಂಗಮ ಭಕ್ತರು ಏನಿದ್ರಲ್ಲ, ಅಂದರೆ ಅವರೇ ಜಂಗಮರೆನ್ನುವವರೇ ಅಲ್ಲಿ ಭಕ್ತರು ಅನ್ನೋ ಅರ್ಥ. ಮತ್ತು ಅವ್ರಿಗೆ ಸಾಮಾನ್ಯ ಭಕ್ತರು ಬೇರೆ. ಆ ಸಾಮಾನ್ಯ ಭಕ್ತರು ಈ ಜಂಗಮ ಭಕ್ತರಿಗೆ ತಂದು ಜಂಗಮ ದಾಸೋಹವನ್ನು ಮಾಡಿ ದ್ರವ್ಯವನ್ನು ಅಥವಾ ಇನ್ನೂ ಬೇರೆಯನ್ನು ಕೊಟ್ಟಿರ್ತಿದ್ರು. ಆ ಎಲ್ಲ ಜಂಗಮರು ಒಟ್ಟುಗೂಡಿಸಿಕೊಂಡು ಬಸವಣ್ಣನ ಮನೆಗೆ ತಂದು ಕೊಡ್ತಾ ಇದ್ರು. ಅದು ರಾಶಿಗಟ್ಟಲೆ ದೆಸೆಯಲ್ಲಿ ಬಂದು ಬೀಳ್ತಾ ಇತ್ತು. ಅದನ್ನು ನೋಡಿ ಸಂತೋಷದಿಂದ ಬಸವಣ್ಣ ತೇಲಾಡ್ತಾ ಇದ್ದ ಸಂತೋಷದಲ್ಲಿ ಅಂತ ನೋಡಿ. ಹೀಗೆ ಇನ್ನೂ ಏನೇನೋ ಸಾಕಷ್ಟು ಇವೆಲ್ಲವೂ ಇವೆ. ಇನ್ನೊಂದು ವಚನ ಇದೆ 930 ಆದಾಯನ ವಚನ. ಜಿಹ್ವೆ ಗುಹ್ಯೇಂದ್ರಿಯ ದಿಚ್ಛೆಗೆ ಜಂಗಮವಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಅದನ್ನು ವಾಚ್ಯಾರ್ಥ ತಿಳಿದ್ಬಿಡೋಣ. ಜಂಗಮನಾದವನು ಐಂದ್ರಿಕ ದಿಚ್ಛೆಗಳ ಮೀರಿರಬೇಕೆಂದು. ಹೀಗಿರುವಾಗ ಜಂಗಮಕ್ಕೆ ಹೊನ್ನು ಒಡವೆ ವಸ್ತ್ರಾದಿಗಳ ಆಸೆ ಹೇಗಿರಬೇಕು ಅಂತ ಅರ್ಥ ಬರ್ತೈತೆ. ಇಲ್ಲಿ ಕ್ವಶನ್ ಹೇಳ್ತೈತೆ. ಜಂಗಮನಿಗೆ ಇವುಗಳ ಮೇಲೆ ಆಸೆ ಇಲ್ಲದಿರುವುದೇ ಧರ್ಮನೀತಿ ಎಂದಾದ ಬಳಿಕ ಜಂಗಮನು ಹೊನ್ನು ಒಡವೆ ದ್ರವ್ಯ ಕೇಳಿಯಾನೆಂಬ ಭಯ ಭಕ್ತನಿಗೆ ಯಾಕಿರಬೇಕು? ನೀನು ಭಯ ಪಡಬೇಡಪ್ಪ ಅಂತ ಹೇಳಿ ಅವನಿಗೆ ಯಾಕೆ ಉಪದೇಶ ಮಾಡಬೇಕು ಅಂತ ಇವೆಲ್ಲ ಒಂದು ರೀತಿಯ ಆಭಾಸಗಳಿವು. ಈ ಚರ್ಚೆಗಳೇ ಸ್ಪಷ್ಟವಾಗಿ ಜಂಗಮರಾದವರು ಭಕ್ತರಿಂದ ಹೊನ್ನು ಒಡವೆ ವಸ್ತ್ರ ಕನ್ಯೆ ಇವೆಲ್ಲವನ್ನು ಬೇಡ್ತಾ ಇದ್ರು ಎಂಬುದು ಸ್ಪಷ್ಟ. ಕಂಡದ್ದನ್ನು ಕಂಡಲ್ಲಿ ಕೇಳಿ ಭಕ್ತನನ್ನ ಮಾನಸಿಕವಾಗಿ ಹಿಂಸೆಗೆ ತಳ್ಳುವ ಜಂಗಮರಿದ್ದರು. ಈ ವಿಷಯದಲ್ಲಿ ವಚನಗಳು ಒಂದು ರೀತಿಯ ದ್ವಂದ್ವ ನೀತಿಯನ್ನು ಅನುಸರಿಸ್ತವೆ ಅಂತ ನನಗನ್ನಿಸ್ತೈತೆ. ಹಂಗಾಗಿ ಇವು ಕೊನೆಗೆ ಅವು ಏನು ಮಾಡ್ತಾವೆ ಅಂದ್ರೆ ಜಂಗಮದ ಪರ ವಕಾಲತ್ತು ಮಾಡ್ತಾವೆ. ಅವು ವಚನಗಳೆಲ್ಲ ಜಂಗಮದ ಪರ, ಭಕ್ತನ ಪರ ವಕಾಲತ್ತು ಮಾಡಲ್ಲ, ಜಂಗಮದ ಪರ ವಕಾಲತ್ತನ್ನು ಮಾಡ್ತವೆ. ಇನ್ನು ಭವಿಭಕ್ತ ಭೇದ ಕುರಿತು ಆದಾಯನ ಒಂದು ವಚನ ಇದೆ. ಭಕ್ತನಂದು ಕುಲ ಭವಿ ಅಂದು ಕುಲ. ಅದನ್ನು ನಾವಿಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಭಕ್ತನೆಂದ್ರೆ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು, ಭಕ್ತ ಅಂದರೆ ಹೆಂಗಿರಬೇಕು? ತನು ಮನ ಗುಣಗಳ ಅಳಿದವನಾಗಿರ್ಬೇಕು ಭಕ್ತ. ಅವನಿಗೆ ತನು ಗುಣಗಳಿರಬಾರ್ದು, ಮನಗುಣಗಳಿರಬಾರ್ದು ಅಂತ.
ತನು ಮನ ಧನ ತನ್ನವೆಂಬ ಬಳಕೆ ಎಳಿದು ಹಿಡಿಯುವಲ್ಲಿ ಬಿಡುವಲ್ಲಿ ತಾನೆಂಬ ಭಾವ ತಲೆದೋರದೆ ಶಿವನೇ ಸ್ವಾಮಿ ಎಂದು ಒಡವೆಯ ಒಡೆಯನಿಗೊಪ್ಪಿಸುವಾಳಿನಂತೆ ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಜ್ಞಾನದ ಕರದಲ್ಲಿ ನೀಡಿ ಲಿಂಗದಲ್ಲಿ ಏನೊಂದುವ ಬಯಸದೆ ನಿರುಪಾಧಿಕ ದಾಸೋಹಿ ತಾನಾಗಿ ಖ್ಯಾತಿ ಲಾಭದ ಪೂಜೆಯ ಹೊಗದೆ ಶಿವಶರಣರಲ್ಲಿ ಗೆಲ್ಲವಳಿದು ಸೋಲ ಒಳವಟ್ಟು ಹಮ್ಮಳಿದು ವಿನಯಗುಂದದೆ ಅಂಗಭೀತಿ ಮಾನಭೀತಿ ಪ್ರಾಣಭೀತಿಯ ಬಿಟ್ಟು ನಿರ್ಭೀತಿ ಎಳವಟ್ಟು ಆನು ನಿಮ್ಮಳು ಎರಡಳಿದಿರ್ಪಂತಿರಿಸಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತೇಳಿ ಆದಯ್ಯ 949ನೇ ವಚನದಲ್ಲಿ ಹೇಳ್ತಾನೆ. ಇಲ್ಲಿ ಭಕ್ತನು ತನ್ನ ತನುಮನ ಧನಗಳನ್ನು ಶಿವರೂಪತ್ರಯಗಳಾದ ಗುರುಲಿಂಗ ಜಂಗಮಗಳಿಗೆ ಅನುಕ್ರಮವಾಗಿ ಅರ್ಪಿಸುವನಾದ್ದರಿಂದ ಅವನಿಗೆ ಆ ತನುಮನ ಧನವೆಂಬ ತ್ರಿವಿಧಗಳು ತನ್ನವೆಂಬ ಭಾವನೆ ಇರಕೂಡುದು. ನೋಡಿ, ನಾನು ದುಡಿದದ್ದು ಅನ್ನೋ ಭಾವನೆ ಅವನಿಗೆ ಇರಕೂಡುದು. ಈ ಎಲ್ಲವುಗಳೊಡೆಯ ಆ ಶಿವ ಅವಡೇನಿಗೆ ಇವೆಲ್ಲವನ್ನು ನಾನು ಅರ್ಪಿಸುವೆ, ನನ್ನದೆಂಬುದಿಲ್ಲಿ ಏನು ಇಲ್ಲ, ನಾನು ಅವನ ಸೇವಕ ಎಂಬ ಭಾವನೆಯಿಂದ ಗುರುಲಿಂಗ ಜಂಗಮದ ಸೇವೆ ಮಾಡ್ತಾ ಇರಬೇಕು. ಇಲ್ಲದಿದ್ದರೆ ಲಿಂಗದಲ್ಲಿ ಏನೊಂದನೂ ಬಯಸದೆ ಗುರುಲಿಂಗ ಜಂಗಮ ದಾಸೋಹದಲ್ಲಿ ಸಂತೃಪ್ತಿಯನ್ನು ಕಾಣುವ ನಿಶ್ಚಿಂತವಾದ ದಾಸೋಹಿಯಂತೆ ಖ್ಯಾತಿಗೋ ಲಾಭಕ್ಕೋ ಪೂಜೆಯ ಮಾಡದೆ ಶಿವಶರಣರನ್ನು ತಾನು ಗೆದ್ದೆ ಎಂಬುದರ ಬದಲು ತಾನವರಿಗೆ ಸೋತೆ ಎಂಬ ವಿನೀತ ಭಾವದಿಂದ ಅಂಗಮಾನ ಪ್ರಾಣ ಈ ಭೀತಿಗಳನ್ನು ಬಿಟ್ಟು ನಿರ್ಭೀತಿಯಿಂದ ಶಿವನಲ್ಲಿ ನಾನು ಬೇರೆ ಶಿವ ಬೇರೆ ಎಂಬ ದ್ವೈತ ಭಾವ ಒಳಿದು ಅದ್ವೈತ ಭಾವದಿಂದ ತಾನೂ ಶಿವನು ಒಂದೇ ಅನ್ನೋ ಭಾವದಿಂದ ನೆಲೆಸಿರಬೇಕು. ಅವನೇ ನಿಜವಾದ ಭಕ್ತ ಅಂತ. ಹೀಗೆ ಭಕ್ತನ ಗುಣಗಳನ್ನು ಇವರು ಹೇಳ್ತಕ್ಕಂಥದ್ರಲ್ಲಿ ಕೂಡ ಆ ಎಲ್ಲ ಭಕ್ತನನ್ನು ಶೋಷಿಸುವ ಮತ್ತು ಭಕ್ತನನ್ನು ಜಂಗಮಕ್ಕೆ ಕಟ್ಟಿ ಹಾಕ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ಕೂಡ ಇದಾವೆ ಅಲ್ಲಿ. ಆ ತಂತ್ರಗಾರಿಕೆಗಳೆಲ್ಲ ಇವೆ. ತನು ಮನ ಧನದ ಲೋಭ ಅರ್ಥ ಪ್ರಾಣ ಅಭಿಮಾನಗಳಳಿದು ಪುತ್ರ ಮಿತ್ರ ಕಳತ್ರ ಭೃತ್ಯ ಭ್ರಾತಾದಿಗಳ ಹಂಗಿಲದವನಾಗಿರಬೇಕು ಭಕ್ತ ಅಂತ ಹೇಳ್ತದೆ. ಯಾವುದು 950ನೇ ವಚನ. ಅದೇ ಥರ 943ನೇ ವಚನ, ಲಿಂಗವಿಲ್ಲದ ಕಾರಣ ಭಕ್ತಿ ಇಲ್ಲ, ಭಕ್ತಿ ಇಲ್ಲದ ವಿವೇಕವಿಲ್ಲ, ವಿವೇಕವಿಲ್ಲದ ಅರಿವಿಲ್ಲ, ಅರಿವಿಲ್ಲದ ಸುಜ್ಞಾನವಿಲ್ಲ, ಸುಜ್ಞಾನವಿಲ್ಲದವನಿಗೆ ಪರಮಾರ್ಥ ಘಟಿಸದು. ಇವೆಲ್ಲ ಕಳೆದುಳಿದಲ್ಲಿ ಮನದ ಹಸ್ತದಲ್ಲಿ ಲಿಂಗವಿದ್ದಿತು, ಲಿಂಗದಲ್ಲಿ ಮನಸಂದಿದ್ದಿತು, ಮನಸಂದಲ್ಲಿ ಸೌರಾಷ್ಟ್ರ ಸೋಮೇಶ್ವರ ಸ್ವಸ್ಥಿರನಾಗಿರುವನು ಅಂತ. ಹೀಗೆ ಆಮೇಲೆ ಇನ್ನೊಂದು ವಚನದ 948ನೇ ಆದಯ್ಯನ ವಚನದ ಸಾಲು, ಶಿವಯೋಗ ಸಿದ್ಧಿಸುವುದೇ ಶಿವಜ್ಞಾನ ಉಳ್ಳವನಿಗೆ. ಅಲ್ಲಿ ತನುಭಾವ ಒಳಿದು ಲಿಂಗಭಾವದಲ್ಲಿ ನಿಲಲರಿಯದೆ ದೇಹೋಹಂ ಎಂದು ಅಜಡವಪ್ಪ ಶಿವನರಿಯದೆ ಜಡವಪ್ಪ ತನುಕರಣ ಭೋಗ ಭುವನಗಳನ್ನೇ ಕಂಡು ಭಾವ ಭ್ರಮೆಗೊಂಡವರೇ ಶಿವಜ್ಞಾನ ವಿಹೀನರು ಅಂತ ಹೇಳ್ತಾನಂತ. ಅವರೆಲ್ಲ ಇವರು ಮಾಯಾವಿಹೀನರು ಅಂತ. ಹಾಗಾಗಿ ಮುಂದೆ ಅವನು ತ್ಯಾಗಾಂಗಿ, ಭೋಗಾಂಗಿ, ಯೋಗಾಂಗಿ ಅಂತೇಳಿ ಹಿಂಗೆಲ್ಲ ಏನೇನು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಬರ್ತಾನೆ. ಅವೆಲ್ಲ ಕೈ ಬಿಟ್ಬಿಡೋಣ. ಇನ್ನು ಸತ್ತಿಗೆ ಮಾರೈಗಳ ಕೆಲವು ವಚನಗಳನ್ನು ನೋಡೋದು ಇಲ್ಲಿ ಅವಶ್ಯಕತೆ ಇದೆ. ಈತ ಸತ್ತಿಗೆ ಮಾರಯ್ಯ ಭಕ್ತನು ತನ್ನ ಹೆಂಡಿರು ಮಕ್ಕಳಿಗೆಂದು ಕಾಯಕ ಮಾಡಬಾರದು ಅಂತ ಹೇಳ್ತಾನೆ. ಬಹಳ ಒಂದು ಹೊಸ ಸಂದೇಶ ಇದು. ತನ್ನ ಹೆಂಡ್ರ ಮಕ್ಕಳಿಗಂತ ತಾನು ದುಡಿಬಾರದು ಅಂತ. ಕಾಯಕವೆಂದು ಕಲ್ಪಿಸಿ ಮಾಡುವಲ್ಲಿ ತುಡುಗುಣಿಯಂತೆ ಮಡದಿ ಮಕ್ಕಳಿಗೆಂದು ಹೆಡಿಗೆ ಗಳಿಗೆಯಲ್ಲಿ ಹೊಯ್ದು ಕಡಪರಸತಿಯೆಂದು ಕೊಟ್ಟಡೆ ಅದು ಗುರು ಪರ ಚರ ಈ ಮೂರರೊಡವೆಯಲ್ಲ. ಆತ ಮೃಢಭಕ್ತನೆಂದು ಅವನ ಮನೆಯಲ್ಲಿ ಒಡಗೂಡಿ ಉಂಡಡೆ ಅಡಗ ನಾಯಿ ತಿಂದು ಮಿಕ್ಕುದ ನರಿ ತಿಂದಂತೆ ಐಘಂಟೇಶ್ವರ ಲಿಂಗವೇ ಸಾಕ್ಷಿಯಾಗಿ ಅಂತೇಳಿ 600 ಸತ್ತಿಗೆ ಮಾರಿ ತಂದೆ, ಸತ್ತಿಗೆ ಕಾಯಕದ ಮಾರಿ ತಂದೆ 601ನೇ ವಚನದಲ್ಲಿ ಹೇಳ್ತಾನೆ. ಈಗ ಆಮೇಲೆ ಜಂಗಮದ ಅವತಾರ ಕಪಟಿಗಳ ಅವಾಂತರಗಳ ಕುರಿತು ಸಕಲೇಶ ಮಾದರಸನ ಕೆಲ ವಚನಗಳನ್ನು ಇಲ್ಲಿ ನೋಡಬಹುದು. ಇವರು ಸಕಲೇಶ ಮಾದರಸನಲ್ಲಿ ವಿಚಿತ್ರ ಜಂಗಮ ಲೋಕ ನಮಗೆ ದರ್ಶನವಾಗ್ತದೆ. ಇದು ಕೂಡ ನಾವು ಅವತ್ತಿನ ಕಾಲದ ಬಗ್ಗೆ ನಾವು ಸರಿಯಾಗಿ ಜಂಗಮದ ಕುರಿತು ಅರ್ಥ ಮಾಡ್ಕೋಬೇಕಾದ್ರೆ ಈ ಪಾಯಿಂಟ್ಸ್ಗಳೆಲ್ಲವೂ ಬೇಕು ನಮಗೆ. ಬೆಚ್ಚನೆಯ ಮಡಕೆಯಂತೆ ಬೆಬ್ಬಿಸಿಕೊಂಡಿದ್ದಡೇನಯ್ಯ, ಮುತ್ತ ಹೊತ್ತಂತೆ ಆಲ ಬೀಳಲು ಬಿಟ್ಟು ಜಡೆಗಟ್ಟಿಕೊಂಡಿದ್ದಡೇನು, ಕಂತೆ ಬಂತೆಯ ಹೊದೆದು ಚಿಂತಿಸುತ್ತಿದ್ದಡೇನು, ತನುಮನ ಧನ ವಂಚನೆ ಇಲ್ಲದ ಭಕ್ತನ ಮನವ ಮನೆ ಮಾಡಿಕೊಂಡಿಪ್ಪ ಸಕಲೇಶ್ವರ ದೇವ ಅಂತ 459ನೇ ವಚನ. ನೋಡಿದ ಒಂಥರ ಒಬ್ಬ ವಿಕೃತ ಜಂಗಮನ ಇದನ್ನು ಕೊಡ್ತದೆ. ಅದು ಯಾವುದೋ ಆ ವಚನ ಚಿತ್ರವನ್ನು ಕೊಡ್ತದೆ. ಭಕ್ತಂಗೆ ಬೇಡದ ಭಾಷೆ ನಿನಗೆ ಕೊಡದ ಭಾಷೆ. ಇದೇ ಮಾದರಸನ 461ನೇ ವಚನ ಹೇಳ್ತದೆ. ಅಂದರೆ ಭಕ್ತ ಶಿವನನ್ನು ಬೇಡಬಾರದೆಂಬ ಭಕ್ತನಿಗೆ ಬೇಡಬಾರದನ್ನು ಕಟ್ಟಳೆ.
ಭಕ್ತನು ಶಿವನನ್ನು ಬೇಡಬಾರದೆಂಬ ಕಟ್ಟಳೆ ಭಕ್ತನಿಗೆ ಸಾರಿ ಭಕ್ತನು ಶಿವನನ್ನು ಬೇಡಬಾರದೆಂಬ ಕಟ್ಟಳೆ ಭಕ್ತನಿಗೆ, ಆ ಬೇಡಿದ ಭಕ್ತನಿಗೆ ಕೊಡಲಾರನೆಂಬ ಭಾಷೆ ದೇವನದು. ಭಕ್ತಂಗೆ ಓಡದ ಭಾಷೆ ನಿನಗೆ ಕಾಡುವ ಭಾಷೆ. ಅಂದರೆ ಈಗ ಬಸವಣ್ಣನ ವಚನಲ್ಲಿ ಬರ್ತದೆ ನೋಡ್ರಿ, ಕೊಲುವೆನೆಂಬ ಭಾಷೆ ನಿನ್ನದು, ಗೆಲುವೆನೆಂಬ ಭಾಷೆ ನನ್ನದು ಅಂತ. ಆ ರೀತಿ ಅವನು ಇವನು ಬೇಡಕ್ಕೆ ಬರ್ತಾನೆ, ಶಿವ ನಾನು ಕೊಡಲ್ಲ ಅಂತಾನೆ. ಹಂಗೆ ಈ ರೀತಿ ಇಲ್ಲಿ ಇನ್ನೊಂದು ವಚನ ನಾವು ನೋಡೋಣ. ಕಾಡಿ ಪರೀಕ್ಷಿಸುವ ಜಂಗಮ ರೂಪದ ಶಿವನೆದುರು ಭಕ್ತನು ಅಂಜಿ ಓಡಬಾರದು ಅಂತ. ಭಕ್ತಂಗೆ ಓಡದ ಭಾಷೆ ನಿನಗೆ ಕಾಡುವ ಭಾಷೆ ಅಂದರೆ ಶಿವನು ಜಂಗಮ ವೇಷದಲ್ಲಿ ಭಕ್ತನ ಮನೆಗೆ ಬೇಡಲು ಬಂದಿರಲು ಅವನಿಗೆ ಅಂಜಿ ಓಡಬಾರದೆಂಬ ಕಟ್ಟಳೆ. ಆ ಭಕ್ತನಲ್ಲಿ ಇಲ್ಲದನ್ನೇ ಕಾಡಿ ಪರೀಕ್ಷಿಸುವ ವಾಂಚಲ್ಯ ಆ ಶಿವನಿಗೆ. ನೋಡಿ, ಅವನಂತ ಏನೋ ಇರಲ್ಲ, ಅದನ್ನೇ ಕೊಡೋನೇ ನನಗೆ ಅಂತ ಕೇಳೋದು. ಭಕ್ತನಿಗೆ ಸತ್ಯದ ಬಲ, ಶಿವನಿಗೆ ಶಕ್ತಿಯ ಬಲ. ಅವನಿಗೆ ಸತ್ಯವೇ ಬಲ, ಇವನಿಗೆ ಮಾತ್ರ ಶಕ್ತಿಯ ಬಲ. ನೋಡಿ, ಹೀಗೆ ಮಾದರಸ ಕಾಡಿ ಪರೀಕ್ಷಿಸುವ ಜಂಗಮ ರೂಪದ ಶಿವನೆದುರು ಭಕ್ತನು ಅಂಜಿ ಓಡಬಾರದು ಅಂತ. ನೋಡಿ, ಹೆಂಗೆ ಇವರು ಭಕ್ತನ ಮೇಲೆ ಭಕ್ತನ ಕೊರಳನ್ನು ತುಳಿತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ತತ್ವದ ಮುಖಾಂತರ, ವಚನದ ಮುಖಾಂತರ, ಧರ್ಮ ನೀತಿ ನಂಬಿಕೆಗಳ ಮುಖಾಂತರ ಹೇಗೆ ಭಕ್ತನ ಕೊರಳನ್ನು ತುಳಿತಾರೆ, ಭಕ್ತನ ಹೃದಯಾಘಾತ ಮಾಡಿಸ್ತಾರೆ ಇವರು ಅಂತ. ಇನ್ನು ಸೋಮಾರಿ ಜಂಗಮರ ಚಿತ್ರಣ ಒಂದು ವಚನ ನೀಡ್ತೈತಿ. ಕಾಯಕಕ್ಕಾರದೆ ಮೈಸೋಂಬತನದಿಂದ, ನೋಡಿ ಕಾಯಕಕ್ಕೆ ಕೆಲಸ ಮಾಡಿದೆ ಅಂತ, ಕಾಯಕಕ್ಕಾರದೆ ಮೈಸೋಂಬತನದಿಂದ ಬೇರೆ ಕೋಳ ಗಳಿಸಲಾರದೆ ಹಸಿದಿಪ್ಪರಯ್ಯ, ಉಡಲು ಸೀರೆಯ ಗಳಿಸಲಾರದೆ ಕಚ್ಚುಟವ ಕಟ್ಟಿಕೊಂಡಿಪ್ಪರಯ್ಯ, ಮೀಯಲೆಣ್ಣೆ ಗಳಿಸಲಾರದೆ ಮಂಡೆ ಬೋಳಾಗಿಪ್ಪರಯ್ಯ ಅಂತ 414ನೇ ವಚನ ಹೇಳ್ತದೆ. ಇನ್ನೊಂದು ಕಪಟ ಗುರು ಜಂಗಮಗಳ ಒಂದು ತಂತ್ರಿಗಳ ಚಿತ್ರಣವನ್ನು ನೀಡ್ತದೆ. ಹಠಮಠವೇ ಆಧಾರ, ಕಪಟವೇ ಸದಾಚಾರ, ಕುಟಿಲವೇ ಮಹಾಘನವಾಯಿತು ಕೆಲವರಿಗೆ, ಹುಸಿಯ ಮಸಕವೇ ವರ್ತಕವಾಯಿತು ಕೆಲವರಿಗೆ, ಯಂತ್ರ ತಂತ್ರ ದ್ರವ್ಯ ವ್ಯವಹಾರವಾಯಿತು ಕೆಲವರಿಗೆ, ಸಟೆಯ ಸಾಗರದೊಳಗೆ ತೇಂಕಾಡುತ್ತಿದ್ದರು ಕೆಲವರು, ಸಕಳೇಶ್ವರ ದೇವರ ನಂಬಲು ಅರಿಯದವರು ಅಂತೇಳಿ 376ನೇ ವಚನ ಹೇಳ್ತದೆ. ಆಮೇಲೆ ಭಕ್ತರ ಮನೆಗೆ ಹೋಗಿ ತ್ರಿವಿಧ ಬೇಡುವ ಕೆಲಸ ಬೇಡ ಅಂಥೇಳಿ ಅಂತಕ್ಕಂಥ ಸಂದೇಶ ನೀಡ್ತಕ್ಕಂಥ ಒಂದು ವಚನ ಇದೆ. ತನುವ ಪಡೆದು ಧನವ ಗಳಿಸಬೇಕೆಂದು ಮನುಜರ ಮನೆಯ ಬಾಗಿಲಿಗೆ ಹೋಗಿ ಮನ ಬಂದಂತೆ ಪರಿಯಲಿ ನುಡಿಸಿಕೊಂಡು ಮನನೊಂದು ಬೆಂದು ಮರುಗುತ್ತಿರಲಾರೆ, ಸಕಳೇಶ್ವರ ದೇವ ನೀ ಕರುಣಿಸಿ ಇದ್ದ ಠಾವಲ್ಲಿ ಹಂತ ಪರಮ ಸುಖ ಎಂದು ದೊರಕೊಂಬುದು ಅಂತ. ಈತ ನಾನು ಬೇಡಲ್ಲ, ಯಾರು ಬೇಕೋ ಅವ್ರ ಮನೆಗೆ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾರು? ಸಕಲೇಶ್ ಮಾದರಸ 431ನೇ ವಚನದಲ್ಲಿ. ಆಮೇಲೆ ಭಕ್ತ ಜಂಗಮ ಅಭಿನ್ನ ಅನ್ನುವಂಥ ಆದಾಯನ ವಚನಗಳು ಕೂಡ ಬರ್ತವೆ. ಭಕ್ತನೊಳಗೆ ಜಂಗಮನೊಳಗೆ ಭಕ್ತನದನಂತ ಇಂಥ ಒಂದು ವಚನಗಳ ಕ್ಲಾಸನ್ನು ಉಪಯೋಗಿಸಿ ಇದು ಜಂಗಮದ ಶೋಷಣೆ ಎಲ್ಲ ಭಕ್ತ ಜಂಗಮ ಅಭಿನ್ನ ಅನ್ನುವಂಥ ವಾದವನ್ನು ಕೂಡ ಹೂಡ್ಬೋದು. ಹೀಗೆ ಇನ್ನು ಸಿದ್ದರಾಮನ ಕೆಲವು ವಚನಗಳನ್ನು ನಾವು ನೋಡಬಹುದು. ಇಲ್ಲಿ ತನು ಮನ ಧನ ಈ ಮೂರನ್ನು ಗುರು ಲಿಂಗ ಜಂಗಮಕ್ಕೆ ಸವೆಸುವ ಭಕ್ತನು ಕೊಟ್ಟು ಭಕ್ತನಾದಿನೆಂಬ ಅಹಮಿಕೆ ತಾಳಬಾರದು ಅನ್ನುವಂಥ ಮಾತು ಕೂಡ ಸಿದ್ದರಾಮನಲ್ಲಿ ಬರ್ತದೆ. ಅದು 1394ನೇ ವಚನ. ಅಂದರೆ ಅವ್ರದವರಿಗೆ ನೀವು ಕೊಟ್ಟಿದ್ದೀರಿ, ನಿಮ್ದೇನಿದೆ ಅದರಲ್ಲಿ ಅನ್ನುವಂಥ ಒಂದು ವಿಚಾರ ಇಲ್ಲಿದೆ. ತನು ಕೊಡುವಡೆ ಗುರುವಿನದು, ಮನ ಕೊಡುವಡೆ ಲಿಂಗದದು, ಧನ ಕೊಡುವಡೆ ಜಂಗಮದದು, ಅವರವರ ಪದಾರ್ಥವನ್ನು ಅವರಿಗೆ ಕೊಟ್ಟು ಭಕ್ತನಾದನೆಂಬವರ ಹಿರಿಯತನದ ಕೇಡ ನೋಡಯ್ಯ ಅಂತ ಹೇಳ್ತಾನಂತ. ಅಂದರೆ ಅವ್ರದವ್ರಿಗೆ ಕೊಟ್ಟಿದ್ದೀರಿ, ನಿಮ್ದೇನೈತೆ ಅದರಲ್ಲಿ ಅಂತ. ನೋಡಿ, ಇದೇ ಸಂದೇಶದ ಇನ್ನೂ ವಚನ 1395ನೇ ವಚನ ಇದೆ, ಅದೆಲ್ಲ ಹೋಗೋದು ಬೇಡ. ಇಲ್ಲಿ ಬಸವಣ್ಣಗೂ ಮತ್ತು ಬಸವಣ್ಣ ಮತ್ತು ಸಿದ್ದರಾಮನಿಗಿರುವ ಡಿಫ್ರೆಂಟನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಎರಡು ವಚನಗಳ ಹಿನ್ನೆಲೆಯಲ್ಲಿ ಹೇಳೋ ಪ್ರಶ್ನೆ, ವಚನಕಾರರಲ್ಲಿ ವ್ಯಕ್ತವಾಗುವ ಅಂಶ ತನುವ ಕೊಟ್ಟು ಗುರುವನ್ನು, ಮನವ ಕೊಟ್ಟು ಲಿಂಗವನ್ನು, ಧನವ ಕೊಟ್ಟು ಜಂಗಮವನ್ನು ಒಲಿಸಬೇಕು ಎಂಬುದಕ್ಕೆ ಸಿದ್ದರಾಮನಲ್ಲಿ ಜಾಗವಿಲ್ಲ. ಹಾಗೆ ಕೊಟ್ಟೆನೆಂಬುದು ಕೇವಲ ಭ್ರಮೆ. ಅದು ಬಸವಣ್ಣ ಚನ್ನಬಸವಣ್ಣ ಜಂಗಮ ಭಕ್ತಿ ಕುರಿತಾಗಿ ಹೇಳಿದಂತೆ ಸಿದ್ದರಾಮ ಭಕ್ತನಿಗೆ ಇರಬೇಕಾದ ಭೃತ್ಯಾಚಾರವನ್ನು ಎಲ್ಲಿಯೂ ಹೇಳಲ್ಲ ಈತ. ಇದು ವಚನಕಾರರಲ್ಲಿರುವ ಒಂದು ವ್ಯತ್ಯಾಸ. ಸಿದ್ದರಾಮ ನಮಗೆ ವಿಶಿಷ್ಟನಾಗ್ತಾನೆ. ಯಾಕೆ ವಿಶಿಷ್ಟನಾಗ್ತಾನೆ ಅಂತ ಹೇಳಿದರೆ, ಈತ ಭಕ್ತರಿಗೆ ಭೃತ್ಯಾಚಾರವನ್ನು ಬೋಧಿಸುವುದಿಲ್ಲ. ಜಂಗಮ ಭಕ್ತಿಗಿಂತ ಹೆಚ್ಚು ಶಿವಭಕ್ತಿಗೆ ಅನ್ವಯವಾಗುವಂತೆ ನಂಬಿಕೆ ಇರಬೇಕೆಂದು ಸಿದ್ದರಾಮನ 239ನೇ ವಚನ ಹೇಳುತ್ತೆ.
ಆಮೇಲೆ ತಾನು ಶಿವನ ಹೊರತನ್ಯ ದೈವವ ನರಿಯನೆಂದು ಶಿವನ ಸೇವೆಯನ್ನಲ್ಲದೆ ಮತ್ತೊಂದಕ್ಕೆ ಮನ ಹಾರೈಸದಂತೆ ಮಾಡೆಂದು ಶಿವನಲ್ಲಿ ಪ್ರಾರ್ಥಿಸುತ್ತಾನೆ. 998ನೇ ವಚನ. ಇನ್ನು 1000ನೇ ವಚನವೂ ಕೂಡ ಶಿವಭಕ್ತಿ ಸ್ತೋತ್ರವೇ ಆಗಿದೆ. ಆದರೆ ಗುರುಭಕ್ತಿ ಕುರಿತಾಗಿ ಗುರುಭಕ್ತಿಯಲ್ಲಿ ಭಾವ ಬಲಿದುದೇ ಬ್ರಹ್ಮಜ್ಞಾನ, ಗುರುಭಕ್ತಿಯಲ್ಲಿ ಭಾವನೆಂದುದೇ ಸಹಜ ಸ್ಥಿತಿ ಅಂತ ಹೇಳ್ಬಿಟ್ಟು ಸಿದ್ಧರಾಮನ 843ನೇ ವಚನ ಹೇಳುತ್ತೆ. ಹೀಗೆ ಸಿದ್ಧರಾಮನ ವಚನದಲ್ಲಿ ಗುರುಭಕ್ತಿ, ಶಿವಭಕ್ತಿ, ಲಿಂಗಭಕ್ತಿ ಪ್ರಾಧಾನ್ಯತೆ ಪಡೆದುಕೊಂಡಂತೆ ಜಂಗಮ ಭಕ್ತಿಗೆ ಪ್ರಾಧಾನ್ಯತೆ ಇಲ್ಲದಿರುವುದು ಬಹಳ ಸ್ಪಷ್ಟ. ಇದಕ್ಕೆ ಬಹುಶಃ ಸಿದ್ಧರಾಮನಿಗಿದ್ದ ನಾಥಪಂಥದ ನಿಕಟತೆ ಅಥವಾ ಪ್ರಭಾವ ಕಾರಣವಿರಬಹುದು. ತಾಂತ್ರಿಕ ಪಂಥಗಳಲ್ಲಿ ಗುರುವೇ ಪ್ರಮುಖ. ಆದರೆ ಬಸವಣ್ಣ, ಅಲ್ಲಮ, ಚನ್ನಬಸವಣ್ಣ ಈ ಮೂವರಲ್ಲಿ ಜಂಗಮ ಭಕ್ತಿ ಪ್ರಮುಖ. ನೋಡಿ, ಹಿಂಗೆ ವಚನಕಾರರು ಸ್ವಲ್ಪ ಡಿಫ್ರೆಂಟ್ ಆಗ್ತಾರೆ. ಅದರಲ್ಲಿ ಸ್ವಲ್ಪ ಚನ್ನಬಸವಣ್ಣನಲ್ಲಿಯೇ ಗುರು ಹೆಚ್ಚಿನ ಸ್ಥಾನವನ್ನು ಪಡ್ಕೊಳ್ತಾನೆ. ಇನ್ನು ಸಿದ್ದರಾಮನಲ್ಲಿ ಅದು ಇನ್ನೂ ಹೆಚ್ಚು ಸ್ಪಷ್ಟ. ಸಿದ್ದರಾಮ ಜಂಗಮ ಭಕ್ತಿಗೆ ಅಷ್ಟೊಂದು ಮಾನ್ಯತೆಯನ್ನು ಕೊಡಲ್ಲ. ಆತ ಕೊಡೋದು ಶಿವ ಮತ್ತು ಗುರುವಿಗೆ. ಆದರೂ ಕೂಡ ಜಂಗಮ ಕುರಿತ ಒಂದು ಆಚಾರ್ಯವಾಚಿ ಕಲ್ಪನೆ ಚಿತ್ರಣ ನಮ್ಮ ಸಿದ್ದರಾಮನ ಕೆಲವು ವಚನಗಳಲ್ಲಿ ಉಂಟು. ಆ ವಚನಗಳ ಸಂಖ್ಯೆ ಮಾತ್ರ ಹೇಳ್ತೀನಿ ನಾನು. ಆಚಾರ್ಯ ಪುರುಷನಾಗಿ ಬರ್ತಕ್ಕಂಥ ವಚನ 1440ನೇ ವಚನ, 1441ನೇ ವಚನ. ಹೀಗೆ ಆಚಾರ್ಯರ ಅರ್ಥದಿಂದ ಚಲಿಸಿ ಪರಮಾತ್ಮ ಚೈತನ್ಯದ ಅರ್ಥದ ಕಡೆ ಜಂಗಮದ ಪರಿಕಲ್ಪನೆ ಸಿದ್ದರಾಮನಲ್ಲಿ ಚಲಿಸ್ತದೆ. ಅವನ ಆಚಾರ್ಯ ಪುರುಷನಾಗಿ ಬರ್ತಾನೆ, ಆಮೇಲೆ ಜಂಗಮದ ಕಡೆ ಹೋಗ್ತದೆ. ಇಂಥ ಚೈತನ್ಯ ಜಂಗಮಕ್ಕೆ ಜನನ ಮರಣವೆಂಬ ದೇಹಧರ್ಮಗಳು, ಕ್ಷುಧಾತೃಷೆ ಎಂಬ ಪ್ರಾಣಧರ್ಮಗಳು, ಸುಖ ದುಃಖವೆಂಬ ಮನೋಧರ್ಮಗಳು ಇರುವುದಿಲ್ಲ ಅಂತೇಳಿ 1444ನೇ ವಚನ ಹೇಳ್ತದೆ. 1463ನೇ ವಚನವೂ ಕೂಡ ಈ ವಚನದಲ್ಲಿ ತಿರಸ್ಕರಿಸಿದ್ದು ಆಚಾರ್ಯವಾಚಿ ಜಂಗಮ, ಪುರಸ್ಕರಿಸಿದ್ದು ಚೇತನವಾಚಿ ಜಂಗಮ. ಜಂಗಮಕ್ಕೆ ಈ ಎರಡೂ ಲಕ್ಷಣಗಳು ಕೂಡ ಇವೆ ಇಲ್ಲಿ. ನೋಡಿ, ನಿಂದಿಸಿದಲ್ಲಿ ಕುಂದುವನಲ್ಲ ಜಂಗಮನು, ವಂದಿಸಿದಲ್ಲಿ ಆನಂದಮಯನಲ್ಲ ಜಂಗಮನು, ಒಂದು ಉಪಚಾರದಲ್ಲಿ ಸಂದುಗೊರಳುವನಲ್ಲ ಜಂಗಮನು, ಬಂದಲ್ಲಿ ನೀಡದಿರೆ ಕ್ರೋಧಿಯಲ್ಲ ಜಂಗಮನು, ಇಂದುಧರ ಕಪಿಲ ಸಿದ್ಧಮಲ್ಲನೆಂಬ ಇಂತಪ್ಪ ಜಂಗಮನು ಅಂತ ಹೇಳಿ ಇವನು ಆಚಾರ್ಯವಾಚಿ ಜಂಗಮನನ್ನು ನಿರಾಕರಿಸಿ ಈ ಚೇತನವಾಚಿ ಜಂಗಮನನ್ನು ಒಪ್ಕೊಳ್ತಾನೆ 1463ರಲ್ಲಿ. ಆಮೇಲೆ ಇನ್ನೊಬ್ಬ ಅದೇ ಥರ ಆಚಾರ್ಯ ಪುರುಷನಾಗಿ ಭಕ್ತರೊಂದಿಗೆ ಸಂಬಂಧ ಹೊಂದಿ ಅವರೊಡನಾಡಿಯಾಗಿರುವ ಜಂಗಮನನ್ನು ಕೂಡ 1717ನೇ ವಚನ ವರ್ಣಿಸ್ತದೆ. ಇನ್ನು 1739ನೇ ವಚನವು ಸಹ ಜಂಗಮದ ಆಚಾರ್ಯ ಪುರುಷ ಲಕ್ಷಣದ ಮೂಲಕವೇ ಚೇತನವಾದ ಕಪಿಲಸಿದ್ಧ ಮಲ್ಲಿಕಾರ್ಜುನನೇ ಜಂಗಮ ಎಂಬ ವಾದವನ್ನು ಅದು ಮಂಡಿಸ್ತದೆ. ಹೆಂಗಂದರೆ, ಈ ಜಂಗಮ ಸಮತೆ ಎಂಬ ಕಂಥೆ, ಅಮಿತವೆಂಬ ಭಸ್ಮ, ಲಿಂಗವೆಂಬ ಕರ್ಪರ, ಜೀವ ದಯಾಪರಿ ಎಂಬ ರುದ್ರಾಕ್ಷಿ, ನಿರ್ಮೋಹವೆಂಬ ಕೌಪೀನ ಧರಿಸಿದ ನಿಸ್ಸಂಗವೆಂಬ ಮೇಖಲಾ ಪರಿಪೂರ್ಣ, ಅವನಿಗೆ ಸಮ್ಮಾನವೇ ಕಿರೀಟ, ಶುದ್ಧ ಜ್ಞಪ್ತಿಯೇ ಮಕುಟ, ನಿರಹಂಕಾರವೇ ಬಹರ್ವಾಸ, ದುರ್ವ್ಯಸನ ದುರ್ಭ್ರಮೆ ಋಷಿಪಾತ ವಿಜಯ ಶಿವಯೋಗವಾಗಿ ಚರಿಸುವನು ಕಪಿಲಸಿದ್ಧ ಮಲ್ಲಿಕಾರ್ಜುನನೆಂಬ ಮಹಾಜಂಗಮ ಅಂತ ಆ ವಚನ ಹೇಳ್ತದೆ. ಅದೇ ರೀತಿ ಇನ್ನೂ ಕೆಲವು ಉದಾಹರಣೆಗಳಿವೆ, ಅವನ್ನೆಲ್ಲ ಬಿಟ್ಟುಬಿಡೋಣ. ಹೀಗೆ ಈ ವಚನಕಾರರಲ್ಲಿ ಆಚಾರ್ಯವಾಚಿ ಮತ್ತು ಚೈತನ್ಯವಾಚಿ ಈ ಎರಡು ಜಂಗಮಗಳು ಕೂಡ ಬರ್ತವೆ. ಆದರೆ ಎಲ್ಲೂ ಕೂಡ ಸಮಾಜದ ರೂಪದ ಜಂಗಮ ನಮ್ಮ ಕಣ್ಣಿಗೆ ಕಾಣಲ್ಲ. ಭಕ್ತ ಜಂಗಮ ಉಭಯರು ಅಭಿನ್ನ ಅನ್ನುವಂಥ ಮಾತುಗಳು ಬರ್ತವೆ. 1773ನೇ ವಚನ ಇದಕ್ಕೆ ಉದಾಹರಣೆ. ಇನ್ನು ಭಕ್ತ ಜಂಗಮ ಈರ್ವರ ಭೇದವನ್ನು 1235ನೇ ವಚನ ಚರ್ಚಿಸುತ್ತದೆ. ಭಕ್ತ ಜಂಗಮ ಅವರಿಬ್ಬರ ಮಧ್ಯೆ ಏನು ಭೇದ ಅನ್ನುವಂಥದ್ದನ್ನು ಚರ್ಚಿಸ್ತದೆ. ಇವೆಲ್ಲ ಉದಾಹರಣೆಗಳನ್ನು ನಾನು ವಿವರವಾಗಿ ಹೇಳೋದು ಬೇಡ ಇಲ್ಲಿ. ಇನ್ನು ಬಸವಣ್ಣ, ಚನ್ನಬಸವಣ್ಣ ಉಭಯದಿಂದಲೂ ಸಿದ್ದರಾಮ ಹೇಗೆ ಭಿನ್ನ ಅನ್ನೋದನ್ನು ಒಂದು ಉದಾಹರಣೆಯ ಮುಖಾಂತರ ನೋಡೋಣ. ಒಂದು ವಚನ ಯಾವುದಂದ್ರೆ 499ನೇ ವಚನ. ಗುರುವಿಲ್ಲದಲ್ಲಿ ಜಂಗಮವಿಲ್ಲವೇ, ಜಂಗಮವಿಲ್ಲದಲ್ಲಿ ತಾ ಜಂಗಮವಲ್ಲವೇ, ತಾ ಜಂಗಮನಲ್ಲದಲ್ಲಿ ಲಿಂಗವಿಲ್ಲವೇ, ಲಿಂಗೋದಕದಿಂದ ಸರ್ವಾಚಾರ ಶುದ್ಧವಾಗವೇ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ 493ನೇ ವಚನ. ನೋಡಿ, ಇದನ್ನು ಸ್ವಲ್ಪ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಬಸವಣ್ಣನಿಗೂ ಮತ್ತು ಸಿದ್ದರಾಮನಿಗಿರುವ ವ್ಯತ್ಯಾಸ ನಮ್ಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ಇದು ನೋಡೋಣ. ಪ್ರಶ್ನೆ ನೋಡಿ ಏನಂದರೆ, ಗುರುವಿಲ್ಲದಲ್ಲಿ ಜಂಗಮವಿಲ್ಲವೇ ಅಂತ. ಇದಕ್ಕೆ ಉತ್ತರ ಏನು ಅಂದರೆ, ಇರುವನು. ಏಕೆಂದರೆ ಗುರುವೆಂಬ ವ್ಯಕ್ತಿ ಸಗುಣ ಇಲ್ಲದಾಗಲೂ ಆ ಜಂಗಮವೆಂಬ ಶಿವ ಎಲ್ಲೆಲ್ಲಿಯೂ ಇರುವನು ಅಂತ ಒಂದರ್ಥ. ಇವನು ಗುರು, ಇವನು ಸಗುಣ,
ಅವನ ಆಕಾರ ಇವನಿಲ್ಲದೆ ಇದ್ದರೂ ಅವನು ಎಲ್ಲೆಲ್ಲೂ ಇರ್ತಾನೆ ಅಂತ. ಇನ್ನೊಂದು ಪ್ರಶ್ನೆ, ಜಂಗಮವಿಲ್ಲದಲ್ಲಿ ತಾ ಜಂಗಮವಲ್ಲವೇ ಅಂತ ಅಂತಾನೆ. ಇಲ್ಲಿ ಉತ್ತರ, ಸಾಕಾರ ಮೂರ್ತಿ ಜಂಗಮವಿಲ್ಲದಲ್ಲಿಯೂ ಆ ಚೈತನ್ಯ ಜಂಗಮ ಇದ್ದೇ ಇರ್ತಾನೆ ಅಂತ. ಮತ್ತೊಂದು ಪ್ರಶ್ನೆ, ತಾ ಜಂಗಮನಲ್ಲದಲ್ಲಿ ಲಿಂಗವಿಲ್ಲವೇ ಅಂತ ಮತ್ತೊಂದು ಪ್ರಶ್ನೆ ಮಾಡ್ತಾನೆ. ನೋಡಿ, ಇಲ್ಲಿ ಆ ಪರಶಿವ ಚೇತನವು ಜಂಗಮವಾಗಿರದಿದ್ದರೆ, ಅದು ಜಂಗಮವಾಗಿರದಿದ್ದರೆ, ಅಥವಾ ಆ ಸಾಕಾರ ವ್ಯಕ್ತಿಯು ಜಂಗಮನಾಗಿರದಿದ್ದರೆ, ಈ ಎರಡನೇದು ಅಪ್ರಸ್ತುತ ಅನಿಸ್ತದೆ. ಆ ಪ್ರಸಂಗದಲ್ಲಿ ಆ ನಿರಾಕಾರ ಲಿಂಗ ಇದ್ದೇ ಇರ್ತತೆ ಅಂತ. ಆ ಜಂಗಮ ಇಲ್ಲದೆ ಹೋದರೆ ಆ ನಿರಾಕಾರ ಲಿಂಗ ಇದ್ದೇ ಇರ್ತತೆ ಅಂತ. ಕಾರಣ, ಅಂತಿಮವಾಗಿ ಜಂಗಮ ತತ್ವವನ್ನು ಗೌಣಗೊಳಿಸಿ ಲಿಂಗ ತತ್ವವನ್ನು ಎತ್ತಿ ಹಿಡಿಯುವನು ಸಿದ್ಧರಾಮ. ಲಿಂಗೋದಕದಿಂದ ಸರ್ವಾಚಾರ ಶುದ್ಧವಾಗವೆ ಅಂತ ಲಾಸ್ಟಿಗೆ ಪ್ರಶ್ನೆ ಮಾಡ್ತಾನೆ. ಈತ ಗುರುವನ್ನು ಜಂಗಮವನ್ನು ತಿರಸ್ಕರಿಸಿ ಲಿಂಗವನ್ನು ಮೇಲೆ ಎತ್ತಿಡಿತಾನೆ. ನೋಡಿ, ಹಾಗಾಗಿ ಚನ್ನಬಸವರು ಜಂಗಮಕ್ಕೆ ಪ್ರಾಶಸ್ತ್ಯ ಕೊಟ್ಟು ಅದನ್ನು ಲಿಂಗಕ್ಕಿಂತಲೂ ಶ್ರೇಷ್ಠವಾಗಿಸಿದರೆ, ಸಿದ್ಧರಾಮನು ಜಂಗಮಕ್ಕೆ ಪ್ರತಿಯಾಗಿ ಲಿಂಗವನ್ನೇ ಮೇಲೆತ್ತಿ ಬಿಡುವನು. ಅಂದರೆ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಇವರು ಜಂಗಮ ಇಕ್ಕಷ್ಟು ಶಿವ ಆರೋಪಿಸುವ ಗುಣಲಕ್ಷಣಗಳನ್ನು ಲಿಂಗಕ್ಕೆ ಆರೋಪಿಸಿ ಬಿಡುವನು. ಆದ್ದರಿಂದ ಬಸವಣ್ಣನಿಗೆ ಜಂಗಮವೇ ಲಿಂಗ, ಜಂಗಮವೇ ಪ್ರಾಣ ಎಂದಾದರೆ, ಸಿದ್ಧರಾಮನಿಗೆ ಲಿಂಗವೇ ಜಂಗಮ, ಲಿಂಗವೇ ಪ್ರಾಣ ಆಗ್ತಕ್ಕಂಥದ್ದು ಲಾಜಿಕಲಿ ಕರೆಕ್ಟ್ ಅದು ಅಲ್ವಾ. ಆ ಕುರಿತು ನೋಡಿ, ಒಂದು ವಚನದ ಸಪೋರ್ಟ್ ಇದೆ ನಮಗೆ. ಲಿಂಗವೇ ಗುರು, ಲಿಂಗವೇ ಜಂಗಮ, ಲಿಂಗವೇ ನಾನು ನೋಡ ಅಂತ. ಅಲ್ಲಿ ಪ್ರಾಣ ಅನ್ನಲಿಲ್ಲ, ನಾನು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ ಸಿದ್ಧರಾಮ 1416 ವಚನದಲ್ಲಿ ಹೇಳಿದ. ಹೀಗೆ ಸಿದ್ಧರಾಮನ ಲಿಂಗ ಜಂಗಮ ಕುರಿತ ಕಲ್ಪನೆ ಬಸವಣ್ಣನಿಗಿಂತ ತುಂಬ ಭಿನ್ನವಾದ್ದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಈಗ ಇಷ್ಟು ಒಟ್ಟು ಪರಿಶೀಲನೆಯಲ್ಲಿ, ಸುಮಾರು ಈಗ 1.5 ಗಂಟೆ ಆಗ್ತಾ ಬಂತು, ಇಷ್ಟು ಒಟ್ಟು ಪರಿಶೀಲನೆಯಲ್ಲಿ ಎಲ್ಲಿಯೂ ಜಂಗಮ ಎಂದರೆ ಸಮಾಜ ಎಂಬ ಸೂತ್ರಕ್ಕೆ ನಮಗೆ ಉತ್ತರ ಸಿಗಲೇ ಇಲ್ಲ. ಇಡೀ ವಚನ ಸಂಪುಟವನ್ನು ಹುಡುಕಿದರೂ ಸಿಗಲ್ಲ. ಮೇಲೆ ಪ್ರಯೋಗವಾದ ಜಂಗಮ ಪರಿಕಲ್ಪನೆಗಳು ಆಚಾರ್ಯವಾಚಿಯಾಗಿ ಮತ್ತು ಚೇತನವಾಚಿಯಾಗಿ ಬಂದವೆ ವಿನಃ ಸಮಾಜವಾಚಿಯಾಗಿ ಎಲ್ಲೂ ಬರಲಿಲ್ಲ. ಆದ್ದರಿಂದ ಜಂಗಮ ದಾಸೋಹವು ಸಮಾಜ ಸೇವೆ ಅಂತಕ್ಕಂಥದ್ದು ಸಂಪೂರ್ಣ ಅನರ್ಥ. ಅದರಿಂದ ದೇರ್ಫೋರ್ Dr. M.M. Kalburgi's very effort of associating or identifying Jangama with the society has no support of Vachanas. It has no support of Vachanas, and as such, it is nothing but the misunderstanding and misinterpreting the term Jangama and mispresenting it as a whole. Misunderstanding, misinterpreting Jangama and mispresenting it. ಇಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ. ಇದರಿಂದ ಇಡೀ ವಿದ್ವತ್ ಲೋಕ ದಿಕ್ಕು ತಪ್ಪಿದೆ. ಇವತ್ತು ಈ ಸೂತ್ರಗಳನ್ನು ಹಿಡ್ಕೊಂಡ್ಬಿಟ್ಟು ವಿದ್ವತ್ ಲೋಕ ದಿಕ್ಕು ತಪ್ಪಿ ಕೆಲವರು ಲಿಂಗ ಪೂಜೆ ಅಂದರೆ ಅದು ಸೋಷಿಯಲ್ ರೆವಲ್ಯೂಷನ್ ಅನ್ನೋ ಮಟ್ಟಕ್ಕೆ ಹೋಗಿ ಮಾತಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ತಾತ್ವಿಕ ಅಭಾಸಗಳೇ ವಿನಃ ಇಡೀ ತತ್ವವನ್ನು ವಿರೂಪಗೊಳಿಸ್ತಕ್ಕಂಥ ಪ್ರಯತ್ನಗಳೇ ವಿನಃ ಸರಿಯಾದ ರೀತಿಯಲ್ಲಿ ವಚನಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಅಲ್ಲ ಅಂತ ಮೊದಲು. ಆಮೇಲೆ ಒಟ್ಟಾರೆ ಇವರು ಬಿಂಬಿಸೋ ರೀತಿಯಲ್ಲಿ ಲಿಂಗಾಯತ ವೀರಶೈವ ಧರ್ಮ ಶೋಷಣಾರಹಿತ ಧರ್ಮವಲ್ಲ. ಬೇರೆಲ್ಲ ಧರ್ಮಗಳಲ್ಲಿ ಹೆಂಗೆ ಪುರೋಹಿತಶಾಹಿ ಶೋಷಣೆ ಇದೆಯೋ ಅದೇ ರೀತಿ ಈ ಧರ್ಮದಲ್ಲೂ ಕೂಡ ಪುರೋಹಿತಶಾಹಿ ಶೋಷಣೆ ಇದೆ. ಶೈವ ಧರ್ಮದಲ್ಲಿ ಗುರುಗಳು ಅಂದರೆ ಆ ಸನಾತನ ಶೈವ ಗುರುಗಳು ಅವರು ಶೋಷಕರಾಗಿದ್ದರು. ಅವರು ಗುಡಿಗಳ ಸ್ಥಾವರಲಿಂಗ ಸ್ಥಾನಾಚಾರ್ಯರಾಗಿ ಅವರು ಭಕ್ತಲೋಕವನ್ನು ಶೋಷಣೆ ಮಾಡ್ತಾ ಇದ್ರು. ಆದರೆ ವಚನಕಾರರು ಒಂದು ಬದಲಾವಣೆಯನ್ನು ಏನು ಮಾಡಿದ್ರು ಅಂದರೆ ಆ ಸ್ಥಾವರ ಲಿಂಗವನ್ನು ನೆಗೆಟ್ ಮಾಡಿ ಆ ಶೈವ ಗುರುಗಳನ್ನು ಹಿಂದಕ್ಕೆ ಸರಿಸಿ ಜಂಗಮವನ್ನು ಮುಂದಕ್ಕೆ ತಗೊಂಬಂದರು. ಈ ಜಂಗಮಕ್ಕೂ ಆ ಗುರುಗಳಿಗೆ ವ್ಯತ್ಯಾಸ ಏನಂದರೆ ಅವರು ಜಾತಿ ಗುರುಗಳವರು, ಇವರು ಜಾತಿ ವಿರಹಿತ ಜಂಗಮ. ಶರಣತತ್ವ ಪ್ರತಿಪಾದಿಸ್ತಕ್ಕಂಥ ಜಂಗಮ ಜಾತಿ ವಿರಹಿತ ಜಂಗಮ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಈ ಜಾತಿ ವಿರಹಿತ ಜಂಗಮ ಇವರನ್ನು ಸಂಪಾಗಿರಿಸುವ ಒಂದು ಪ್ರಯತ್ನವನ್ನು, ಅವರ ಹಸಿವನ್ನು ನೀಗಿಸುವ ಪ್ರಯತ್ನವನ್ನು ಯಾರೋ ಬಸವಣ್ಣ ತನ್ನ ತತ್ವದ ಮುಖಾಂತರ ಮಾಡಿದ. ಆದರೆ ಅದು ಬಸವೋತ್ತರ ಕಾಲದಲ್ಲಿ ಏನಾಯಿತು, ಬಸವಣ್ಣನ ಇದ್ದ ಕಾಲದಲ್ಲಿಂದಲೂ ಪ್ರಾರಂಭವಾಗಿ ಅದು ಮತ್ತೆ ಏನಾಯಿತು ಅಂತ ಹೇಳಿದರೆ ಆ ಜಂಗಮ ಗುರು ಪದವಿ ಮತ್ತೆ ವಾಪಸ್ಸು ಜಾತಿ ಜಂಗಮರಿಗೆ ಹೋಯಿತು. ಆದರೆ ತತ್ವದ ಉಪಯೋಗ ಮಾತ್ರ ಉಳಿತು. ಇವರು ಆ ತತ್ವವನ್ನು ಅಂದರೆ ಜಂಗಮ ದಾಸೋಹದ ತತ್ವವನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಜಾತಿ ಜಂಗಮರು
ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಪತ್ ಸಂಗ್ರಹವನ್ನು ಮಾಡುವ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ಆ ಸಂಪತ್ ಸಂಗ್ರಹದ ಮುಖಾಂತರ ತಮ್ಮ ದೊಡ್ಡ ವಾಡೆಗಳನ್ನು ಅವರು ಬೆಳೆಸ್ಕೊಂಡಿದ್ದಾರೆ. ಇದು ಒಂದು ಅಪ್ಪಟ ಶೋಷಣೆ. ಆದ್ದರಿಂದ ಜಂಗಮ ದಾಸೋಹ ಅನ್ನೋದು ಅದು ಯಾವ ಕಾರಣಕ್ಕೂ ಸಮಾಜ ಸೇವೆ ಅಲ್ಲ. ಜಂಗಮ ಸಮಾಜವಲ್ಲ, ದಾಸೋಹ ಸಮಾಜ ಸೇವೆ ಅಲ್ಲ. ಆದ್ದರಿಂದ ಇದೊಂದು ಶೋಷಣೆಯ ಧಾರ್ಮಿಕ ತಂತ್ರಗಾರಿಕೆ ಅಂತ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.